21 28 28 अस्तु तेजस्विनो वीतं ब्रह्मवर्चसं सम्पादयेत् सहवीर्यं कृतिमहि सम्भं निर्विद्य निर्यन्निखिलजगदगत्सारमायावतीर्णं पूर्णं सर्वोपमानस्तुतिशतनमस्तु नमस्कारिवर्गम् वन्दे श्रीहस्तमस्तश्रुतिहरितमहोऽहं नौमि सद्यात् पञ्चास्यं गन्धरायां परिपरिगतं देवगन्धैरमन्धैः रुद्रं चक्रेन्दलोकाभयतमैकराज्यायुगोदग्रबाहुं रुद्रं रुद्रेन्द्रमुख्यामरगणयुतं भद्रविज्ञानमुक्तं वीरं वीरासनस्थं नवभयहरणं सारणं सारुणानां रूक्षं प्रेक्षं महेक्षं कवितरुदितमक्षोपणीयं विवृक्षे कलत्कनकपिञ्जरं कलितसङ्कटस्पञ्जरं शिरं मुदितयज्जरं श्रुतिमहाकवीकुञ्जरम् अजे भुवनबन्धुरं श्रुतिविजेन्द्रानन्दिरम् हरं सुरगकन्धरं जलधरं मृगङ्गीरवम् जगन्निधानपितरं हृदयजठरं पुनः यन्नाभितरोऽतत्तनयोऽहं कवाहनं यदुच्चङ्गातङ्गा जगदुदयभङ्गाप्रितनया यदुचीता गीतारिषयविषभीषावनकरी सुवीमुद्रा भद्रा दुरितगणविद्रावणकरी नमस्तस्मै कस्मै शिलवरपुषे सिंहवपुषे नरकेसरिणं धिकृतहिरण्यकरिणं चतुर्करिणं घोषितबुधगणहरिणं स्वरिणं सरिणं स्मरामि मन्दरिणम् इममाचार्य गोविन्दे सन्निधाय हरिस्तवं रचयामास सुप्रेम्णा प्राणनारायणौ स्वयं हरिः ओम्। जयति पराशरसूनुः सत्यवती हृदय नंदनो व्यासः यस्य आस्य कमलगलितं वानुमयममृतं जगत्पिबति भुजगभोगाभमुद्यम्य हृद्यं निजभुजं दक्षिणं लक्षणाढ्यं ललितमुद्रिक्तविज्ञानमुद्रं भज भज अनन्तनित्यालपन्तं प्रणतवान् प्राणिनां प्राणभूतं प्रणतिभिः प्रीणये पूर्णबोधम् भवदवोष्णेन तातप्यमानान् भुवि परं नाथमप्रेक्षमाणान् भुवनमन्येन च अन्येन दोष्णा भवतु भीर्मा इति न सान्त्वयन्तं प्रणतवान् प्राणिनां प्राणभूतं प्रणतिभिः प्रीणये पूर्णबोधम्। ನನ್ನ ಅಧ್ಯಾತ್ಮ ಬಂಧುಗಳೇ, ನಾವು ಇವತ್ತು ಒಂದು ದಿನ ಈ ಚಿಂತನೆಯ ಸಮಾರೋಪದಲ್ಲಿ ಸೇರಿದ್ದೇವೆ. ಈ ಒಂದು ದಿನದಲ್ಲಿ ಎಷ್ಟು ವಿಷಯಗಳನ್ನು ಚಿಂತನೆ ಮಾಡಬಹುದು ಅಷ್ಟು ನಾವು ಇವತ್ತು ಅನುಸಂಧಾನ ಮಾಡಲು ಸಾಧ್ಯ. ಇವತ್ತು ನಿನ್ನೆ ನಾನು ಆಚಾರ್ಯ ಮಧ್ವರ ಕೆಲವು ವಿಶಿಷ್ಟವಾದ ಕೊಡುಗೆಗಳ ಬಗ್ಗೆ ಉಲ್ಲೇಖ ಮಾಡಿದ್ದೆ. ಆ ಮೊದಲು ಯಾರೂ ಮಾಡದೇ ಇದ್ದ ಕೆಲವು ವಿಶಿಷ್ಟವಾದ ಕೊಡುಗೆಗಳು, ಅದರ ಬಗ್ಗೆ ಹೇಳ್ತಾ ಇನ್ನೊಂದು ಎರಡು ಸಂಗತಿಗಳನ್ನು ಹೇಳಬೇಕು ನಾನು. ಇವತ್ತು ನಾವು ವೈಜ್ಞಾನಿಕವಾಗಿ ಯಾವ ಕೊಡುಗೆ, ವಿಜ್ಞಾನದ ಕೊಡುಗೆ ಅಂತ ಹೇಳ್ತೇವೆ, ಅದನ್ನು 13ನೇ ಶತಮಾನದಲ್ಲಿ ಆಚಾರ್ಯರು ಹೇಳಿದ್ದನ್ನು ನಾವು ನೆನಪಿಸಿಕೊಳ್ಬೇಕು. ಯಾಕೆಂದರೆ ನಮ್ಮವರು ಹೇಳಿದ್ದೆ ನಾವು ಗೊತ್ತಿಲ್ಲ, ಅದು ಪಾಶ್ಚಾತ್ಯರಿಂದ ಬಂದದ್ದು ಭ್ರಮಿಸಿಕೊಂಡು ನಾವು ಬದುಕ್ತಾ ಇದ್ದೇವೆ. ಉದಾಹರಣೆಗೆ ನಮ್ಮ ದೇಶದಲ್ಲಿ ತಾರ್ಕಿಕರು ಮತ್ತು ನೈಯಾಯಿಕರು ಅಂತ ಎರಡು ಗುಂಪಿತ್ತು. ಅಕ್ಷಪಾದ ಮತ್ತು ಅನಾಥ ಅಂತ ಇಬ್ಬರು ಋಷಿಗಳು ಪ್ರಾರಂಭ ಮಾಡಿದಂಥ ಮತ. ಅವ್ರು ಏನು ಹೇಳಿದರು ಅಂದರೆ, ಈ ಪ್ರಪಂಚಕ್ಕೆ ಮೂಲ ದ್ರವ್ಯ ಪರಮಾಣು ಅದು ಹೇಳಿದರು.
ಅದು ಮೂಲ ದ್ರವ್ಯ. ಯಾಕೆಂದರೆ ಅದನ್ನು ಮತ್ತೆ ವಿಭಾಗ ಮಾಡಲಿಕ್ಕೆ ಆಗುವುದಿಲ್ಲ, ಅದು ಅಂತ್ಯಾವಯವಿ ಅಂತ. ಪರಮಾಣುವಿಗೆ ಮತ್ತೆ ಅವಯವಗಳಿಲ್ಲ. ಅಂದರೆ ಆಟಮ್ ಕೆನಾಟ್ ಬಿ ಸ್ಪ್ಲಿಟ್ ಅಂತ ಹೇಳಿದರು ಅವರು. ಇದು ಕಣಾದರು ಮತ್ತು ಅಕ್ಷಪಾದರು ಹೇಳಿರ್ತಕ್ಕಂಥ ಸಿದ್ಧಾಂತ. ಅದೇನು ವ್ಯಾಪಕವಾಗಿ ನಮ್ಮ ದೇಶದಲ್ಲಿ ಎಲ್ಲ, ಯಾಕೆಂದ್ರೆ ಇವತ್ತು ಎಲ್ಲರೂ ತರ್ಕಶಾಸ್ತ್ರ ಓದಿಯೇ ವೇದಾಂತ ಓದೋದು ಕೂಡ. ಅದೇ ಒಂದು ಮೂಲ ದ್ರವ್ಯವಾಗಿ ತರ್ಕಶಾಸ್ತ್ರದ ಅಧ್ಯಯನ ಅನ್ನೋದು ಕೆಲವೊಮ್ಮೆ ತುಂಬ ಅಧಿಕವಾಗಿ ವೇದಾಂತವನ್ನು ಕೊನೆಗೆಳಿಸುವಷ್ಟು ತರ್ಕಶಾಸ್ತ್ರ ಅಧ್ಯಯನ ಕೆಲವು ಕಡೆ ನಡೀತಾ ಇದೆ. ಅದು ಸುಮ್ಮನೆ ಜನರಲ್ ನಾಲೆಡ್ಜಿಗೆ ಇದ್ದದ್ದು ಇದು. ಅದೇ ಎಲ್ಲರೂ ಶಾಸ್ತ್ರಗಳ ತಲೆ ಮೇಲೆ ಒಂದು ಕೂತು ಬಿಟ್ಟಿದೆ. ಈಗ ತರ್ಕಶಾಸ್ತ್ರ ಓದಿದ್ಯಾ, ಗದಾಧರನನ್ನು ಓದಿದ್ಯಾ ಅಂತ ಹೇಳೋದೇ ಒಂದು ರೋಗ ಆಗಿಬಿಟ್ಟಿದೆ. ಹಾಗಾಗಿ ತರ್ಕಶಾಸ್ತ್ರದ ನಂಬಿಕೆ ಅದು ಸಾರ್ವತ್ರಿಕ ನಂಬಿಕೆಯಾಗಿ ಒಂದು ಕಾಲದಲ್ಲಿ ಇಡೀ ದೇಶವ್ಯಾಪಿಯಾಗಿ ಪರಮಾಣು ಅನ್ನೋದು ಕೊನೆಯ ದ್ರವ್ಯ, ಅದಕ್ಕೆ ವಿಭಾಗಗಳಿಲ್ಲ ಅಂತ. ಇದನ್ನು ಮೊದಲು ನಿರಾಕರಣೆ ಮಾಡಿದವರು ಬೌದ್ಧರು. ನಾಗಾರ್ಜುನ ಅಂತಕ್ಕಂಥ ಬೌದ್ಧ ವಿದ್ವಾಂಸ ಮೊದಲು ಹೇಳಿದ ಪರಮಾಣು ಕೂಡ ಸಾವಯವ. ಆಟಮ್ನಲ್ಲಿ ಮತ್ತೆ ಸಬ್ ಆಟಮ್ಸ್ಗಳಿವೆ ಎನ್ನುವುದನ್ನು ಮೊದಲು ಹೇಳಿದವನು ನಾಗಾರ್ಜುನ ಅಂತಕ್ಕಂಥ ಬೌದ್ಧ ವಿದ್ವಾಂಸ. ಸುಮಾರು 2000 ವರ್ಷಗಳ ಹಿಂದೆ ಈ ಒಂದು ಪರಿಕಲ್ಪನೆ ನಮ್ಮ ದೇಶದಲ್ಲಿ ಬಂತು. ಆಟಮ್ ಸಾವಯವ. ಆದರೆ ವೇದಾಂತಗಳು ಯಾರು ಒಪ್ಪಿರಲಿಲ್ಲ. ಬೌದ್ಧರು ಅಂದರೆ ಬಹಿಷ್ಕೃತರವರು, ಅವರು ವೇದಾಂತಗಳ ಗುಂಪಿನಲ್ಲಿ ಸೇರೋರಲ್ಲ. ವೇದಾಂತಗಳು ಯಾರು ಆಟಮ್ನ ಬಗ್ಗೆ ಒಪ್ಪಿರಲಿಲ್ಲ. ಅಂದರೆ ಖಚಿತವಾದ ತೀರ್ಮಾನ ಇರಲಿಲ್ಲ, ಯಾರು ಹೇಳಿರಲಿಲ್ಲ. ಅನಂತರ ಶಂಕರರು ಬಂದರು. ಶಂಕರರು ಅದರ ಬಗ್ಗೆ ಖಚಿತವಾಗಿ ಏನು ಹೇಳಲಿಲ್ಲ. ಆದರೆ ಅವರ ವ್ಯಾಖ್ಯಾನಕಾರರೊಬ್ಬರು ಪರಮಾಣುವನ್ನು ವಸ್ತುವೇ ಇಲ್ಲ ಅಂತ ಬಂದರು. ಪರಮಾಣು ಸದ್ಭಾವೇ ಪ್ರಮಾಣ ಭಾವ ಅಂತ ಬಂದ್ಬಿಟ್ರು. ಯಾಕೆಂದರೆ ಈ ಪ್ರಪಂಚ ಮಿಥ್ಯ ಆದಮೇಲೆ ಅದಕ್ಕೊಂದು ಪರಮಾಣು ಹಾಕಬೇಕು. ಸತ್ಯ ಆದರೆ ಅದಕ್ಕೆ ಮೂಲ ದ್ರವ್ಯ ಬೇಕು. ಮಡಿಕೆ ಮಿಥ್ಯ ಆದರೆ ಮಣ್ಣಿ ಹಾಕಬೇಕು. ಹಾಗೆ ಪರಮಾಣುವನ್ನು ಒಂದು ವಸ್ತು ಅಸ್ತಿತ್ವಕ್ಕೆ ಅರ್ಥ ಇಲ್ಲ, ಅದು ಸುಳ್ಳು ಅಂತ ಬಂದರು ಶಂಕರಾನಂದ ಅಂತಕ್ಕಂಥ ವ್ಯಾಖ್ಯಾನಕಾರರು. ಅದರ ನಂತರ ರಾಮಾನುಜರು ಬಂದರು. ಅವರು ಪರಮಾಣುವನ್ನು ಒಪ್ಪಿಕೊಂಡ್ರು. ಆದರೆ ಪರಮಾಣು ಸಾವಯವವೋ ನಿರವಯವೋ ಅದನ್ನು ಮತ್ತೆ ವಿಭಾಗ ಮಾಡಿಕೊಡ್ತು ಅನ್ನೋದ್ರ ಬಗ್ಗೆ ಸ್ಪಷ್ಟವಾಗಿ ಏನು ಹೇಳಲಿಲ್ಲ. ಅನಂತರ ಆಚಾರ್ಯ ಮಧ್ವರು ಬಂದರು. ಅವರು ಭಾಗವತದ ವ್ಯಾಖ್ಯಾನ ಬರೆಯುವಾಗ ಭಾಗವತದಲ್ಲಿ ಒಂದು ಮಾತಿದೆ. ಏನು ಅಂದರೆ ಅದರಲ್ಲಿ ವಿಶೇಷ ಅಸಂಯುತ ಅಂತ, ಅದರಲ್ಲಿ ವಿಭಾಗಗಳು ಇಲ್ಲದೆ ಇರ್ತಕ್ಕ ವಸ್ತು ಅನ್ನುವ ಅರ್ಥ ಬರುವಂತಹ ಒಂದು ಶಬ್ದ ಇದೆ. ಪರಮಾಣುವಿಗೆ ವಿಭಾಗಗಳಿಲ್ಲ ಅನ್ನುವ ಅರ್ಥ ಬರುವಂತಹ ಶಬ್ದ. ಈ ಎಲ್ಲ ಹಿಂದಿನವರು ಅರ್ಥ ಮಾಡಿದ್ದು ಹಾಗೇನೆ, ಯಾಕೆಂದರೆ ನೈಯಾಯಿಕರ ಪ್ರಭಾವ. ಆದರೆ ಆಚಾರ್ಯರತ್ವಗಳು ಅಸಂಯುತ ಅಂತ ಪದಚ್ಛೇದ ಮಾಡಬೇಡಿ, ಅಸಂಯುತ ಅಂತ ಮಾಡಿ. ಅಂದರೆ ಒಂದಲ್ಲ, ಪರಮಾಣುವಿನಲ್ಲಿ ತುಂಬಾ ಅವಯವಗಳಿವೆ ಅಂತ. ಸಬ್ಆಟಮ್ಸ್ ತುಂಬಾ ಸಬ್ಆಟಮ್ಸ್ಗಳಿವೆ. ಆ್ಯಂಡ್ ಆಟಮ್ ಕ್ಯಾನ್ ಆಲ್ಸೋ ಬಿ ಸ್ಪ್ಲಿಟ್ ಅಂತ ಪ್ರಾಯ ಇತಿಹಾಸದಲ್ಲಿ ಮೊದಲು ಹೇಳಿದವರು ಆಚಾರ್ಯ ಮಧ್ವರು. ಆಮೇಲೆ ವಿಜ್ಞಾನಿಗಳು ಹೇಳಿದ್ರು. ನಮ್ಮ ಹುಡುಗರಿಗೆ ಈ ವಿಷಯ ಗೊತ್ತೇ ಇಲ್ಲ. ವಿಜ್ಞಾನಿಗಳು ಆಟಮ್ ಕ್ಯಾನ್ ಸಿಕ್ಸ್ ಅಂತ ಹೇಳಿದ್ರು, ಬಾಂಬ್ ಮಾಡಿದ್ರು, ಜಪಾನಿಗೆ ಹಾಕಿದ್ರು, ಇನ್ನೊಂದು ಕಡೆ ಹಾಕಿದ್ರು, ಮತ್ತೊಂದು ಕಡೆ ಹಾಕಿದ್ರು ಅಂತ ಹೇಳ್ತೇವೆ ಹೊರತು ಆಟಮ್ ಅನ್ನು ವಿಭಾಗ ಮಾಡ್ಲಿಕ್ಕೆ ಬರುತ್ತೆ ಅಂತ ಮೊದಲು ಒಬ್ಬ ಭಾರತೀಯ ಹೇಳಿದ್ದಾನೆ ಅಂತ ನಮ್ಮ ಹುಡುಗರಿಗೆ ಗೊತ್ತೇ ಇಲ್ಲ. ಅಲ್ಲಿ ಯಾರು ಶಾಲೆಯಲ್ಲಿ ಹೇಳೋದನ್ನು, ಶಾಲೆಯಲ್ಲಿ ಅದನ್ನು ಹೇಳೋದೇ ಇಲ್ಲ. ಹಾಗಾಗಿ ಇದು ಒಂದು ವಿಷಯ. ಆಟಮ್ ಕೂಡ ಒಂದು ಸಾವಯವ ದ್ರವ್ಯ, ಅದು ನಿರವಯವ ದ್ರವ್ಯ ಅಥವಾ ಅಂತ್ಯಾವಯವಿ ಅಲ್ಲ ಅಂತ ವಾಸ್ತವಿಕವಾಗಿ ಮೊದಲು ಘೋಷಣೆ ಮಾಡಿದವರು. ವೇದಾಂತಿಗಳಲ್ಲಂತೂ ಖಂಡಿತವಾಗಿ ಉಳಿದವರಿಗೆ ಗೊತ್ತಿಲ್ಲ ಅಂತ ನಾನು ಹೇಳೋದಲ್ಲ, ಹೇಳಲಿಲ್ಲ ಯಾರು. ಇನ್ನು ಸ್ಪಷ್ಟವಾಗಿ ಘೋಷಣೆ ಮಾಡಿದವರು ಆಚಾರ್ಯ. ಬೇರೆ ವಿದ್ವಾಂಸರಿಗೆ ಋಷಿಗಳಿಗೆ ಈ ಜ್ಞಾನ. ಈಗ ನನಗೆ ಈ ಒಂದು ಗುಮಾನಿ ಇದೆ, ಕನ್ನಡ ಮತ್ತು ಅಕ್ಷಪಾದರು ಇದ್ದಾರಲ್ವ, ಅವರಿಗೂ ಕೂಡ ಅದು ಅಂತ್ಯಾವಯವಲ್ಲ ಅಂತ ಗೊತ್ತಿತ್ತು. ಆದರೆ ಅವರಿಗೊಂದು ಆದೇಶ ಇತ್ತು, ಮೋಹಶಾಸ್ತ್ರಾಧಿಕಾರಯ ಅಂತ. ನೀವು ತಪ್ಪು ಶಾಸ್ತ್ರವನ್ನು ಪ್ರಚಾರ ಮಾಡಿ ನಿಮ್ಮನ್ನು ಉದ್ಧಾರ ಮಾಡ್ತೀವಿ ಇದ್ದಾನಂತೆ ಭಗವಂತ. ಅದಕ್ಕೆ ಬೇಕು ಅಂತ ಅವರು ಕುತೂಹಲಕ್ಕೋಸ್ಕರ ಸುಳ್ಳು ಹೇಳಿದ್ರೇನೋ ಅಂತ ಅವರಿಗೆ ಗೊತ್ತಿಲ್ಲ ಅಂತ ನಾನು ಕಾಣ್ತಾ ಇಲ್ಲ. ಕೆಲವು ಸರ್ತಿ ಮಕ್ಕಳನ್ನು ಪರೀಕ್ಷೆ ಮಾಡೋಕ್ಕೋಸ್ಕರ ಮೇಷ್ಟ್ರೆ ತಪ್ಪ ಅಂತ ಬರೆಯೋದು, ಅದು ಸರಿಯೋ ನೋಡಿ. ಹಾಗೆ ಅದು ಏನೇ ಇರಲಿ, ಗೊತ್ತು ಬಹಳ ಜನಕ್ಕೆ ಹಿಂದಿನ ಋಷಿಗಳಿಗೆ ಗೊತ್ತಿರಬಹುದು. ಆದರೆ ಅದನ್ನು ಮುಖತಃ ಉಲ್ಲೇಖ ಮಾಡಿ ನಮಗೆ ದಾರಿ ತೋರಿಸಿದವರು, ಮೊದಲು ಉಲ್ಲೇಖ ಮಾಡಿದವರು ಇತಿಹಾಸದಲ್ಲಿ ಆಚಾರ್ಯ ಮಧ್ವರು. ಇದು ಒಂದು ಸಂಗತಿ. ಆಮೇಲೆ ನಮಗೆ ಇವತ್ತು ಗೊತ್ತಿದೆ, ಮಕ್ಕಳಿಗೆ ಕೂಡ ಆಕಾಶದಲ್ಲಿ
ಅಲ್ಟ್ರಾವೈಲೆಟ್ ಕಲರ್ ಇದೆ ಅಂತ. ಅಂದರೆ ಅತೀತ ನೀಲ, ಕಣ್ಣಿಗೆ ಕಾಣದ ಒಂದು ನೀಲವರ್ಣ ಅಂತ. ಇದು ನಿಜವಾಗಿ ವೇದದಲ್ಲಿದೆ. ಆಕಾಶೋ ನೀಲಿಮೋದೇತಿ, ನೀಲವರ್ಣ ವಿಶಿಷ್ಟವಾದ ಆಕಾಶ ಅಂತ ಅನ್ನೋ ಮಾತು. ಆ ತನಕ ಏನು ಅರ್ಥ ಮಾಡಿದ್ರು ಗೊತ್ತಾ? ಎಲ್ಲ ಹಿಂದಿನ ವಿದ್ವಾಂಸರು ಆಕಾಶವು ನೀಲಿಮೋದಿಂದ ನೀಲ ಬಣ್ಣ ಕಾಣುತ್ತೆ ಅಷ್ಟೇ, ಇರೋದಿಲ್ಲ, ಬಣ್ಣ ಇಲ್ಲ. ಆದರೆ ಬಣ್ಣ ಆಕಾಶ ನೋಡೋ ನೀಲ ಕಾಣುತ್ತೆ ಅಷ್ಟೇ. ಸಮುದ್ರದ ನೀರು ನೀಲ ಕಂಡ ಹಾಗೆ ಜಗತ್ತಿನಿಂದ ಅದರ ಅಗಾಧತೆಯಿಂದ ನೀಲ ಕಾಣುತ್ತೆ, ವಸ್ತುತಃ ನೀಲವರ್ಣ ಅಲ್ಲ ಅಂತ ಅನ್ನೋದನ್ನ ಅಲ್ಲಿಯ ತನಕದ ಎಲ್ಲ ವಿದ್ವಾಂಸರು ಹೇಳಿದರು. ಪ್ರತಿಯೊಬ್ಬರು ಅದನ್ನೇ ನಂಬಿಕೊಂಡಿದ್ರು ನಮ್ಮ ದೇಶದಲ್ಲಿ. ಪ್ರಾಯ ಮೊದಲ ಬಾರಿ ನನಗೆ ಗೊತ್ತಿರುವಂತೆ ಮೊದಲ ಬಾರಿ ಉಲ್ಲೇಖ ಮಾಡಿದ ಆಚಾರ್ಯ ಮಧ್ವರು ಹೇಳ್ತಾರೆ, ಭೂತಮತ್ಯರ್ಥಿತಂ ದಿವ್ಯ ದೃಷ್ಟಿ ಗೋಚರಂ ಏವತ್ತು. ಆಕಾಶದಲ್ಲಿ ಒಂದು ನೀಲವರ್ಣ ಇದೆ, ಅದು ನಿಮ್ಮ ಕಣ್ಣಿಗೆ ಕಾಣುವುದಿಲ್ಲ. ಎಲ್ಲರೂ ಕಣ್ಣಿಗೆ ಕಾಣುವ ನೀಲವರ್ಣವನ್ನೇ ಹೇಳಿದ್ರು. ಯಾಕೆಂದ್ರೆ ಆಚಾರ್ಯರು ಹೀಗೆ ಹೇಳಿದ ಮೇಲೆ ಕೂಡ ಅವರ ನಂತರ ವೇದಾಂತ ದೇಶಿಕರಿಂದ ಬಹಳ ದೊಡ್ಡ ವಿದ್ವಾಂಸರು ಬಂದರು ತಮಿಳುನಾಡಿನಲ್ಲಿ. ಅವರು ಇದನ್ನು ಪರಿಹಾಸ್ಯ ಮಾಡ್ತಾರೆ. ಕಣ್ಣಿಗೆ ಕಾಣದ ನೀಲವರ್ಣ ಉಂಟು ಅಂತ ಹೇಳ್ತಾರೆ ಮಧ್ವಾಚಾರ್ಯರು. ಯಾಕೆ ಅವರಿಗೆ ಕಣ್ಣು ಕಾಣೋಲ್ವಾ? ಆಕಾಶ ನೀಲವರ್ಣ ಇಲ್ವಾ ಅಂತ ಪರಿಹಾಸ್ಯ ಮಾಡಿದ್ದಾರೆ. ಅನಂತರದ ಕೂಡ ವಿದ್ವಾಂಸರಿಗೆ ಗೊತ್ತೇ ಇರಲಿಲ್ಲ ವಿಷಯ, ಅದನ್ನು ಟೀಕೆ ಮಾಡ್ತಾರೆ. ನಮಗೆ ಈಗ ವೇದಾಂತ ದೇಶಿಕರ ಮಾತನಾಡುವ ನಗು ಬರುತ್ತೆ ಮಕ್ಕಳಿಗೆ ಕೂಡ. ಅವ್ರ ಕಣ್ಣಿಗೆ ಕಾಣುತ್ತಲ್ಲ ಆಕಾಶದಲ್ಲಿ, ಕಣ್ಣಿಗೆ ಕಾಣುವ ನೀಲವರ್ಣ ಬಿಟ್ಟು ಕಾಣೋದು ನೀರು ಯಾಕೆ ಹೇಳಬೇಕು ಅಂತ. ಈಗ ಅಲ್ಟ್ರಾವೈಲೆಟ್ ಅನ್ನೋದನ್ನು ಗೊತ್ತಿರುವ ಮಕ್ಕಳಿಗೆ ವೇದಾಂತ ದೇಶಿಕದ ಮಾತುಗಳಿಗೆ ನಗು ಬರುತ್ತೆ, ಪರಿಹಾಸ್ಯ ಚೈಲ್ಡಿಶ್ ಅಂತ ಕಾಣುತ್ತೆ. ಆದರೆ ಆ ಕಾಲದಲ್ಲಿ ಅವರು ಬಹಳ ದೊಡ್ಡ ವಿದ್ವಾಂಸರು. ಅಂದರೆ ಎಂಥ ದೊಡ್ಡ ವಿದ್ವಾಂಸರಿಗೂ ಕೂಡ ಕಣ್ಣಿಗೆ ಕಾಣಲು ನೀಲವರ್ಣ ಆಕಾಶದಲ್ಲಿ ಅನ್ನೋ ಕಲ್ಪನೆಯೇ ಇರಲಿಲ್ಲ ನಮ್ಮ ದೇಶದಲ್ಲಿ. ಇದು ಮೊದಲ ಆಚಾರ್ಯ ಹೇಳಿದ್ರು ಭೂತಮಿ ಅಸಿತಂ. ಭೂತ ಅಂದ್ರೆ ಭೂತಾಕಾಶ. ಭೂತಾಕಾಶ ಅನ್ನುವಂಥದ್ದು ಏನಿದೆ ಅದರಲ್ಲಿ ಭೂತಾಕಾಶದಲ್ಲಿ ಇದು ಮತ್ತೊಂದು ವಿಷಯ. ಯಾಕಂದ್ರೆ ಇವತ್ತು ವಿಜ್ಞಾನದಲ್ಲಿ ಪೂರ್ಣ ಸಿದ್ಧಾಂತ ಆಗಿದ ವಿಷಯಗಳು. ಆಕಾಶ ಎರಡಿದೆ ಅಂದರು, ಎರಡಲ್ಲ 3-4 ಇದೆ. ಅವ್ರು ಹೇಳಿದರು 3-4 ಆಕಾಶಗಳಿವೆ ಅಂತ. ಒಂದು ಇಡೀ ಸ್ಪೇಸಿನಲ್ಲಿ ಈ ಪ್ರಪಂಚ ಸೃಷ್ಟಿಯಾಗತಕ್ಕ ವಾತಾವರಣ ಉಂಟಲ್ಲ, ಅದನ್ನು ಭೂತಾಕಾಶ ಅಂತ. ಅದನ್ನ ನಾವು ಸ್ಕೈ ಅದು ಪರ್ಮನೆಂಟ್ ಅಂತ ಹೇಳ್ತಾರೆ. ಸ್ಪೇಸ್ ಬೇರೆ, ಸ್ಕೈ ಬೇರೆ. ಅಂದ್ರೆ ಸ್ಪೇಸ್ನಲ್ಲಿ ಅಲ್ಟ್ರಾವೈಲೆಟ್ ಇಲ್ಲ, ಎಲ್ಲಿ ಅಲ್ಟ್ರಾವೈಲೆಟ್ ಇದೆಯೋ ಅದು ಸ್ಕೈ. ಅಂದ್ರೆ ಸೃಷ್ಟಿ ಸಾಪೇಕ್ಷವಾದ ಆಕಾಶದಲ್ಲಿ ಒಂದು ಕಲರ್ ಪ್ಯಾಚ್ ಉಂಟಾಯಿತು. ಅದು ಕಣ್ಣಿಗೆ ಕಾಣೋಲ್ಲ. ದಿವ್ಯ ದೃಷ್ಟಿ ಗೋಚರ, ದೇವತೆಗಳಿಗೆ ಮಾತ್ರ ಕಾಣುತ್ತೆ, ನೀವು ಕಾಣೋಲ್ಲ. ದಿವ್ಯ ದೃಷ್ಟಿ ಅಂದ್ರೆ ಸ್ಪೆಷಲ್ ಆಗಿ ಅದು ದೇವರು ಕಣ್ಣು ಕೊಡಬೇಕು ಅದು ನೋಡಲಿಕ್ಕೆ. ಅದು ಮನುಷ್ಯ ದೃಷ್ಟಿಗೆ ಗೋಚರವಾಗದ ಒಂದು ನೀಲವರ್ಣ ಆಕಾಶದಲ್ಲಿದೆ. ಇದು ಪ್ರಾಯ ಇವತ್ತು ಹೈಸ್ಕೂಲ್ ಹೋಗುವ ಮಕ್ಕಳಿಗೂ ಗೊತ್ತಿದೆ, ಅದು 13ನೇ ಶತಮಾನದ ಪಂಡಿತರಿಗೂ ಗೊತ್ತಿರಲಿಲ್ಲ. ಯಾಕಂದ್ರೆ ಅದನ್ನು ಪಂಡಿತರು ಪರಿಹಾಸ್ಯ ಮಾಡಿದ್ದಾರೆ. ಆದರೆ ಅದನ್ನು ಅಷ್ಟು ಹಿಂದೆ ಆಚಾರ್ಯ ಮಧ್ವರು ಹೇಳಿದರು. ಆದರೆ ನಮ್ಮ ಪಂಡಿತರಿಗೂ ಮನವರಿಕೆ ಆಗಲಿಲ್ಲ. ನಾವು ಶಾಲೆಯಲ್ಲೂ ಅದನ್ನು ಹೀಗೆ ಮೊದಲು ಹೇಳಿದವರು ಪಾಶ್ಚಾತ್ಯರಂತೆ ನಾವು ಕಲಿತಾ ಇದ್ದೇವೆ. ಒಬ್ಬ ಭಾರತೀಯ ವಿದ್ವಾಂಸನ ಹೇಳಿದಾಗ ಅನ್ನೋ ಕಲ್ಪನೆಯೇ ಇಲ್ಲ ನಮ್ಮ ಜನರಿಗೆ. ಇನ್ನೊಂದು ವಿಚಿತ್ರ ಅಂದರೆ ಅವರು 4 ಆಕಾಶಗಳನ್ನು ಹೇಳ್ತಾರೆ. ಈಗ ಒಂದು ಆಕಾಶ ಅಂತ ಅದು ಉಂಟೋ ಇಲ್ಲೊಂದು ವಿಜ್ಞಾನಿಗಳು ತುಂಬ ತೊಂದರೆ ಇದೆ. ಆಕಾಶ ಅಂದ್ರೆ ಅದಕ್ಕೆ ಒಂದು ಪಾಸಿಟಿವ್ ಆದಂತಹ ಮುಖ ಇಲ್ಲ. ಆಕಾಶ ಏನು ಇಲ್ಲದೆ ಇರುವುದು, ಏನು ಇಲ್ಲದೆ ಇರುವುದು ಆಕಾಶ ಅಂತ ಹೇಳ್ತಾರೆ. ಒಂದು ಆಕಾಶ ಅಂದ್ರೆ ಏನೋ ಇರುವುದು ಉಂಟು ಅನ್ನೋ ಕಲ್ಪನೆ ಬಹಳ ಜನ ವಿದ್ವಾಂಸರಿಗೆ ಇವತ್ತಿಗೂ ಆ ವಿಷಯದ ಸಂಶಯ ಇದೆ, ವಿವಾದ ಇದೆ ವಿಜ್ಞಾನಿಗಳಲ್ಲಿ ಕೂಡ. ಜೈನರು ಕೂಡ ಆಕಾಶ ಅನ್ನೋ ಒಪ್ತಿರಲಿಲ್ಲ ಹಿಂದೆ. ಭಾರತೀಯ ತತ್ವಶಾಸ್ತ್ರಗಳಲ್ಲಿ ಜೈನರು ಆಕಾಶ ಅನ್ನೋದು ಒಂದು ವಸ್ತು ಅಲ್ಲ, ಮತ್ತೆ ಯಾವ ವಸ್ತು ಇಲ್ಲದಿರುವುದಷ್ಟೇ. ಅದಕ್ಕೆ ನೆಗೆಟಿವ್ ಫಾರ್ಮ್ ಆಸ್ಪೆಕ್ಟ್ ಇದೆ ಹೊರತು ಪಾಸಿಟಿವ್ ಆಸ್ಪೆಕ್ಟ್ ಇಲ್ಲ. ಎಲ್ಲರೂ ಹೀಗೆ ಹೇಳ್ತಾ ಇರುವಾಗ ಆಚಾರ್ಯರು 4 ಆಕಾಶ ಉಂಟು. ಇದೇನಪ್ಪ ಒಂದು ಉಂಟೋ ಇಲ್ಲೋ ಅಂತಲೇ ನನಗೆ ವಿಚಾರದಲ್ಲಿ ಇನ್ನೂ ತೀರ್ಮಾನ ಆಗಲಿ. ಇವರು 1ಕ್ಕೆ 4 ಹೇಳ್ತಾರಲ್ಲ. ಅಂದರೆ 4 ಆಸ್ಪೆಕ್ಟ್ಗಳು ನೋಡಿ. ಸ್ಪೇಸು ಅನಂತವಾಗಿದೆ, ಅದು ಅದಕ್ಕೆ ಲಿಮಿಟ್ ಇಲ್ಲ, ಅನ್ಲಿಮಿಟೆಡ್. ಅದು ಅದಕ್ಕೆ ಬಣ್ಣ ಇಲ್ಲ, ಅದನ್ನು ಆಕಾಶ, ಅದು ಮಹಾಕಾಶ ಅಥವಾ ಅವ್ಯಾಕೃತ ಆಕಾಶ. ಅದರ ಒಳಗೆ ಭೂತಾಕಾಶ ಇದೆ. ಭೂತಾಕಾಶ ಅಂದರೆ ಪಂಚಭೂತಗಳ ಸೃಷ್ಟಿಗೆ ಆವರಣ ಒಳಗೊಂಡ ವಾತಾವರಣದ ಆಕಾಶ. ನಾವು ಅದನ್ನು ವಾತಾವರಣ. ಆ ವಾತಾವರಣದ ಒಳಗಿರತಕ್ಕಂಥ ಸೃಷ್ಟಿ ಸಾಪೇಕ್ಷವಾದಂತಹ ಆಕಾಶದಲ್ಲಿ ಅದು ಅಲ್ಟ್ರಾವೈಲೆಟ್ ಇದೆ ಅಥವಾ ಅತಿ ನೀಲವರ್ಣ ಇದೆ. ಅಸಿತ ಅಂದರೆ ನೀಲ ಅಂದ್ರೆ ಸಂಸದೀಯ ಒಂದೇ ಅರ್ಥ. ಕಣ್ಣಿಗೆ ಕಾಣದ ಒಂದು ನೀಲವರ್ಣ ಇದೆ. ಆಮೇಲೆ ಆಕಾಶ ಅನ್ನುವುದು ಅವರು ಮತ್ತೊಂದು ಮಾತಾಡೋದು ಸ್ಕೈ ಹ್ಯಾಸ್ ಡಿವಿಷನ್ಸ್. ಅದು ಒಂದೇ ಅಲ್ಲ, ಅದರಲ್ಲಿ ವಿಭಾಗಗಳಿವೆ ಅಂತ. ಯಾಕೆಂದರೆ ನಾವು ನೋಡ್ತೇವಲ್ಲ
ಆಕಾಶದ ವಿಭಾಗಕ್ಕೋಸ್ಕರ ಹೊಡೆದಾಡಿಕೊಳ್ತೇವೆ. ಎಲ್ಲಿಯಾದರೂ ಪಾಕಿಸ್ತಾನದ ವಿಮಾನ ನಮ್ಮ ಆಕಾಶಕ್ಕೆ ಬಂದರೆ ಹೊಡೆದು ಉರುಳಿಸ್ತೇವೆ. ಇದು ನಮ್ಮ ಆಕಾಶ. ಹಾಗಾದರೆ ಡಿವಿಷನ್ ಉಂಟುಂಟ ಇಲ್ಲ, ಪಾಕಿಸ್ತಾನದ ಆಕಾಶ ಇಂಡಿಯಾದ ಆಕಾಶ ಅಂತ ಆಯ್ತಲ್ಲ. ಇಲ್ಲ, ಅದಕ್ಕೊಂದು ಹೊಡೆದಾಡಿಕೊಳ್ತೇವೆ ನಾವು. ನಮಗೆ ಆ ವಿಮಾನ ಅಸಲಾಗಿ ಹೋದ್ರೆ ಯಾರ ಅಪ್ಪನ ಆಸ್ತಿ ಆಕಾಶ? ಇದು ನಮ್ಮ ಆಕಾಶ, ನಮ್ಮ ನೆಲದ ಮೇಲೆ ಇರುವ ಆಕಾಶ ಅಷ್ಟೇ. ಇದು ನಮ್ಮ ಆಕಾಶ, ಇದು ನಿಮ್ಮ ಆಕಾಶ. ಅಂದರೆ ಅದರಲ್ಲಿ ವಿಭಾಗ ಮಾಡಿಕೊಳ್ತೇವೆ ನಾವು. ನಮ್ಮ ಮನೆ ಒಳಗಿರುವ ಮಠ ಆಕಾಶ ಅಂತ ಹೇಳ್ತಾರೆ. ಹೇಳಿದೆ, ನಮ್ಮ ಮನೆ ಒಳಗಿರುವ ಆಕಾಶ, ಮನೆ ಹೊರಗಿನ ಆಕಾಶ. ಅವರ ಕಂಪೌಂಡಿನ ಒಳಗಿರುವ ಆಕಾಶ, ಅವರ ಕಂಪೌಂಡ್ ಒಳಗಿರುವ ಆಕಾಶದಲ್ಲಿ ಅವರ ಮರ ಬೆಳಿಬೋದು, ನಮ್ಮ ಮರ ಬೆಳೆಯೋ ಹಾಗಿಲ್ಲ. ನಮ್ಮ ಕಂಪೌಂಡಿನ ಒಳಗಿರುವ ಆಕಾಶದಲ್ಲಿ ಅವರ ಮರ ಬೆಳೆಯೋ ಹಾಗಿಲ್ಲ. ಇದು ನಮ್ಮ ಆಕಾಶ. ಸೊ ಆಕಾಶವನ್ನ ಮತ್ತೆ ಮನುಷ್ಯ ತನ್ನ ವ್ಯವಹಾರಕ್ಕೆ ಬೇಕಾದ ಡಿವಿಷನ್ಸ್ ಮಾಡಿಕೊಂಡ. ಇದು ಮೂರನೇ ವಿಭಾಗ. ಭಗವಂತನೇ ಮಾಡಿದ ಒಂದು ವಿಚಿತ್ರ ಇದೆ ನೋಡಿ. ಪರಮಾಣುಗಳಿವೆ, ಪರಮಾಣುಗಳಿಗೂ ಕೂಡ ವಿಭಜನೆ ಇದೆ. ಅದರೊಳಗೆ ಅವಕಾಶ, ಅವು ಸಾವಯವ ಅಂತ ಹೇಳಿದ್ರು ಆಚಾರ್ಯರು. ಆ ಪರಮಾಣುಗಳು ಒಳಗಿರ್ತಕ್ಕ ಸಬ್ಯಾಟಮ್ಸ್ ಏನ್ ಮಾಡ್ತಾರೆ? ಸಬ್ಯಾಟಮ್ಸು ಅದು ಒಂದಕ್ಕೊಂದು ತಾಗಿಕೊಂಡು ಗಟ್ಟಿಯಾದ ಧನದ್ರವ್ಯವಾಗಿಲ್ಲ. ಅದು ಇವತ್ತು ವಿಜ್ಞಾನಿಗಳಿಗೆ ಗೊತ್ತಿದೆ. ಪರಮಾಣುವಿನ ಒಳಗಿರ್ತಕ್ಕ ಅದರ ಸಬ್ಯಾಟಮ್ಸು ಅವು ನಿರಂತರ ಒಳಗಿಂದ ಚಲಿಸ್ತಾ ಇವೆ. ಒಳಗಿಂದ ಸ್ಪೇಸ್ ಇದೆ. ಅದು ಪರಮಾಣುವಿನ ಒಳಗಿರುವ ಆಕಾಶ. ಅದೆಂದು ಹೊರಗೆ ಬರುವುದೇ ಇದೆ. ಮತ್ತು ಅದು ಈಗ ಒಂದು ಮಡಕೆ ಮಾಡಿದರೆ ಪರಮಾಣುವಿನಿಂದ ಮಡಕೆ ಆಯಿತು. ಆ ಮಡಕೆಯ ಅವಯವವಾಗಿ ಇರುವ ಆಕಾಶ ಅದು ಎಂದು ಮಡಕೆಯ ಅವಯವ. ನೀವು ಮಡಕೆಯ ಒಳಗೆ ನೀರು ಹಾಕುವಲ್ಲಿರುವ ಆಕಾಶ ಬೇರೆ, ಪರಮಾಣುವಿನ ಅವಯವವೇ ಆದ ಆಕಾಶ. ಯಾಕೆಂದ್ರೆ ಪರಮಾಣು ಅನ್ನೋದು ಆ ಪರಮಾಣುವಿನ ಅನೇಕ ಪರಮಾಣುಗಳು ಸೇರಿ ಜಣುಕವಾಗಿ ಮಡಕೆ ಆಯಿತು. ಆ ಮಡಕೆಯಲ್ಲಿ ಹಾಗೆ ತುಂಬ ನೂರಾರು, ಅದು ಹೀಪ್ ಆಫ್ ಆಟಮ್ಸ್ ಒಂದು ವಸ್ತು ಅಂದರೆ ಆ ಆಟಮಿನ ಒಳಗೆ ಇರುವ ಆಕಾಶ ಎಂದೂ ಹೊರಗೆ ಬರುವುದಿಲ್ಲ. ಅದು ವಸ್ತುವಿನ ಅವಯವವಾದ ಆಕಾಶ. ನಾನು ಅದಕ್ಕೆ ಹೇಳುದು, ವೇದಾಂತವನ್ನ ಸೈಂಟಿಸ್ಟ್ಗಳು ಓದಬೇಕಿತ್ತು, ತುಂಬ ಉಪಯೋಗ ಆಗ್ತಿತ್ತು. ಹೊಸ ದೃಷ್ಟಿಕೋನ ಬರ್ತಿತ್ತು ನಮ್ಮ ಸೈಂಟಿಸ್ಟ್ಗಳಿಗೆ. ಇವಾಗ ನಮ್ಮ ಸೈಂಟಿಸ್ಟ್ಗಳಿಗೆ ವೇದಾಂತ ಗೊತ್ತಿಲ್ಲ, ವೇದಾಂತಿಗಳಿಗೆ ಸೈನ್ಸ್ ಗೊತ್ತಿಲ್ಲ. ಇವರು ಅವರನ್ನು ಬೈಯೋದು, ಅವರು ಇವರನ್ನು ಬೈಯೋದು, ಇಬ್ಬರಿಗೂ ಗೊತ್ತಿಲ್ಲ. ಎರಡು ಬೆದ್ದುಗಳು ಸೇರಿ ದೇಶ ನಾಶ ಆಗ್ತಾ ಇದೆ. ಎರಡನ್ನು ಕ್ಲಬ್ ಮಾಡಿ ನಮ್ಮ ಪ್ರಾಚೀನರು ಹೀಗೆ ಹೇಳಿದಾರಪ್ಪ, ನಿಮ್ಮ ಮಾಡರ್ನ್ ಸೈನ್ಸ್ ಹೀಗೆ ಹೇಳಿದ್ದಾರೆ, ಎರಡನ್ನು ಕಂಪೇರ್ ಮಾಡಿ ಸ್ಟಡಿ ಮಾಡಿ ಕೊಟ್ಟಿದ್ದಾರೆ. ನಮ್ಮ ಹುಡುಗರು ತುಂಬ ಬೆಳೀತಿದ್ರು. ನಮ್ಮ ಹುಡುಗರು ಬೆಳೆಯದಂತೆ ಮಾಡಿತ್ತು ನಮ್ಮ ಶಿಕ್ಷಣ ಪದ್ಧತಿ. ನಮ್ಗೆ ಬೇಡ ಪ್ರಾಚೀನ ಗ್ರಂಥಗಳು ಅಂತ ಹೇಳಿ ಈ ದುರಾಗ್ರಹದಿಂದ ನಮ್ಮ ಹುಡುಗರು ಎಲ್ಲೂ ಬೆಳೆಯದೆ ಹೊಸತನ್ನ ಸಮಾಜಕ್ಕೆ ಕೊಡ್ಲಿಕ್ಕೆ ಆಗದಂಥ ಬ್ರಿಟಿಷರು ಹಾಕಿಕೊಟ್ಟ ಕೆಟ್ಟ ಶಿಕ್ಷಣ ಪದ್ಧತಿಯನ್ನೇ ನಾವು ಸ್ವಾತಂತ್ರ್ಯ ಸಿಕ್ಕಿದ ಮೇಲೂ ಮುಂದುವರಿಸಿದ್ದೇವೆ ಹೊರತು ಹೊಸತನದ ಶಿಕ್ಷಣ ಪದ್ಧತಿಯನ್ನು ನಾವು ಕೊಡಲೇ ಇಲ್ಲ. ನಮಗೆ ಕ್ರಿಯೇಟಿವಿಟಿಯ ಹೊರಟೋಗಿದೆ, ಚಿಂತನಶೀಲತೆ ಇಲ್ಲ, ಗುಡ್ಡುಗಳಾಗಿರ್ತದೆ ಈ ದೇಶದ ಜನಾಂಗ. ಏನೋ ಒಂದು ಸರ್ಟಿಫಿಕೇಟ್ಗೋಸ್ಕರ ಕಲಿಯೋದು, ದುಡ್ಡಿಗೋಸ್ಕರ ಜಾಬ್ ಮಾಡೋದು, ಒಂದಿನ ಸಾಯೋದು, ಯಾವ ಕ್ರಿಯೇಟಿವಿಟಿ ಬೇಡ. ಹಾಗಾಗಿದೆ ನಮ್ಮ ಜನರ ಬುದ್ಧಿ, ಬಹಳ ಶೋಚನೀಯ. ಹಾಗಾಗಿ ಇದೆಲ್ಲ ಹೊಸ ಕೊಡುಗೆಗಳನ್ನ ನಾವು ಗಮನಿಸಬೇಕು. ಇದು ವೈಜ್ಞಾನಿಕವಾಗಿ ಆಚಾರ್ಯರು ಕೊಟ್ಟ ಕೆಲವು ಸಂಗತಿಗಳು. ಆಮೇಲೆ ಇನ್ನು ಕೆಲವು ಆಚಾರ್ಯರ ಕೊಡುಗೆಗಳನ್ನು ನಾವು ಎದುರಿಸಿದ್ರೆ 3 ಮತಾಚಾರ್ಯರು ನಮಗೆ ಕೊಟ್ಟಿರತಕ್ಕಂಥ ಗ್ರಂಥಗಳು, ಆ ಗ್ರಂಥ ರಾಶಿ ನಮ್ಮ ಕಣ್ಮುಂದೆ ಇದೆ. ನಾವು ಆ ಗ್ರಂಥಗಳ ಮೂಲಕ ಅವರನ್ನು ಇವತ್ತು ಅಧ್ಯಯನ ಮಾಡಬಹುದು, ಅವರ ವ್ಯಕ್ತಿತ್ವವನ್ನು ಊಹಿಸಿಕೊಳ್ಬಹುದು. ಅದು ನಮಗೆ ಇವತ್ತು ಒಬ್ಬ ವ್ಯಕ್ತಿಯನ್ನು, ವೇದವ್ಯಾಸರ ವ್ಯಕ್ತಿತ್ವವನ್ನು ನಾವು ಇವತ್ತು ಅರ್ಥ ಮಾಡಿಕೊಳ್ಬೇಕಾದ್ರೆ ನಮ್ಮ ಮುಂದೆ ಪುರಾಣಗಳು ಮತ್ತು ಬ್ರಹ್ಮಸೂತ್ರ, ಭಾಗವತದಂತಹ ಗ್ರಂಥಗಳು, ಆ ಮಹಾಭಾರತದಂತಹ ಗ್ರಂಥಗಳು. ಪ್ರಾಚೀನರು ಏನು ಹೇಳಿರುತ್ತೆ, ಕೌಶಲ್ಯ ಕುದುರಿ ಸಾಕ್ಷಾತ್ ಮಹಾಭಾರತ ಗ್ರಂಥವೇ ಇದು ಅಂತ. ಮಹಾಭಾರತವನ್ನು ಒಬ್ಬ ಮನುಷ್ಯ ಬರೀಲಿಕ್ಕೆ ಸಾಧ್ಯ ಇಲ್ಲ, ಹ್ಯೂಮನ್ ಮೈಂಡ್ ಅದನ್ನು ಕನ್ಸ್ಯೂಮ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಮಹಾಭಾರತವನ್ನು ಬರೆದಂಥ ಒಂದು ವ್ಯಕ್ತಿ ಆತ ಭಗವಂತನೇ ಇರಬೇಕು. ಅದನ್ನು ಓದಿ ಗಾಬರಿಯಾಗಿ ಹೀಗೆ ಉದ್ಗಾರ ಮಾಡಿ. ಹಾಗಾಗಿ ಒಂದು ಗ್ರಂಥ ಓದಿದಾಗ ಅವರ ಡೆಪ್ತ್ ಗೊತ್ತಾಗುತ್ತೆ ನಮಗೆ. ಅವರು ಮಹಾಪುರುಷರು ಅಂತ ನಾವು ಗೌರವಿಸ್ತೇವೆ. ವೇದವ್ಯಾಸರನ್ನು ಇಡೀ ದೇಶ ಭಗವಂತನ ಅವತಾರ ಅಂತ ಗೌರವಿಸುತ್ತೆ. ಕಾರಣ ಅವರು ನಮಗೆ ಕೊಟ್ಟಿರತಕ್ಕಂಥ ಗ್ರಂಥಗಳು. ಇವತ್ತು ಮಹಾಭಾರತ, ಬ್ರಹ್ಮಸೂತ್ರ, ಅವು ಅನೇಕ ಗ್ರಂಥಗಳಿಗೆ ಸಿಗ್ತಾ ಇಲ್ಲ. ಅವರು ಬರೆದಿರತಕ್ಕಂಥ ಅವರು ರಚನೆ ಮಾಡಿರುವಂಥದ್ದು, ಅವರು ನಿರುಕ್ತ ರಚಿಸಿದ್ದಾರೆ ಅಂತ ಕೋಟ್ ಮಾಡ್ತಾರೆ ಆಚಾರ್ಯರು. ಅಲ್ಲಿ ಇವರು ಸಿಗ್ತಾ ಇಲ್ಲ. ಇಲ್ಲಿ ಅವರು ಸಿಕ್ಕಿದ್ದೇ ಅದ್ಭುತ. ಅವರು ರಚನೆ ಮಾಡಿರ್ತಕ್ಕಂಥ ಮಹಾಭಾರತ ಒಂದು ಅದರಲ್ಲಿ ಇಲ್ಲದ ವಿಷಯಗಳಿವೆ. ಹಾಗಾಗಿ ಅದನ್ನು ಬರೆದವನು ಸರ್ವಜ್ಞನಿರಬೇಕು ಅಂತ ಶಾಸ್ತ್ರಯೋನಿತ್ವ ಅಂತ ಅನ್ನುವಂಥ ಸೂತ್ರಕ್ಕೆ ಶಂಕರರ ಅರ್ಥ ಬರೀತಾ ಭಗವಂತ ಸರ್ವಜ್ಞ. ಯಾಕಂದ್ರೆ ಶಾಸ್ತ್ರಗಳನ್ನು ನಮಗೆ ಕೊಟ್ಟವ ಅಂತ ಮುಖ್ಯವಾಗಿ ವೇದವ್ಯಾಸರಿಗೆ ಅನ್ವಯ ಆಗುತ್ತೆ. ಯಾವಾಗ ಶಾಸ್ತ್ರಗಳನ್ನು ನಮಗೆ ಕೊಟ್ಟರೆ ಆ ಶಾಸ್ತ್ರ ರಚಿಸಿದವರಿಗೆ ಶಾಸ್ತ್ರಕ್ಕಿಂತ ಹೆಚ್ಚು ಜ್ಞಾನ ಇರಬೇಕಲ್ಲ. ಹಾಗಾದರೆ ಬ್ರಹ್ಮಸೂತ್ರ, ಪುರಾಣಗಳು, ವೇದಗಳನ್ನು ವಿವಹಾರ ಮಾಡಿ ಕೊಟ್ಟರಲ್ಲ, ಅವರು ಸರ್ವಜ್ಞರು ಇರಬೇಕು ಅನ್ನೋದನ್ನ ಬ್ರಹ್ಮಸೂತ್ರದಲ್ಲಿ ಸೂತ್ರದಲ್ಲಿ ಶಂಕರರು ಆ ಅರ್ಥವನ್ನು ಹೊರಡಿಸ್ತಾರೆ.
ಇಡೀ ವಾಂಗ್ಮಯವನ್ನು ಯಾವುದರಿಂದ ಇವತ್ತು ಮನುಕುಲ ಜ್ಞಾನವನ್ನು ಬೆಳೆಸಿಕೊಂಡಿದೆ ಆ ಇಡೀ ವಾಂಗ್ಮಯವನ್ನು ಕೊಟ್ಟವರು ಭಗವಂತ. ಆದ್ದರಿಂದ ಅವರು ಸರ್ವಜ್ಞ. ಅದು ವೇದವ್ಯಾಸರನ್ನ ಇಂಥ ಗೌರವದಿಂದ ಕಾಣಲಿಕ್ಕೆ ಕಾರಣ ಅವರು ನಮಗೆ ಕೊಟ್ಟಿರ್ತಕ್ಕಂಥ ಗ್ರಂಥಗಳು. ಹಾಗೆಯೇ ನಾವು 3 ಜನ ಆಚಾರ್ಯರು ಕೊಟ್ಟಿರ್ತಕ್ಕಂಥ ಗ್ರಂಥಗಳಿಂದ ನೆರವು ಪಡೆಯಬೇಕು. ಈಗ ಏನಾಗಿದೆ ಗೊತ್ತಾ, ಶಂಕರಾಯ್ಟ್ಸ್ ಇರ್ತಾರೆ, ಅವರು ಯಾವ ಗ್ರಂಥವನ್ನು ಓದುವುದಿಲ್ಲ, ಓದಿದ್ರು ಶಂಕರದ ಗ್ರಂಥವನ್ನು ಓದ್ತಾರೆ, ಬೇರೆ ಯಾವ ಗ್ರಂಥವನ್ನು ಓದುವುದಿಲ್ಲ. ರಾಮಾನುಜರ ಅನುಯಾಯಿಗಳಿರ್ತಾರೆ, ಅದು ಪ್ರಾಯ ಓದುವುದಿಲ್ಲ ಯಾವುದನ್ನು, ಯಾಕೆಂದ್ರೆ ಅದನ್ನು ಓದಿದ್ರೆ ಹೊಟ್ಟೆ ತುಂಬುತ್ತಾ ಅಂತ ಕೇಳೋ ನನಗೆ ಜಾಸ್ತಿ ಆಗಿದೆ. ಓದಿದ್ರು ರಾಮಾನುಜರ ಸುಧಾರಿಸಿದ ಗ್ರಂಥಗಳನ್ನು ಓದ್ತಾರೆ, ಶಂಕರದ್ದು ಮಧ್ವರದ್ದು ಓದೋದು. ಮಾಧ್ವರಿದ್ದಾರೆ, ಅವರು ಹಾಗೆ ಬಹಳ ಜನ ಓದೋದಿಲ್ಲ, ಅದು ಬರೀ ನಾಮ ಹಾಕ್ತಾರೆ ಅಷ್ಟೇ. ಮಧ್ವಾಚಾರ್ಯ ಸಿದ್ಧಾಂತ ಓದುವಂಥ ಮಾಧ್ವರು ಬಹಳ ಕಮ್ಮಿ ಇದ್ದಾರೆ. ಓದಿದ್ರು ಮಧ್ವ ಸಿದ್ಧಾಂತ ಅಷ್ಟೇ ಓದ್ತಾರೆ, ಶಂಕರದ್ದು ರಾಮಾನುಜರದ್ದು ಓದೋದಿಲ್ಲ. ಅಂದ್ರೆ ನಮಗೆಲ್ಲ ಯಾಕೋ ಒಂದು ಏಕದೇಶ ದೃಷ್ಟಿದೆ, ಒಂದು ಸಮಗ್ರ ದರ್ಶನ ಇಲ್ಲ. ಅದನ್ನು ನೋಡಿ ಒಂದು ಮಾತು ನನಗೆ ಬಹಳ ಇಷ್ಟವಾದದ್ದು ವಿವೇಕಾನಂದರು. ಅವರು ಹೇಳ್ತಾರೆ, ನಾನು ನಿಜವಾದ ಹಿಂದೂ ಯಾಕೆ ಅಂದರೆ, ಅವ್ರು ಹೇಳ್ತಾರೆ, ಐ ಆಮ್ ಮೋರ್ ಮುಸ್ಲಿಮ್ ದ್ಯಾನ್ ದ ಮೋಸ್ಟ್ ಮುಸ್ಲಿಮ್ಸ್ and I am more Christian than the most Christians. That is why I am more Hindu than the most Hindus ಅಂತ. ನಾನು ಎಲ್ಲ ಗ್ರಂಥಗಳನ್ನು ಓದಿದ್ರಿಂದ ಹಿಂದೂ ಧರ್ಮ ಎಷ್ಟು ಶ್ರೇಷ್ಠ ಅಂತ ಗೊತ್ತಾಗ್ತದೆ. ಅದನ್ನು ಓದದೇ ಇದ್ರೆ ಸುಮ್ಮನೆ ಬೈಯೋದಷ್ಟೇ. ನಮ್ಮದು ಏನಾಗಿದೆ ಅಂದರೆ ಪರಮತವನ್ನು ದೂಷಣೆ ಮಾಡೋದು, ಓದದೆ ನಮ್ಮದು ಗೊತ್ತಿಲ್ಲ, ಇನ್ನೊಬ್ರದ್ದು ಗೊತ್ತಿಲ್ಲ, ಸುಮ್ಮನೆ ಮಾತು. ಹಾಗಾಗಿ ಆ ವಿವೇಕಾನಂದ ಮಾತು, ನಾನು ಇಷ್ಟು ಕುರಾನನ್ನು ಓದಿದೆ, ಬೈಬಲನ್ನು ಓದಿದೆ, ಆಮೇಲೆ ನಮ್ಮ ಭಾರತೀಯ ಸಂಸ್ಥೆ ಎಷ್ಟು ದೊಡ್ಡದೊಂದು ಗೊತ್ತಾಗ್ತದೆ, ಬಹಳ ಒಳ್ಳೆ ಬಾಗ್ತದೆ. ಹಾಗೆಯೇ ನಾವು 3 ಗ್ರಂಥಗಳನ್ನು ಓದಬೇಕು, ಯಾವುದು ಅದರಲ್ಲಿ ಹೆಚ್ಚು ಅರ್ಥಪೂರ್ಣ ಅಂತ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಬರೇ ನಮ್ಮ ಪ್ರಾಚೀನರು ನಮ್ಮ ಇಂಥ ಮತದ ಗ್ರಂಥ ಅಷ್ಟೇ ಓದಿದ್ರೆ ಏನು ತಿಳಿಯೋಲ್ಲ. ಶಂಕರರ ಗ್ರಂಥ ರಚನೆ ಬಗ್ಗೆ ತುಂಬ ಗೊಂದಲಗಳಿದೆ. ಅವರು ಬೃಹದಾರಣ್ಯಕೋಪನಿಷತ್ ಭಾಷ್ಯ ಮತ್ತು ಅವತ್ತು ಬ್ರಹ್ಮ ಸೂತ್ರಗಳಿಗೆ ಭಾಷ್ಯ, ಅದು ನಿರ್ವಿವಾದವಾಗಿ ಅವರು ಬರೆದದ್ದು ಅನ್ನೋ ಮಾತಿದೆ. ಉಪನಿಷತ್ ಭಾಷ್ಯಗಳಲ್ಲಿ ಕೆಲವರು ಬರೆದದ್ದು ಹೌದು ಅನ್ನುವಂಥ ವಿಮರ್ಶೆಗಳಲ್ಲಿ ವಿವಾದ ಇದೆ. ಇರಲಿ, 10 ಉಪನಿಷತ್ತುಗಳಿಗೆ ಭಾಷ್ಯ ಬರೆದಿದ್ದಾರೆ, ಗೀತೆಗೆ ಭಾಷ್ಯ ಬರೆದಿದ್ದಾರೆ, ಬ್ರಹ್ಮಸೂತ್ರಕ್ಕೆ ಭಾಷ್ಯ ಬರೆದಿದ್ದಾರೆ, ಮತ್ತು ಕೆಲವು ಅಧ್ಯಾತ್ಮ ಸಾಧನೆಯ ಪ್ರಕರಣಗಳನ್ನು ಬರೆದಿದ್ದಾರೆ. ಎಲ್ಲಕ್ಕಿಂತ ಹೆಚ್ಚು ತುಂಬಾ ಸ್ತೋತ್ರಗಳನ್ನು ಬರೆದಿದ್ದಾರೆ. ಇದಿಷ್ಟು ಶಂಕರರ ಕೊಡುಗೆ. ಅದು ಅಧ್ಯಾತ್ಮದಲ್ಲಿ, ವಿಶೇಷವಾಗಿ ಅಧ್ಯಾತ್ಮದಲ್ಲಿ, ವೇದಾಂತದಲ್ಲಿ ಅವರ ಕೊಡುಗೆ ಗೀತಾ ಭಾಷ್ಯ, ಬ್ರಹ್ಮಸೂತ್ರ ಭಾಷ್ಯ ಮತ್ತು ದಶೋಪನಿಷತ್ ಭಾಷ್ಯ. ಆ ದಶೋಪನಿಷತ್ ಭಾಷ್ಯದಲ್ಲೂ 5ನೇ ಉಪನಿಷತ್ ಭಾಷ್ಯ ಉಂಟಲ್ಲ, ಅದು ಮಧ್ಯದ ಒಂದು ಇಷ್ಟನ್ನು ಮಾತ್ರ ಪ್ರಿಂಟ್ ಮಾಡ್ತಾರೆ ಶಂಕರರು ಅಂತ. ಅವರು ಇಡೀ 5ನೇ ಉಪನಿಷತ್ಗೆ ಭಾಷ್ಯ ಬರೆದಿದ್ದಾರೆ. ಅದು ಈಗ ಅದರ ಮಧ್ಯದ ಒಂದು ಚಾಪ್ಟರ್ನ ಮಾತ್ರ ಶಂಕರರ ಭಾಷೆಯನ್ನು ಪ್ರಿಂಟ್ ಮಾಡಿಕೊಂಡು ರಾಮಕೃಷ್ಣ ಮಿಷನ್ ಅವರು ಮತ್ತು ಎಲ್ಲರೂ ಅದನ್ನು ಶಂಕರ ಭಾಷೆಯನ್ನು ಪ್ರಿಂಟ್ ಮಾಡ್ತಾ ಇದ್ದಾರೆ. ಶಂಕರರು ಬರೆದ ಇಡೀ ಉಪನಿಷತ್ ಭಾಷೆ ನಾವು ಹೋಗೇ ಬಿಟ್ಟಿದೆ, ಇಲ್ಲೇ ಇಲ್ಲ. ಈಗ ಪ್ರಿಂಟ್ ಆಗಿರೋದರ ಒಂದು ಚಾಪ್ಟರ್, ಮಧ್ಯದ ಒಂದು ಭಾಗ. ಅದು ಇಡೀ 9 ಅಧ್ಯಾಯಗಳಿಗೆ ವ್ಯಾಖ್ಯಾನ ಇದೆ, ಇಲ್ಲದ ಯಾವುದೋ ಒಂದು ಅಧ್ಯಾಯದ ಬಗ್ಗೆ ಪ್ರಿಂಟ್ ಮಾಡ್ತಾರೆ. ಅಷ್ಟೇ ಶಂಕರರು ಬರೆದದ್ದನ್ನು ಭರವೇ ಬರುವ ಹಾಗೆ. ಹಾಗಾಗಿ ಅವರು ಇಡೀ ಉಪನಿಷತ್ತಿಗೆ ಬರೆದಿರ್ತಕ್ಕಂಥ ಭಾಷೆ ಇದೆ, ಇದು ಅವರ ಕೊಡುಗೆ. ಹಾಗಾಗಿ ವೇದಾಂತಕ್ಕೆ ಮೊದಲು ತುಂಬ ವಿಸ್ತಾರವಾದಂತಹ ಒಂದು ಪಂಚಾಂಗ ಹಾಕಿಕೊಟ್ಟವರು ಶಂಕರರು. ಅದರ ಮೇಲೆ ಯಾವಾಗ ಪಂಚಾಂಗ ಹಾಕಿದ ಮೇಲೆ ಕಟ್ಟಡ ಹೇಗೆ ಹಾಕಬೇಕು ಅನ್ನೋದು ಇಂಜಿನಿಯರಿಂಗ್ ಸ್ಕಿಲ್. ಅದು ಅದರ ಡಿಸೈನ್ ಚೇಂಜ್ ಮಾಡುವುದು, ಯಾವುದು ಚಂದ ಅನ್ನೋದು ಅವರವರ ಟೇಸ್ಟ್ ಅಂತ ರಾಮಾನುಜರು ಬಂದರು. ಅವರು ಹೇಳಿದರು, ಅವರು ಏನು ಮಾಡಿದರು ನೋಡಿ, ಬ್ರಹ್ಮಸೂತ್ರಕ್ಕೆ ಭಾಷ್ಯ ಬರೆದರು, ಗೀತೆಗೆ ಭಾಷ್ಯ ಬರೆದರು, ಆಮೇಲೆ ವೇದಾಂತ ದೀಪ, ವೇದ ದೀಪ ಅಂತ ಕೆಲವು ಸಣ್ಣ ಗ್ರಂಥಗಳು ಅವರು ಉಪನಿಷತ್ತುಗಳಿಗೆ ಭಾಷ್ಯವೇ ಬರೆಯಲಿಲ್ಲ. ಯಾಕೆ ಬರೆಯಲಿಲ್ಲ ಅಂದರೆ ಅವರಿಗೆ ಒಂದು ಕಂಡಿತ್ತು, ಈಗ ಶಂಕರರು ಏನು ಹೇಳಿದರು, ಪ್ರಪಂಚ ಮತ್ತು ಭಗವಂತ, ಜೀವ ಮತ್ತು ಪರಮಾತ್ಮ ಅಂತ 2 ವಸ್ತುಗಳಿಲ್ಲ ಅಂತ ಹೇಳಿದರು. ಅದಕ್ಕೋಸ್ಕರ ಬೇರೆ ಭಾಷೆ ಬರೆಯುವುದು ಬೇಡ, ಅವನಿಗೆ 2 ವಸ್ತು ಇದೆ, ಮತ್ತೆ ಜೀವನೇ ಪರಮಾತ್ಮ ಅಂದ್ರೆ ದೇಹದೇಹಿ. ನಾನೇ ನಿನ್ನೆ ಹೇಳಿದ್ನಲ್ಲ, ನಾನೇ 55 ಭಾರ ಇದ್ದೇನೆ, ನನ್ನ ದೇಹ ಅಂತ ಅರ್ಥ. ಹಾಗೆ ಈ ಪ್ರಪಂಚವೇ ಭಗವಂತ ಅಂದ್ರೆ ಭಗವಂತನ ಶರೀರ ಈ ಪ್ರಪಂಚ. ಇಷ್ಟು ತಿಳ್ಕೊಂಡ್ರೆ ಆಗೋಯ್ತು, ಉಪನಿಷತ್ತು ಬೇರೆ ಭಾಷೆ ಬೇಡ ಅಂತ ಅವರು ಭಾಷೆಯೇ ಬರೆದಿದ್ದಿಲ್ಲ. ಅದರಿಂದ ಏನಾಯಿತು, ಅವರ ನಂತರದವರು ರಂಗರಾಮಾನುಜರು ಒಬ್ಬರಿದ್ದಾರೆ, ಆಮೇಲೆ ವೇದಾಂತ ದೇಶಿಕರು, ಆಮೇಲೆ ಸುದರ್ಶನ ಸೂರಿ, ಕುರೇಶ, ಇವರೆಲ್ಲ ವೇದಾಂತಕ್ಕೆ 6 ಉಪನಿಷತ್ತುಗಳಿಗೆ ವ್ಯಾಖ್ಯಾನ ಬಂದರು. ಅದರ ತಮಾಷೆ ಏನಾಯ್ತು ಗೊತ್ತಾ,
ಒಬ್ಬೊಬ್ರು ಒಂದೊಂದು ಅರ್ಥ ಬರುತ್ತೆ. ರಾಮಾನುಜಾಚಾರ್ಯ ಶ್ರೀ ವೈಷ್ಣವರೇ ಒಬ್ಬೊಬ್ಬರು ವ್ಯಾಖ್ಯಾನಕಾರ ಒಂದೊಂದು ಅರ್ಥ ಬರೆದರು, ಖಚಿತವಾದ ಒಂದು ಅರ್ಥ ಇರಲಿಲ್ಲ. ಅದು ಕೆಲವರು ಶಂಕರನ ಭಾಷೆಯನ್ನು ಅನುಸರಿಸಿದ್ರು, ಕೆಲವರು ಮಧ್ವರ ಭಾಷೆಯನ್ನು ಅನುಸರಿಸಿದ್ರು. ಯಾಕಂದ್ರೆ ರಾಮಾನುಜ ಭಾಷೆ ಬರೆದಿಲ್ಲ, ಬರೆದಿದ್ದರೆ ಈ ಗೊಂದಲ ಆಗ್ತಿರಲಿಲ್ಲ. ಅವರ ವ್ಯಾಖ್ಯಾನಕಾರರಲ್ಲೇ ಪರಸ್ಪರ ಗೊಂದಲಗಳು, ಪಾಠದಲ್ಲೇ ಗೊಂದಲ. ಮಾಂಡೂಕೋಪನಿಷತ್ನಲ್ಲಿ ಕಾರಿಕೆಗಳು ಭಾಷೆಗಳು ಉಪನಿಷತ್ತಿನ ಭಾಗ ಅಲ್ಲ ಅಂತ ರಂಗರಾಮಾನುಜರು, ಅದು ಉಪನಿಷತ್ತು ಅಂತಾರೆ ಪೂರೈಸರು. ಇಬ್ಬರು ಶಿವೈಷ್ಣವರು, ಇಬ್ಬರು ರಾಮಾನುಜರ ಶಿಷ್ಯರು. ಅವರಲ್ಲೇ ಡಿಸ್ಪ್ಯೂಟ್. ಯಾಕೆಂದರೆ ರಾಮಾನುಜರು ಖಚಿತವಾಗಿ ಏನು ಹೇಳಿಲ್ಲ. ಆದರೆ ಅವರ ಕೊಡುಗೆ ಕೂಡ ತುಂಬಾ ದೊಡ್ಡದೇ. ಬ್ರಹ್ಮಸೂತ್ರ ಭಾಷ್ಯ ಮತ್ತು ಗೀತಾ ಭಾಷ್ಯ ಬಹಳ ವಿಸ್ತಾರವಾಗಿ ಬರೆದಿದ್ದಾರೆ ಅವರು, ತುಂಬಾ ವಿಸ್ತಾರವಾಗಿದೆ ಆ ಎರಡು ವ್ಯಾಖ್ಯಾನಗಳು. ಅದರ ನಂತರ ಆಚಾರ್ಯ ಮಧ್ವರು ಏನು ಕೊಟ್ಟರು, ಅವರು ಬರೆದ ಗ್ರಂಥಗಳ ಸಂಖ್ಯೆ ಅಥವಾ ಗ್ರಂಥದ ಗಾತ್ರ ಬಹಳ ಚಿಕ್ಕದು, ಆದರೆ ಆ ವಿಷಯದ ರೇಂಜು ಬಹಳ ವಿಸ್ಮಯ ಬರುವಂತಹದ್ದು. ಇದು ಬರೆದರು, ಬ್ರಹ್ಮಸೂತ್ರ ಭಾಷ್ಯ ಬರೆದರು, ಒಂದೇ ಅಲ್ಲ. ಬ್ರಹ್ಮಸೂತ್ರಕ್ಕೆ ಅವರು ರಚಿಸಿದ ಭಾಷ್ಯ 4 ಇದೆ. ಒಂದು ಬ್ರಹ್ಮಸೂತ್ರ ಭಾಷ್ಯ ಅಂತ ಹೆಸರು, ತುಂಬ ಚಿಕ್ಕ ಗ್ರಂಥ ಅದು. ನಾವು ಅದು ಯಾಕೆ ಚಿಕ್ಕದು ಬರೋದು ಅಂದರೆ, ನಿಮಗೆ ಅವರ ಭಾಷೆ ಅರ್ಥ ಆಗಬೇಕಾಗಿದ್ದರೆ ಮೊದಲು ಶಂಕರರ ರಾಮಾನುಜರ ಭಾಷೆ ಓದಿಕೊಳ್ಬೇಕು, ಆವಾಗ ಈ ಚಿಕ್ಕ ವಾಕ್ಯ ಅರ್ಥ ಆಗುತ್ತೆ. ಮೊದಲೇ ಏನಂದ್ರೆ ಏನು ಅರ್ಥ ಆಗೋದು. ಸಂಕ್ಷಿಪ್ತವಾಗಿ ಅವರು ಏನು ಹೇಳಿದ್ದಾರೆ ಆ ವಿಸ್ತಾರ ಎಲ್ಲ ಓದಿದ ಮೇಲೆ ದಯವಿಟ್ಟು ಚಪ್ಪಲಿ ತೆಗೆದಿಟ್ಟು ಕೂತ್ಕೊಳ್ಳಿ, ಚಪ್ಪಲಿ ಹಾಕೊಂಡು ಕೂತ್ಕೊಂಡು ಹೋಗುದು, ಅಷ್ಟು ಚೆನ್ನಾಗಿರೋದು. ಉಪನಿಷತ್ತು ಅಥವಾ ವೇದಾಂತ ಪಾಠ ಕೇಳುವಾಗ ಚಪ್ಪಲಿ ಹಾಕೊಂಡು ಕಾಲ ಮೇಲೆ ಕಾಲ ಹಾಕೊಂಡು ಕೂತ್ಕೊಂಡ್ರೆ ನಮ್ಮ ಅವಸ್ಥೆ ತುಂಬಾ ಶೋಚನೀಯ. ನಾವು ಇಷ್ಟು ಅನಾಗರಿಕರಾಗಬಾರ್ದು. ಸರಿ, ಅವರು ಬ್ರಹ್ಮಸೂತ್ರ ಭಾಷ್ಯದಲ್ಲಿ ನಮಗೆ ಭಾಷೆ ಅರ್ಥ ಆಗಬೇಕಾಗಿದ್ದರೆ ಮೊದಲ ಎಲ್ಲ ಭಾಷ್ಯಗಳನ್ನು ಓದಿಕೊಂಡು ಅದು ಓದಿದ್ರೆ ಯಾಕೆ ಗೊತ್ತಾ, ಅವರು ಒಂದೊಂದು ಸಲ ನಾನ್ಯಥ ತದೃಷ್ಟೇ, ಬೇರೆ ಅರ್ಥ ಸರಿಯಲ್ಲ, ಆ ಅರ್ಥ ಇಲ್ಲಿ ಕಾಣುವುದಿಲ್ಲ, ಬೇರೆ ಅರ್ಥ ಯಾವುದಂದ್ರೆ ಹಿಂದಿನ ಭಾಷೆಗಳನ್ನು ಓದಬೇಕು ಅವ್ರು ಹೇಳೋದೇ. ಹಾಗಾಗಿ ಅತ್ಯಂತ ಸಂಕ್ಷಿಪ್ತವಾದ ಭಾಷ್ಯ ಅವರದ್ದು, ಆದರೆ ತುಂಬ ವಿಶಾಲವಾದ ಅರ್ಥವನ್ನು ಒಳಗೊಂಡಿರ್ತಕ್ಕಂಥ. ಅದಕ್ಕೆ ಸಾಪೇಕ್ಷ ಹಿಂದಿನ ಎಲ್ಲ ಗ್ರಂಥಗಳನ್ನು ಓದಿ ಕೊನೆಗೆ ಓದಿದ್ರೆ ಅರ್ಥ ಆಗುತ್ತೆ, ಇಲ್ಲದೇ ಇದ್ದರೆ ಮಾಧ್ವರಿಗೂ ಅರ್ಥ ಆಗೋಲ್ಲ, ಶಂಕರಾಚಾರ್ಯರಿಗೂ ಅರ್ಥ ಆಗೋಲ್ಲ. ಬ್ರಹ್ಮಸೂತ್ರದಲ್ಲಿ ಹೀಗೆ ಬರೆದದ್ರಿಂದ ಕೆಲವು ಕಡೆ ಅದು ಅಯುಕ್ತ ಅಂತ ಹೇಳ್ಬಿಟ್ಟಾರೆ. ಇದು ಯುಕ್ತಿಬದ್ಧ ಅಲ್ಲ, ಯುಕ್ತಿ ಏನು ಅಂತ ಹೇಳಲ್ಲ ಅವರು. ಅದಕ್ಕೆ ಅವರ ಶಿಷ್ಯರಲ್ಲೇ ಒಬ್ಬರು ಬಹಳ ಶ್ರೇಷ್ಠ ಶಿಷ್ಯರಿದ್ದರು, ತ್ರಿವಿಕ್ರಮ ಪಂಡಿತರು. ಅವರು ಹೇಳ್ತಾರೆ, ನೀವು ಯುಕ್ತಿ ಇಲ್ಲ ಅಂತ ಹೇಳಿದ್ರೆ ನಮಗೆ ಯುಕ್ತಿಯೇ ಹೊಳೆಯೋಲ್ಲ, ಹೊಳೆಯೋದಲ್ಲ, ಉಲ್ಟೋ ಇದು ಗೊತ್ತಾಗೋದು. ಅದು ನೀವು ಆ ಯುಕ್ತಿಗಳು ಏನು ಅಂತ ತೋರಿಸೋ ಒಂದು ಗ್ರಂಥ ಬರೀರಿ. ಆಚಾರ್ಯ ಮೊದಲು ಯುಕ್ತಿ ಬರೀಲಿಲ್ಲ. ಯಾಕೆ ಅಂದರೆ ವೇದಾಂತಕ್ಕೆ ಯುಕ್ತಿ ಅಷ್ಟು ಉಪಯುಕ್ತವಾದ ವಸ್ತು ಅಲ್ಲ. ವೇದಾಂತ ಅನುಭವಿಸಬೇಕಾದ ಸಂಗತಿ, ವಾದ ಮಾಡುವ ಸಂಗತಿ ಅಲ್ಲ. ಅದರ ವಾದ ಎಲ್ಲಿ ಬೇಕು ಅಂದ್ರೆ ಆಚಾರ್ಯರು ವಾದ ನಿಮಗೆ ವಿಷಯ ತಿಳ್ಕೊಳ್ಳಿಕ್ಕೆ ವಾದ ಅಲ್ಲ, ಎರಡು ಕಡೆಗಳಲ್ಲಿ ವಾದ ಬೇಕು. ಯುಕ್ತಿ, ತರ್ಕ ಅರ್ಥಕಕ್ಕೆ ಲಾಜಿಕ್ ಬೇಕು. ಎಲ್ಲಿದ್ದರೆ ಯಾರೋ ಒಬ್ರು ಬಂದು ನಿಮ್ಮ ಹತ್ರ ವಾಕ್ಯಾರ್ಥಕ ನಿಂತರೆ ಅವ್ರಿಗೆ ಬೂಮೆರಾಂಗ್ ಮಾಡಲಿಕ್ಕೆ ತರ್ಕ, ಅವರು ಮಾಡಿದ ತರ್ಕದಿಂದಲೇ ಅವರನ್ನು ಬೂಮೆರಾಂಗ್ ಮಾಡಿ. ಅಲ್ಲೇ ಇನ್ನೊಬ್ಬರ ಹತ್ರ ವಾದ ಮಾಡಲಿಕ್ಕೆ ತರ್ಕ ಹೊರತು ನಮಗೆ ವಾದ ಮಾಡಿಕೊಂಡಿಲ್ಲ, ನಾವು ಅನುಭವಿಸಬೇಕು. ಆಮೇಲೆ ಅನುಭವಿಸುವ ಮುಂಚೆ ತಿಳ್ಕೊಳ್ತಾರೆ ವಿಷಯ. ಅದು ತಿಳ್ಕೊಳ್ಳಿಕ್ಕೆ ಸಾಧನ ಏನು ವೇದಗಳಲ್ಲೇ ಏನು ಅರ್ಥ ಅನ್ನೋದು ಸಂಶಯ ಬಂತಲ್ಲ. ಈಗ ವೇದಕ್ಕೆ ಹೀಗರ್ಥವೋ ಹಾಗರ್ಥವೋ, ಯಾವ ಒಬ್ಬೊಬ್ರು ಒಂದೊಂದು ಅರ್ಥ ಬರ್ಬೋದು. 21 ಜನ ಭಾಷ್ಯಕಾರರಿದ್ರು ಮಧ್ವಾಚಾರ್ಯರಿಗಿಂತ ಮೊದಲು. ಮಧ್ವಾಚಾರ್ಯರಿಗೆ 22ನೇ ಭಾಷ್ಯ. ಅಲ್ಲಿ 21 ಜನ 21 ಥರ ಹೇಳಿದ್ದಾರೆ. ಅದು ಯಾವುದನ್ನು ಈ ವೇದವ್ಯಾಸ ಭಾಷೆ ಬರೆದರೂ ಯಾವುದು ಈ 21 ಅರ್ಥಗಳಲ್ಲಿ ಯಾವ ಅರ್ಥ ನಂಬಬೇಕು. ಆಮೇಲೆ ಮತ್ತೆ ಸುಮಾರು ಭಾಷೆಗಳಾದವು. ಮಧ್ವಾಚಾರ್ಯ 28ನೇ ಭಾಷೆ ಆದಮೇಲೆ ವಲ್ಲಭಾಚಾರ್ಯ ಭಾಷೆ, ಆಮೇಲೆ ಚಿನ್ಮಯ ಭಾಷೆ, ಸುಮಾರು ಮತ್ತೊಂದು 4-5 ಭಾಷೆಗಳಾಗಿದ್ದಾರೆ. ಈಗ ಇಷ್ಟು ಜನ ಭಾಷ್ಯ ಬರೆದರೆ ಪ್ರತಿಯೊಬ್ಬರು ಹೇಳುವುದು ಮಧ್ವಾಚಾರ್ಯ ಇದು ವೇದವ್ಯಾಸರ ನಿಜವಾದ ಅರ್ಥ ನಾವು ಹೇಳ್ತೇವೆ ಅಂತ. ಎಲ್ಲರೂ ಅದನ್ನೇ ಹೇಳುದು, ಕ್ಲೈಮ್ ಮಾಡೋದು. ಅದು ಯಾರನ್ನು ನಂಬಬೇಕು? ಪ್ರತಿಯೊಬ್ಬರು ಹೇಳಿ ನಾವು ಹೇಳಿದ್ದೆ ವೇದವ್ಯಾಸರ ಅರ್ಥ, ನಿಜವಾದ ಅರ್ಥ ಯಾವುದು? ಅದಕ್ಕೆ ಮತ್ತೆ ಗೊಂದಲ ಆಯಿತು. ಆಗ ಅಲ್ಲಿ ತರ್ಕ ಬೇಕು ಅಂತ ಆಚಾರ್ಯ. ತರ್ಕ ಅಂದರೆ ಲಾಜಿಕಲ್ ಕನ್ಕ್ಲೂಷನ್. ಪೂರ್ವೋತ್ತರಾವಿರೋಧೇನ ಪೋತ್ರಾರ್ಥೋ ಅಭಿಮತೋ ಭವೇತ್ ಇತ್ಯಾದ್ಯಂ ಊಹನಂ ತರ್ಕಃ ಶುಷ್ಕ ತರ್ಕಂತೂ ವರ್ಜಯೇತ್. ಬರೀ ವಾದಕ್ಕೋಸ್ಕರ ಮಾಡುವ ತರ್ಕಗಳನ್ನು ತೆಗೆದು ಬಿಸಾಡಿರ್ತಾರೆ ಆಚಾರ್ಯ. ಮತ್ತೆ ಏನ್ ಮಾಡಬೇಕು? ಇಲ್ಲಿ ಒಂದು ಅರ್ಥ ಏನು ಅಂತ ತಿಳ್ಕೊಳ್ಳಿಕ್ಕೆ ಅಲ್ಲಿ ಲಾಜಿಕ್ ಅಪ್ಲೈ ಮಾಡಿ. ಏನು ಲಾಜಿಕ್? ಪೂರ್ವದಲ್ಲಿ ಏನು ಹೇಳಿದ್ದಾರೆ?
ಕನ್ಕ್ಲೂಷನ್ನಲ್ಲಿ ಏನು ಹೇಳ್ತಾರೆ, ಪೂರ್ವಕ್ಕೂ ಇಂಟ್ರೊಡಕ್ಷನ್ನಿಗೂ ಕನ್ಕ್ಲೂಷನ್ಗೂ ಅವಿರುದ್ಧ ಇಲ್ಲಿ ಏನು ಅರ್ಥ ಮಾಡೋದು, ಎಲ್ಲ ನಮ್ಮ ತಲೆ ಬಂದು ಅರ್ಥ ಮಾಡಿದ್ರೆ ಆ ಗ್ರಂಥದ ಕಾಂಟೆಕ್ಚುವಲ್ ಮೀನಿಂಗ್ ಏನು ಅದನ್ನು ತೀರ್ಮಾನ ಮಾಡಲಿಕ್ಕೆ ಅದರ ಪೂರ್ವದಲ್ಲಿ ಏನಿದೆ, ಅದರ ಕೊನೆಯಲ್ಲಿ ಏನಿದೆ, ಮತ್ತು ಯಾವುದಕ್ಕೆ ಒತ್ತು ಕೊಟ್ಟಿದ್ದಾರೆ, ಇದೆಲ್ಲ ನೋಡಿಕೊಂಡು ನಮ್ಮ ಮಂತ್ರಕ್ಕೆ ಅರ್ಥ ಮಾಡೋದು. ಇಲ್ಲಿ ಒಂದು ಕಡೆ ಬೇಕಾಗುತ್ತೆ ಲಾಜಿಕ್, ವೇದದ ಮಂತ್ರಗಳಿಗೆ ಅರ್ಥ ಮಾಡಬೇಕು. ಇಲ್ಲಿದ್ದರೆ ಏನಾಗುತ್ತೆ ಅಂದರೆ, ಭಾಸರ್ವಜ್ಞ ಅಂತ ಒಬ್ಬ ಇದ್ದ ನೈಯಾಯಿಕ, ಅವನು ಹೇಳ್ತಾನೆ ವೇದ ಅಪೌರುಷಯ ಅಂತ ಹೇಳ್ತಾರೆ ಈ ವೈದಿಕರು. ಯಾಕೆ ಅಪೌರುಷಯ ಹೇಳೋದು? ಅದು ಮನುಷ್ಯ ಬುದ್ಧಿಯಿಂದ ನಿರ್ಮಾಣ ಆದರೆ ಅದು ಪೌರುಷ ಅದರಿಂದ ಅಪ್ರಮಾಣ ಆಗುತ್ತೆ. ಮನುಷ್ಯರಿಗೆ ಅವರ ಬುದ್ಧಿ ಸೀಮಿತ, ಅದರಿಂದ ವೇದದಲ್ಲಿ ಸತ್ಯವೇ ಬೇಕಾಗಿದ್ದರೆ ಅದು ಅಪೌರುಷಯ ಅಂತ ಹೇಳ್ತಾರೆ. ಅದು ಬುದ್ಧಿವಂತ. ಅವನು ಹೇಳ್ತಾನೆ, ಹೌದಪ್ಪ ವೇದ ಅಪೌರುಷಯ, ವೇದಕ್ಕೆ ಅರ್ಥ ಮಾಡೋದು ನೀವಲ್ವಾ, ಅದು ಅರ್ಥ ಪೌರುಷಯ ಆಯ್ತಲ್ಲ, ಮತ್ತೆ ಅಪೌರುಷ ವೇದ ಅಪೌರುಷ ಏನು ಉಪಯೋಗ, ಅದಕ್ಕೆ ವ್ಯಾಖ್ಯಾನ ಮಾಡುವಾಗ ನೀವು ನಿಮ್ಮ ಬುದ್ಧಿಯಿಂದ ಅರ್ಥ ಮಾಡೋದು ಅದು ಪೌರುಷಯ ಆಯ್ತಲ್ಲ, ಮತ್ತೆ ಅದು ಪ್ರಾಮಾಣಿಕ ಹೇಗಾಗುತ್ತೆ. ಅದಕ್ಕೆ ಆಚಾರ್ಯ ಕೊಟ್ಟ ಉತ್ತರ, ನಿನ್ನ ಅರ್ಥ ಅಲ್ಲ ವೇದದ ಅರ್ಥ ಏನು ತಿಳಿಯುದು. ಅದು ಹೇಗೆ ವೇದದ ಪೂರ್ವ ಉತ್ತರ ಮತ್ತೆ ಹೇಗಿಲ್ಲ, ಎಲ್ಲ ವೇದದ ಪೂರ್ವೋತ್ತರಗಳಲ್ಲಿ ಏನು ಅರ್ಥ ಇದೆ ಅದು ಮಧ್ಯದಲ್ಲಿ ಅರ್ಥ ಅಲ್ಲ. ಹೀಗೆ ವೇದದ ಬೇರೆ ಬೇರೆ ಭಾಗಗಳಿಂದ ಬರುವ ಅರ್ಥವನ್ನೇ ವೇದಕ್ಕೆ ಹಚ್ಚಬೇಕಲ್ವ, ಅದು ವೇದದ ಅರ್ಥ, ಅದು ನನ್ನ ಬುದ್ಧಿಯ ಅರ್ಥ ಅಲ್ಲ. ಅದರಿಂದ ಆ ಅರ್ಥವು ಅಪೌರುಷಯ. ಹಾಗಾಗಿ ಎರಡೇ ವಿಧದ ತರ್ಕ ಬೇರೆ. ಅವ್ರು ಹೇಳ್ತಾರೆ ಉಳಿದ ನಾವು ವಾಕ್ಯಾರ್ಥ ಮಾಡ್ತೇವಲ್ಲ ಸಭೆಗಳಲ್ಲೆಲ್ಲ, ಅದಕ್ಕೆ ಶುಷ್ಕ ತರ್ಕ ಅಂತಾರೆ, ಡ್ರೈ ಲಾಜಿಕ್. ಅದನ್ನು ಏನು ಉಪಯೋಗ ಇಲ್ಲ, ಸುಮ್ಮನೆ ಪಾಂಡಿತ್ಯ ಪ್ರದರ್ಶನ ಮಾಡಿಕೊಂಡು ಶಾಲು ಹೊಂದಿಕೊಳ್ಳಿಕ್ಕೆ ಆಗೈತೆ, ಬೇರೆ ಏನು ಉಪಯೋಗ ಇಲ್ಲ. ಹಾಗಾಗಿ ಅವರು ಶಿಷ್ಯನ ಪ್ರಾರ್ಥನೆಗೋಸ್ಕರ ಆಯ್ತಪ್ಪ ಅದು ಯಾಕೆ ಅಂದರೆ, ಇನ್ನೊಬ್ಬರು ಏನಾದರೂ ಆಕ್ಷೇಪ ಮಾಡಿದರೆ ಅವರಿಗೆ ಉತ್ತರ ಕೊಡಲಿಕ್ಕೆ ನಿಮಗೆ ಲಾಜಿಕ್ ಬೇಕಲ್ವಾ. ಸರಿ, ಬರೀ ವ್ಯರ್ಥ ತರ್ಕ ತತಿಮು ಕೊಡೋದು, ಬರೀ ತರ್ಕ ಅಂದರೆ ಲಾಜಿಕ್ಕಿನಿಂದ ಬ್ರಹ್ಮಸೂತ್ರದ ಅರ್ಥವನ್ನು ಹೇಗೆ ನಿರ್ಣಯಿಸುವುದು ಅನ್ನೋದಕ್ಕೆ ಒಂದು ಬರೀ ತರ್ಕಬದ್ಧವಾಗಿರ್ತಕ್ಕ ಒಂದು ಗ್ರಂಥವನ್ನು ತನ್ನ ಶಿಷ್ಯನಿಗೋಸ್ಕರ ರಚಿಸಿಕೊಟ್ರು. ಅದಕ್ಕೆ ಅನುವ್ಯಾಖ್ಯಾನ ಅಂತ ಹೇಳ್ತಾರೆ, ಅಂದರೆ ಮೂಲ ಭಾಷ್ಯಕ್ಕೆ ಅನುಸರಿಸಿ ಬರೆದ ವಿವರಣೆ. ಆಮೇಲೆ ಪ್ರತಿಯೊಂದು ಭಾಷ್ಯದಲ್ಲಿ ಏನು ಬ್ರಹ್ಮಸೂತ್ರದಲ್ಲಿ ಅಧಿಕರಣಗಳಿರ್ತಾರೆ. ಪ್ರತಿಯೊಂದು ಅಧಿಕರಣಗಳಿಗೆ ಒಂದು ವಿಷಯ ವಾಕ್ಯ ಇರುತ್ತೆ, ಒಂದು ಪೂರ್ವಪಕ್ಷ ಇರುತ್ತೆ, ಒಂದು ಸಿದ್ಧಾಂತ ಇರುತ್ತೆ. ಅದು ಯಾವುದೋ ಒಂದು ವೇದದ ವಿಷಯ ವಾಕ್ಯವನ್ನು ತಗೊಂಡು ಅದರ ಮೇಲೆ ಒಂದು ಪೂರ್ವಪಕ್ಷ, ಅದಕ್ಕೆ ಉತ್ತರ ರೂಪದಲ್ಲಿ ಸೂತ್ರ ಇರುತ್ತೆ. ಆ ವಿಷಯ ವಾಕ್ಯ ಯಾವುದು, ಅಲ್ಲಿ ಪೂರ್ವಪಕ್ಷ ಏನು, ಅದರ ಉತ್ತರ ಪಕ್ಷ ಏನು, ಇಷ್ಟನ್ನೇ ತಿಳಿಸುವಂತಹ ಒಂದು ಪುಟ್ಟ ಗ್ರಂಥವನ್ನು ಮಾಡಿದರು, ನ್ಯಾಯ ವಿವರಣ ಅಂತ. ಅದು ನ್ಯಾಯ ವಿವರಣ ಅಂದರೆ ಅದು ಕೂಡ ಅವರು ಅನುವ್ಯಾಖ್ಯಾನದಲ್ಲಿ, ಈಗ ಅನುವ್ಯಾಖ್ಯಾನ ರಚನೆ ಆಯಿತು, ಭಾಷ್ಯ ಆಯಿತು. ಅನುವ್ಯಾಖ್ಯಾನದಲ್ಲಿ ಪ್ರತಿಯೊಂದು ಪಾಠದ ಕೊನೆಯಲ್ಲಿ ನ್ಯಾಯಮಾನ ಅಂತ ಒಂದು ಎರಡೆರಡು ಶ್ಲೋಕದಲ್ಲಿ ಇಲ್ಲಿ ಯಾವ ಯುಕ್ತಿಯನ್ನು ಇಲ್ಲಿ ಹೇಳಿದ್ದಾರೆ, ಆ ಯುಕ್ತಿ ಹೇಳಿದ್ದಾರೆ ಅನ್ನೋದು ಅರ್ಥ ಆಗಲಿಲ್ಲ ಅನ್ನೋದವರಿಗೆ. ಅದಕ್ಕೆ ಆ ಯುಕ್ತಿಗಳನ್ನು ವಿವರಿಸುವಂತ ಅನುವ್ಯಾಖ್ಯಾನ ನ್ಯಾಯಮಾನ ನ್ಯಾಯ ವಿವರಣ. ಇಷ್ಟಾದ್ಮೇಲೆ ಒಳ್ಳೆ ಗ್ರಂಥವನ್ನು ಕೊಟ್ಟು ಯಾರೋ ಹೇಳಿದ್ರು ಕಾಣುತ್ತೆ. ನಮಗೆ ಬ್ರಹ್ಮಸೂತ್ರ ಇಡೀ ದಿನಾಲು ಪಾರಾಯಣ ಮಾಡಬೇಕಪ್ಪ, ಅರ್ಥ ಮಾಡಿಕೊಂಡು ಪಾರಾಯಣ ಮಾಡಬೇಕು. ಹಾಗೆ ಒಂದು ಬ್ರಹ್ಮಸೂತ್ರ ನಕ್ಷೆ ನಮಗೆ ಒಂದು ನೀವು ಕ್ಯಾಪ್ಸೂಲ್ ಕೊಡಬೇಕು, ಕಂಡೆನ್ಸ್ ಕ್ಯಾಪ್ಸೂಲ್ ಕೊಡಬೇಕು. ಇಡೀ ಬ್ರಹ್ಮಸೂತ್ರ ಅರ್ಥ ನಿತ್ಯ ನಾವು ಅನುಸಂಧಾನ ಮಾಡಿ ಅದಕ್ಕೆ ಸರ್ವಶಾಸ್ತ್ರಾರ್ಥ ಸಂಗ್ರಹ ಅಂತ ಒಂದು ಚಿಕ್ಕ ಗ್ರಂಥ ಬರೆದರು. ಅದರಲ್ಲಿ ಇಡೀ ಬ್ರಹ್ಮಸೂತ್ರದ ಪ್ರತಿಯೊಂದು ಅಧಿಕರಣವನ್ನು ಒಂದೊಂದು ಶಬ್ದದಲ್ಲಿ ಅಲ್ಲಿ ಏನು ಹೇಳ್ತಾರೆ ಸೂಚಿಸಿ ಒಂದು ಗ್ರಂಥ. ಅದು ದಿನ ಪಾರಾಯಣ ಮಾಡಿದರೆ ಇಡೀ ಬ್ರಹ್ಮಸೂತ್ರ ನಮ್ಮ ತಲೆಯಲ್ಲಿ ಕೂಡುತ್ತೆ. ಈ ಒಂದು ಬ್ರಹ್ಮಸೂತ್ರದ ಬಳಕೆಗೆ 4 ಗ್ರಂಥಗಳನ್ನು ಕೊಟ್ಟರು. ಆಯಿತು. ಉಪನಿಷತ್ತುಗಳಿಗೆ 10 ಉಪನಿಷತ್ತುಗಳಿಗೂ ಭಾಷ್ಯ ಬರೆದರು. ವಿಶೇಷ ಏನು ಅಂತಂದರೆ, ನಾನು ಮೊನ್ನೆ ಹೇಳ್ತಾ ಇದ್ದೆ, ವೇದಗಳಿಗೆ ಅರ್ಥ ಮಾಡುವಾಗ ಲೆಕ್ಸಿಕಲ್ ಮೀನಿಂಗ್ ಮಾಡಬಾರದು, ಅದಕ್ಕೆ ಬೇರೆ ಎಟಿಮೊಲಾಜಿಕಲ್ ಮೀನಿಂಗ್ ಮಾಡಬೇಕು ಅಂತ ಹಿಂದಿನ ವೈದಿಕ ಸಂಪ್ರದಾಯ ಅಂತ. ಎಲ್ಲರೂ ಲೆಕ್ಸಿಕಲ್ ಮೀನಿಂಗೇ ಬರೆದದ್ದು, ಆಚಾರ್ಯರು ಅದಕ್ಕೆ ಎಟಿಮೊಲಾಜಿಕಲ್ ಮೀನಿಂಗ್ ಬರೆದು ಹೊಸ ಭಾಷ್ಯ ಬರೆದರು. ಅದು ಆಯಿತು. ಆಮೇಲೆ ಗೀತೆಗೆ 2 ಭಾಷ್ಯ ಬರ್ತದೆ. ಅದೇನೋ ತರ್ಕ ಮಾಡೋದು ಹೇಗೆ ಅಂತ ಕೇಳಿ ಬರೋದಲ್ಲ. ಯಾಕಂದ್ರೆ ಗೀತೆಗೆ ನೀವು ತರ್ಕ ಮಾಡಿದ್ರೆ ಗೀತೆಯನ್ನು ಬಂದ ಹಾಗೆ ಕೃಷ್ಣಾರ್ಪಣ. ಗೀತೆಯಲ್ಲೂ ವಾಕ್ಯಾರ್ಥ ಮಾಡೋರಿದ್ದಾರೆ, ಅವ್ರಿಗೆ ದೂರದಲ್ಲಿ ನಮಸ್ಕಾರ ಮಾಡೋರು. ಗೀತೆಯಲ್ಲಿ ತರ್ಕ ಇಲ್ಲ, ಅದು ಅನುಭವ. ಅರ್ಜುನ ತರ್ಕ ಮಾಡಲಿಲ್ಲ, ನಾವ್ಯಾಕೆ ಮಾಡ್ಬೇಕಪ್ಪ. ಕೃಷ್ಣ ಹೇಳಿದ ತಕ್ಷಣ ಅರ್ಥ ಆಯ್ತು ಅಂತ ಅರ್ಜುನ. ಅದು ಕೂಡ ಒಂದು ಮಾತು ಹೇಳ್ತಾರೆ. ಬೃಹದಾರಣ್ಯಕ ಭಾಷ್ಯದಲ್ಲಿ ಒಂದು ಚರ್ಚೆ ಬರುತ್ತೆ, ವೇದ ಕಾಲದ ಋಷಿಗಳ ಚರ್ಚೆ. ಯಾಜ್ಞವಲ್ಕ್ಯರಿಗೂ ಆ ಕಾಲದಲ್ಲಿದ್ದ ಋಷಿಗಳಿಗೂ ಒಂದು ಚರ್ಚೆ ಬರುತ್ತೆ. ಆ ಚರ್ಚೆಯಲ್ಲಿ
ಒಬ್ಬ ಉತ್ತರ ಕೊಡ್ತಾನೆ, ಯಾಜ್ಞವಲ್ಕ್ಯರು ಉತ್ತರ, ಒಬ್ಬ ಋಷಿ ಪ್ರಶ್ನೆ ಕೇಳ್ತಾನೆ, ಯಾಜ್ಞವಲ್ಕ್ಯರು ಉತ್ತರ ಕೊಡ್ತಾರೆ, ಅವನು ಕೂತು ಬಿಡ್ತಾನೆ. ಅದೇನ್ರಿ ವಾಕ್ಯಾರ್ಥವೇ ಇಲ್ಲ, ಈ ಪ್ರಶ್ನೆ ಹಾಕ್ತಾರೆ ಮಧ್ವರು, ವಾಕ್ಯಾರ್ಥವೇ ಇಲ್ಲ, ಬರೀ ಹೇಳಿದಾಗ ತಪ್ಪ ಕೂತು ಬಿಡ್ತಾರೆ, ಅದೆಂಥ ವಾಕ್ಯಾರ್ಥ? ಅದಕ್ಕೆ ಆಚಾರ್ಯ ಹೇಳ್ತಾರೆ, ಎಲ್ಲಿ ಚರ್ಚೆ ಅನ್ನೋದು ಅನುಭವದ ಮೂಲಕ ಆಗುತ್ತೋ ಅಲ್ಲಿ ವಾಕ್ಯಾರ್ಥ ಯಾಕೆ ಬೇಕು? ಇವ್ರು ಹೇಳಿದ್ರು, ಅದು ಅವ್ರ ಅನುಭವಕ್ಕೆ ಬಂತು, ಕೂತರು. ಅನುಭವ ಇಲ್ಲದೆ ವಾಕ್ಯಾರ್ಥ ಮಾಡ್ತಾರಲ್ಲ, ಏನೂ ಗೊತ್ತಿಲ್ಲದೆ ಅವರು ವಾಕ್ಯಾರ್ಥ ಅದು ಬರೀತಾರೆ. ಇದು ಯಾವಾಗ ಬಂತು ಅಂದರೆ, ಎಲ್ಲ ಅನುಭವಗಳನ್ನು ಡಿನೈ ಮಾಡಿ ವಾದ ಮಾಡುವಂಥ ಪದ್ಧತಿ ಪ್ರಾರಂಭ ಆದದ್ದು ಬೌದ್ಧನಿಂದ. ಅದು ಬೌದ್ಧನ ನಂತರ ನಮ್ಮಲ್ಲಿ ವಾಕ್ಯಾರ್ಥ ಬೆಳೀತು. ಹಾಗೆ ವೇದ ಕಾಲದಲ್ಲಿ ವಾಕ್ಯಾರ್ಥ ಆಗತ್ತೇ ಇಲ್ಲ, ದೇ ಆರ್ ಸ್ಪೀಕಿಂಗ್ ಥ್ರೂ ಎಕ್ಸ್ಪೀರಿಯನ್ಸ್. ಅದು ನನ್ನ ಅನುಭವಕ್ಕೆ ಹೌದು ಒಂದು ಕಡಿದು ಕೂತ್ಬಿಟ್ಟೆ ನಾನು, ಮತ್ತೆ ವಾಕ್ಯಾರ್ಥ ಮಾಡೋದು ಹೇಗೆ? ಹಾಗಾಗಿ ನಿಜವಾಗಿ ಭಗವದ್ಗೀತೆಯನ್ನು ಅನುಭವಿಸಬೇಕು ಹೊರತು ಅದು ವಾಕ್ಯಾರ್ಥ ಮಾಡ್ತಾರಲ್ಲ. ಭಗವದ್ಗೀತೆ ಬಗ್ಗೆ ವಾಕ್ಯಾರ್ಥ, ಆಮೇಲೆ ಗಾಯತ್ರಿ ಬಗ್ಗೆ ವಾಕ್ಯಾರ್ಥ, ಏನು ಮಾಡುತ್ತೆ ಇಂಥವರನ್ನ? ಗಾಯತ್ರಿ ಬಗ್ಗೆ ವಾಕ್ಯಾರ್ಥ ಮಾಡ್ತಾ ಕೂತರೆ ಎಂದೂ ಕೊನೆಯಷ್ಟಿರೋದಿಲ್ಲ. ಅದರ ವಾಕ್ಯಾರ್ಥದಿಂದ ಆಚೆಗೆ ಅದರ ಒಂದೊಂದು ಮಾತನ್ನು ಅನುಭವಿಸಬೇಕು, ಅನುಭವಿಸಿ ಸವಿಯಬೇಕು. ಇಡೀ ವೈದಿಕ ಸಾಹಿತ್ಯವೇ ಅನುಭವಕ್ಕೆ ಗೊತ್ತಿರುವಂಥವು. ಅದನ್ನು ಅನುಭವಿಸಿ ಆಚಾರ್ಯರು ಈ ಮಾತು ಗೊತ್ತಾಗ್ತದೆ, ವಾಕ್ಯಾರ್ಥ ಮಾಡಬೇಡ. ಬೇರೆ ಹೀಗೆ ಹೇಳಿದ್ದಾರೆ ವಾಕ್ಯಾರ್ಥ. ಯಾಕಂದ್ರೆ ವಾಕ್ಯಾರ್ಥ ಯುಕ್ತಾನುಭವ ಅಪ್ರಮಾಣಂತ ಉತ್ತಮ ಮತಂ. ನೀವು ವಾಕ್ಯಾರ್ಥ ಮಾಡಿ ಆ ಕೊಟೇಶನ್ ಹೇಳಿದ್ರೆ ಏನು ಉಪಯೋಗ ಇಲ್ಲ. ಯಾಕಂದ್ರೆ ಇಟ್ ಇಸ್ ನಿಯರ್ ಕೊಟೇಶನ್. ಅದರಲ್ಲಿ ಹೇಳಿರ್ತಕ್ಕಂಥ ವಿಷಯ ನಿನಗೆ ಅನುಭವಕ್ಕೆ ಬಂದಿದೆಯೋ ಆಗ ಅದು ಪ್ರಮಾಣ. ಇಲ್ಲದ್ರೆ ಅದು ಕೊಟೇಶನ್ ಕಟ್ಕೊಂಡು ಏನು ಮಾಡ್ತೇನೆ? ನಾನು ಒಂದು 10 ಕೊಟೇಶನ್ ಕೊಡ್ತೇನೆ. ಕೊಟೇಶನ್ ಏನನ್ನು ಪ್ರೂವ್ ಮಾಡಿ ಬರುವುದಿಲ್ಲ. ವೆದರ್ ಯು ಹ್ಯಾವ್ ಎಕ್ಸ್ಪೀರಿಯನ್ಸ್ ಅದನ್ನು ವಾಕ್ಯಾರ್ಥಕ್ಕೆ ಬಹಳ ನೋಡಿ. ಪ್ರತಿಯೊಂದು ಅನುಭವಕ್ಕೆ ಒತ್ತು ಕೊಟ್ಟು ಉಪಸಂಹಾರ ಮಾಡಿ. ಅನುಭವಕ್ಕೆ ವಿರುದ್ಧವಾಗಿದ್ದರೆ ವೇದ ಕೂಡ ಪ್ರಮಾಣ ಅಲ್ಲ. ಅಂದ್ರೆ ಅನುಭವಕ್ಕೆ ವಿರುದ್ಧವಾದ ಅರ್ಥ, ವೇದ ಅರ್ಥ ಮಾಡಿದರೆ ಅದು ಅಪ್ರಮಾಣ ಆಗತ್ತೆ. ಇದು ಉದಾಹರಣೆಗೆ ಯಜಮಾನ ಪ್ರಸ್ತರ ಅಂತ ವೇದದ ಮಂತ್ರ ಇದೆ. ಯಜಮಾನ ಪ್ರಸ್ತರ. ಪ್ರಸ್ತರ ಅಂದ್ರೆ ದರ್ಭೆಯ ಮುಷ್ಟಿ. ಹಿಂದೆ ಏನಿತ್ತು ಅಂದ್ರೆ ಯಾಗ ಮಾಡುವಾಗ ಯಜಮಾನ ಅಲ್ಲೇ ಕೂತ್ಕೋಬೇಕು. ಈಗ ಸಂಕಲ್ಪ ಮಾಡಿ ಕೃಷ್ಣಾರ್ಪಣಕ್ಕೆ ಕರೀಲಿ ಪುರೋಹಿತರು ಹೋಗ್ಬಿಡ್ತಾರೆ. ಅದು ಹಾಗಲ್ಲ. ಇದು ಯಜಮಾನಿ ಯಾಗ ಮಾಡೋದು ಪುರೋಹಿತರಿಗ, ಯಜಮಾನಿಗಲ್ವ. ಅದೇ ಯಜಮಾನ ಕೂತಿರ್ತಲ್ಲಿ ಅವನಿಗೋಸ್ಕರ ಮಾಡು, ಅವ್ನು ಸಂಕಲ್ಪ ಮಾಡಿ ಹೊರಟು ಹೋಗ್ತಾನೆ. ಆಮೇಲೆ ಕೃಷ್ಣಾರ್ಪಣಕ್ಕಾಗ ಕರೀರಿ, ನನಗೆ ಹೊಗೆ ತಿನ್ಲಿಕ್ಕೆ ಆಗೋದಿಲ್ಲ, ಅವ್ನು ಪ್ರಾರಬ್ಧ ಕರ್ಮ. ಯಾವ ಧರ್ಮಕ್ಕೆ ಅವ್ನು ಮಾಡೋದು? ಒಂದು ವೇಳೆ ಅಕಸ್ಮಾತ್ ಆಗಿ ಏನೋ ಒಂದು ಕಾರಣ, ರೋಗದಿಂದಲೋ ಯಾವುದೋ ಒಂದು ಬರಲಿಕ್ಕೆಯೋ ಏನೋ ಆಯಿತು, ಅವನು ಹೊರಗೆ ಹೋಗಿ ಬರಬೇಕಾದ ಅನಿವಾರ್ಯತೆ ಬಂತು. ಆಗ ಅವನು ಹೋಗೋ ಮುಂಚೆ ಆ ಆಸನದಲ್ಲಿ ಒಂದು ದರ್ಭ ಮುಚ್ಚಿರ್ತಿದ್ದು. ಅವನು ಬರುವ ತನಕ ಇದು ಯಜಮಾನನ ಪ್ರತಿನಿಧಿಯಾಗಿ ಈ ವಸ್ತು ಇಟ್ಟಿದ್ದೇನೆ ಅಂತ ಹೇಳಿ ಆಮೇಲೆ ಅವನು ಹೋಗಿ ಆಮೇಲೆ ಆ ದರ್ಭ ಮುಚ್ಚಿದ್ದ ಅವನು ಅಲ್ಲಿ ಕೊಡಬೇಕು. ಹೊರತು ಇಡೀ ಸಂಕಲ್ಪ ಕೃಷ್ಣಾರ್ಪಣೆ ಬಿಡ್ಲಿಕ್ಕಾಗೋ ಬರುವುದಲ್ಲ. ಅದಕ್ಕೆ ಹೆಸರು ಪ್ರಸ್ತರ ಅಂತ. ಪ್ರಸ್ತರ ಅಂದ್ರೆ ದರ್ಭ ಕಿಂಚೂಲ, ದರ್ಭದ ಮುಷ್ಟಿ. ಅದು ಯಜಮಾನ ಪ್ರಸ್ತರ ಅಂದ್ರೆ ಪ್ರಸ್ತರವೇ ಯಜಮಾನನ ಅಲ್ಲಿರೋದು. ಹಾಗೆ ದರ್ಭಮುಷ್ಟಿಯೇ ಯಜಮಾನನ ಪ್ರತಿನಿಧಿ ಅಂತ ಅರ್ಥ ಅಲ್ವ. ಯಜಮಾನನೇ ದರ್ಭ ಪ್ರಸ್ತಾರ ಪ್ರತ್ಯಕ್ಷ ವಿರುದ್ಧ ಅಲ್ವ. ಹಾಗಾದ್ರೆ ನಮಗೆ ಪ್ರತ್ಯಕ್ಷಕ್ಕೆ ಬೇಕಾದ ಹಾಗೆ ಪ್ರತ್ಯಕ್ಷ ವಿರುದ್ಧವಾದ ಅರ್ಥವನ್ನು ವೇದಕ್ಕೆ ಕೂಡ ನಾವು ಮಾಡೋದು. ಯಜಮಾನ ಪ್ರಸ್ತರ ಅಂತ ಹೇಳ್ತಾರೆ. ನಿನ್ನೆ ಹೇಳಿದ್ದಲ್ಲ, ಈ ಸಿಂಹ ಅಗ್ನಿಯಲ್ಲಿ ಮಾನವಕ ಏನಪ್ಪ ಹುಡುಗ ಬೆಂಕಿ ಅವತಾರ ಅಂತ ಅರ್ಥವ ಅಲ್ಲ. ಬೆಂಕಿಯ ಹಾಗೆ ಉಗ್ರ ಅಂತ ಅರ್ಥಲ್ಲ, ತುಂಬಾ ಜೋರು. ಸಿಂಹ ದೇವದಂತಹ ಅನುಭವ. ಅವರು ಒಳ್ಳೆ ಸಿಂಹದ ಹಾಗೆ ಸಿಂಹ ಅಲ್ಲ. ಆ ಹುಡುಗಿಯ ಮುಖಚಂದ್ರ ಅಂತ ಸಂಸ್ಥೆಯಲ್ಲಿ ಆ ಹುಡುಗಿಯ ಮೋರೆ ಚಂದ್ರನೇ ಮೋರೆ ಆಗಿದ್ದು ಯಾರು ಮದುವೆ ಮಾಡಿಕೊಡ್ತಾರೆ? ಚಂದ್ರನ ಹಾಗೆ ಮುದ್ದಾಗಿ ಎಲ್ಲ ಕಡೆ ಹಾಗೆ ಅಲ್ವಾ? ಅದನ್ನು ಸಾದೃಶ್ಯದ ಅರ್ಥದಲ್ಲಿ ನಿಲ್ಲಿಸಬೇಕು. ಹಾಗೆ ಪ್ರಸ್ತರ ಅನ್ನೋದು ಯಜಮಾನವೇ ಸದೃಶವಾಗಿ ರೆಪ್ರೆಸೆಂಟೇಟಿವ್ ಅಷ್ಟೇ. ಅಂದ್ರೆ ವೇದದಲ್ಲಿ ಕೂಡ ಪ್ರತ್ಯಕ್ಷ ವಿರುದ್ಧವಾದ ಅರ್ಥ ಮಾಡಿ ಬರೋಲ್ಲ. ಅಂದ್ರೆ ಯಾವುದೇ ಆದರೂ ಒಂದು ಸಂಗತಿಯನ್ನು ಅನುಭವಿಸಿ ಮಾತನಾಡು. ಅನುಭವ ಇಲ್ಲದ ವಿಷಯದಲ್ಲಿ ಲಾಜಿಕ್ ಮಾಡಬೇಡ ಅಂತಾರೆ ಆಚಾರ್ಯ. ಅದಕ್ಕೋಸ್ಕರ ಗೀತೆಗೆ ಎರಡು ವ್ಯಾಖ್ಯಾನ ಲಾಜಿಕ್ಗೋಸ್ಕರ ಅಲ್ಲ. ಗೀತೆಗೆ ಅವರು ಮೊದಲು ಬರೆದದ್ದೇ ಗೀತಾಭಾಷ್ಯ. ಅವರ ಗ್ರಂಥಗಳ ಮಾಲಿಕೆಯಲ್ಲಿ ಮೊದಲು ಬರೆದದ್ದು ಗೀತಾಭಾಷ್ಯ. ಅದು ಏನಾಯ್ತು ಅಂದರೆ, ಮಧ್ವಾಚಾರ್ಯದ್ದು ಒಂದು ಸ್ವಭಾವ ಇರ್ಬೋದು ಅಂತ, ಎಷ್ಟು ಕಮ್ಮಿ ಹೇಳಲಿಕ್ಕಾಗತ್ತೆ ಅಷ್ಟು ಕಮ್ಮಿ ಹೇಳುವುದು. ಕ್ರಿಸ್ಪು ಅಂದರೆ ಅದು ನಿಮ್ಮ ಕಡೆಗೆ ಅದು ಎಂಥದ್ದು, ಅದಕ್ಕೆ ಅನ್ವಯವೇ ಗೊತ್ತಾಗದಷ್ಟು. ಅದು ಕ್ರಿಯಾಪದ ಇಲ್ಲ, ಮುಂದಿನ ವಾಕ್ಯಕ್ಕೂ ಹಿಂದಿನ ವಾಕ್ಯಕ್ಕೂ ಅನ್ವಯ ಗೊತ್ತಾಗೋಲ್ಲ, ಅಷ್ಟು ಕ್ಲಿಷ್ಟವಾಗಿತ್ತು ಅವರ ಗೀತಾಭಾಷ್ಯ. ಈಗಲೂ ಹಾಗೆ ಅದು ತುಂಬಾ ಕ್ಲಿಷ್ಟವಾಗಿದೆ. ನೀವು ಬಹಳ ಮನನ ಮಾಡಿದರೆ ಅರ್ಥ ಆಗತ್ತೆ. ಓದಿಕೊಂಡು ಹೋದರೆ ಸಾಮಾನ್ಯರಿಗೆ ಯಾರಿಗೂ ಅರ್ಥ ಆಗೋಲ್ಲ.
ಪ್ರಾಯ ಅವ್ರ ಶಿಷ್ಯರು ಹೇಳಿರ್ಬೇಕು, ಈಗ ನೀವು ಹೀಗೆ ಬರೆದ್ರೆ ಮತ್ತೆ ನೀವೇ ಪಾಠ ಹೇಳ್ಬೇಕು, ನಮಗೆ ಗೊತ್ತಾಗೋಲ್ಲ ಅಂತಾರೆ. ಇದು ಕಷ್ಟ ಆಗ್ತಲ್ಲ, ನೀವೇ ಪಾಠ ಹೇಳಬೇಕು ಅಂತ ಹೇಳಿದಾಗ ಆಚಾರ್ಯರಿಗೆ ತುಂಬ ನೋವಾಗಿರಬೇಕು. ಅದಕ್ಕೆ ಅದರ ಅರ್ಥವನ್ನು ವಿವರಿಸುವ ಪ್ರಮಾಣಗಳನ್ನು ಸಂಗ್ರಹಿಸಿ ಮತ್ತೊಂದು ಭಾಷೆಗಳು. ಈ ಪ್ರಮಾಣ ಶ್ಲೋಕ ನೋಡಿ ನನ್ನ ಮಾತಿಗೆ ಅರ್ಥ ಮಾಡ್ರಪ್ಪ, ನಾನು ಸ್ವಂತವಾಗಿ ಏನು ಹೇಳೋದಿಲ್ಲ. ಮತ್ತೆ ಪ್ರಮಾಣ ಶ್ಲೋಕ ಮುಂದಿನ ಗ್ರಂಥದಲ್ಲಿ ಕೊಡ್ತೀನಿ, ಆ ಪ್ರಮಾಣ ಶ್ಲೋಕ ನೋಡ್ಕೊಂಡು ನೀವು ಅರ್ಥ ಮಾಡಿ. ಅಂದರೆ ಈ ಗೀತೆಯ ಅರ್ಥ ನನ್ನ ಅರ್ಥ ಅಲ್ಲ, ಪ್ರಮಾಣ ಶ್ಲೋಕದಲ್ಲಿರುವ ಅರ್ಥ. ಅದಕ್ಕೋಸ್ಕರ ಬರೇ ಪ್ರಮಾಣ ಶ್ಲೋಕನ ಸಂಗ್ರಹಿಸುವ ಮತ್ತೊಂದು ಭಾಷೆ ಬರೆದು. ಹೀಗೆ 6 ಗ್ರಂಥ ಬ್ರಹ್ಮಸೂತ್ರವನ್ನು ಬರೆದಿದ್ದ ಗೀತೆಯ ಮೇಲೆ, 10 ಗ್ರಂಥ ಉಪನಿಷತ್ತುಗಳ ಮೇಲೆ. ಅವರ ಕೊಡುಗೆ ಅಲ್ಲಿಗೆ ನಿಲ್ಲಿಲ್ಲ. ಬಹಳ ವಿಶೇಷ ಅಂತ ಈ ಎಲ್ಲ ಗ್ರಂಥಗಳು, ಪುರಾಣಗಳಾಗಲಿ ಅಥವಾ ವೇದಗಳಾಗಲಿ, ಇವೆಲ್ಲ ಅಲ್ಲ, ವೇದಗಳೆಲ್ಲ ಬ್ರಹ್ಮಸೂತ್ರ ಆಗಲಿ ಪುರಾಣಗಳಾಗಲಿ, ಇವೆಲ್ಲ ಇದು ಯಾಕೋಸ್ಕರ? ವೇದದ ಅರ್ಥ ನಿರ್ಣಯಕ್ಕೋಸ್ಕರ. ಯಾವ ವೇದಾಂತಿಗಳು, ಯಾವ ಮತಾಚಾರ್ಯರು ವೇದಕ್ಕೆ ಅರ್ಥ ಬರೀಲಿಕ್ಕೆ ಹೋಗಲಿಲ್ಲ. ಆ ತನಕ ಯಾರೂ ಬರೀಲಿಲ್ಲ. ಯಾವ ಆಚಾರ್ಯರು, 21 ಆಚಾರ್ಯರಲ್ಲಿ ನಮಗೆ ತಿಳಿದಂತೆ ಯಾರೂ ಭಾಷ್ಯ ಬರೀಲಿಲ್ಲ ವೇದಕ್ಕೆ. ಬ್ರಹ್ಮಸೂತ್ರಕ್ಕೆ ಭಾಷ್ಯ ಬರೋದು. ಇದಕ್ಕೊಂದು ನಾಂದಿ ಹಾಕಬೇಕಾಗಿತ್ತು. ಮತ್ತೆ ಏನಾಗಿತ್ತು? ವೇದಕ್ಕೆ ಅರ್ಥ ಬರೆದವರಿದ್ದರು ಬೇರೆ ಮಂದಿ, ಅವರೆಲ್ಲ ವೇದವನ್ನು ಕರ್ಮಪರವಾಗಿ ಅರ್ಥ ಬರ್ತಿದ್ರು. ಯಜ್ಞ ಹೇಗೆ ಮಾಡುವುದು, ಅದಕ್ಕೆ ರಿಚುವಲ್ಸ್ ಏನು, ಅದು ಪುರೋಹಿತರು ಅದನ್ನ ಆಹುತಿ ಕೊಡೋ ಮಂತ್ರ ಏನು, ಅದು ಆಹುತಿ ಇದರಲ್ಲೇ ಆಗೋಯ್ತು. ಶಂಕರರು ಅದನ್ನು ನಿರಾಕರಣೆ ಮಾಡಿದರು. ಕರ್ಮ ಅನ್ನೋದು ಮುಖ್ಯ ಅಲ್ಲ, ಜ್ಞಾನ ಅಂತ. ಆದರೆ ಕರ್ಮಪರವಾದ ವೇದ ಭಾಗಕ್ಕೆ ಜ್ಞಾನಪರವಾಗಿ ಅರ್ಥ ಮಾಡೋದು ಹೇಗೆ ಅಂತ ಅವರು ಬರೆದಿದ್ದಾರೆ. ಕರ್ಮಪರ ಅನ್ನೋದು ಮುಖ್ಯ ಅಲ್ಲ, ಜ್ಞಾನವೇ ಮುಖ್ಯ. ಅದರಿಂದ ವೇದವನ್ನು ಜ್ಞಾನಕಾಂಡವಾಗಿ ಬಳಸಿ ಕರ್ಮಕಾಂಡವಾಗಿ ಬಳಸಬೇಡಿ ಅಂತ ಹೇಳಿದರು. ಆದರೆ ಜ್ಞಾನಕಾಂಡವಾಗಿ ಅದನ್ನು ಪರಿವರ್ತನೆ ಮಾಡೋದು ಹೇಗೆ? ಆ ವ್ಯಾಖ್ಯಾನ, ಎಲ್ಲ ವ್ಯಾಖ್ಯಾನ ಬರೆಯುವರು ಕರ್ಮಪರವಾಗಿಯೇ ಬರೆದಿದ್ದಾರೆ. ಶಂಕರರ ಅನಂತರ ಶಂಕರರ ಮತಾನುಯಾಯಿಯಾದ ಸಾಯನರು ಕೂಡ ಕರ್ಮಪರವಾಗಿ ಅರ್ಥ ಬರೆದಿದ್ದಾರೆ, ಜ್ಞಾನಪರವಾಗಿ ಬರೆಯಲಿಲ್ಲ. ಹಾಗಾದ್ರೆ ಅದಕ್ಕೊಂದು ಜ್ಞಾನಪರವಾದ ಅಧ್ಯಾತ್ಮಪರವಾದ ಅರ್ಥವನ್ನ ಹೇಳುವ ಅವಶ್ಯಕತೆ ಇತ್ತು. ಆ ಕೆಲಸವನ್ನು ಮೊದಲು ಮಾಡಿದವರು ಆಚಾರ್ಯ ಮಾಡಿದವರು. ಅವರು ಇಡೀ ವೇದಕ್ಕೆ ಭಾಷೆ ಬರೆಯಲಿಲ್ಲ, 40 ಸೂಕ್ತಗಳಿಗೆ ಬಂದರು. ಅದರ ಹಾಗೆ ಮುಂದೆ ಮಾಡ್ಕೊಂಡು ಹೋಗಿದ್ರು. ಏನು ಅಂದರೆ ವೇದದ ಅಧ್ಯಾತ್ಮ ಅರ್ಥ ಏನು? ನಾವು ಎಲ್ಲ ಎಕ್ಸ್ಟರ್ನಲ್, ಕರ್ಮ, ಪುರೋಹಿತರು, ಋತ್ವಿಜರು ಇದರಲ್ಲೇ ಇದ್ದವು. ವೇದ ಅಂದರೆ ಅದರಲ್ಲೇ ಯಾಗ ಮಾಡೋದು, ಪ್ರಾಣಿಗಳನ್ನು ಬಲಿ ಕೊಡುವುದು, ಇಷ್ಟರಲ್ಲೇ ಇತ್ತು ವೇದ. ಅದನ್ನು ನೋಡಿಯೇ ಬುದ್ಧ ಹಿಂಸೆ ಮಾಡಬೇಡಿ, ಯಾಗದ ಯಜ್ಞದ ಹೆಸರನ್ನು ಹಿಂಸೆ ಮಾಡಬೇಡಿ ಅಂತ ಹೇಳಿ. ಹಾಗಾಗಿ ಆಚಾರ್ಯರು ಹೇಳಿದರು ಇದಕ್ಕೊಂದು ಅಧ್ಯಾತ್ಮ ಅರ್ಥ ಇದೆ. ಈಗ ನೋಡಿ, ನಿಮಗೊಂದು ದೃಷ್ಟಾಂತ ಹೇಳ್ತಾರೆ. ಪೂಜೆ ಮಾಡುವಾಗ ಒಂದು ಮಂತ್ರ ಹೇಳ್ತೇವೆ ನಾವು. ಒಳಗೆ ಬಂದು ಕೂತ ತಕ್ಷಣ ವಾಯ ವಾಯಾಹಿ ದರ್ಶಕ ಇಮೇ ಸೋಮ ಅರಂಗೃತಾ ತೇಷಾಂ ಬಾಡಿ ಶ್ರುತಿಹವಂ. ಇದು ಯಾಜ್ಞಿಕರು ಸೋಮರಸವನ್ನು ತಟ್ಟೆಯಲ್ಲಿಟ್ಟು ಹೇಳೋ ಮಂತ್ರ. ಓ ವಾಯುದೇವನೇ, ಬಾ, ನಿನಗಾಗಿ ಸೋಮರಸವನ್ನು ಇಟ್ಟಿದ್ದೇವೆ, ಸ್ವೀಕಾರ ಮಾಡುವಂತ. ಈ ಪೂಜೆ ಮಾಡುವ ಸೋಮರಸ ತಂದಿಟ್ಟಿರ್ತೀರ, ಮತ್ತೆ ಯಾಕೆ ಹೇಳೋದು? ಹಾಗಾದ್ರೆ ಸೋಮರಸ ಅಲ್ಲ, ಅಲ್ಲಿ ಬೇರೆ ಒಂದು ಅಧ್ಯಾತ್ಮ ಅರ್ಥ ಇದೆ. ಅಧ್ಯಾತ್ಮ ಅರ್ಥ ಇವರೇ ಇದ್ರೆ ಇನ್ನೂ ವಿಶೇಷ ಹೇಳ್ತೇನೆ. ಯಜುರ್ವೇದದಲ್ಲಿ ಒಂದು ಅಶ್ಲೀಲ ಸೂಕ್ತ ಅಂತಿದೆ. ಬರೀ ಅಸಭ್ಯವಾದ ಮಾತುಗಾರಿಕೆ, ಹೆಣ್ಣು ಗಂಡುಗಳು ಅಶ್ಲೀಲವಾಗಿ ಮಾತಾಡಿಕೊಳ್ಳುವ ಒಂದು 10 ಮಂತ್ರ ಇದೆ. ಅದಕ್ಕೆ ಹಾಗೆ ಅರ್ಥವಾಗಿದ್ದಾರೆ ಸಾಯಣರು, ಎಲ್ಲ ವ್ಯಾಖ್ಯಾನಕಾರರು. ಆದರೆ ಅದಕ್ಕೆ ವೇದಾಧ್ಯಯನ ಮಾಡುವಾಗ ಒಬ್ಬ ಸನ್ಯಾಸಿ ಮೇಲೆ ಹೋದ್ರೆ ಏನು ಅರ್ಥ ಮಾಡ್ಕೋಬೇಕಪ್ಪ? ಅದನ್ನು, ಅದು ಅಶ್ಲೀಲ ಸೂಕ್ತ, ಅದನ್ನು ಓದ್ಬೇಡ ಅಂತ ಬಿಟ್ಬಿಡ್ಬೇಕು ಸನ್ಯಾಸಿಗಳು. ಹಾಗಾದರೆ ಈ ಅಶ್ಲೀಲ ಸೂಕ್ತ ಅನ್ನುವಂಥದ್ದು ಅದಕ್ಕೆ ಅರ್ಥ ಮಾಡೋ ವ್ಯಾಖ್ಯಾನಕಾರರ ತಲೆಯಲ್ಲಿ ಇದ್ದ ಅಶ್ಲೀಲ, ಅದು ವೇದದಲ್ಲಿದ್ದ ಅಶ್ಲೀಲ ಅಲ್ಲ. ಅದಕ್ಕೆ ಬೇರೆ ಒಂದು ಅರ್ಥ ಇರಲೇಬೇಕು, ಭಗವತ್ಪರವಾದ ಒಂದು ಅರ್ಥ. ಅಂಥ ಅರ್ಥವನ್ನು ಕೊಡತಕ್ಕಂಥ ಪ್ರಯತ್ನ ಮೊದಲು ಮಾಡಿದವರು ಆಚಾರ್ಯ ಮಧ್ವರು. 40 ಸೂಕ್ತಗಳಿಗೆ ಅಧ್ಯಾತ್ಮ ಪರವಾದ ಅರ್ಥ ಬರುವುದು. ಇವನು ವೈವಾಹಿಕ ಇಮೇ ಸೋಮ ಅಲಂಕೃತ, ಸೋಮರಸ ಇಟ್ಟಿದ್ದೇವೆ, ಬಾಪ ತಗೋ ಅಂತ ನಾವು ಹೇಳೋದು. ಇಷ್ಟೇ ಇಲ್ಲ, ಡೋಂಗಿ ಆಯ್ತು. ದೇವರ ಹತ್ರ ಡೋಂಗೆ ಮಾಡೋದು ನಾವು ಜನರ ಹತ್ರ ಡೋಂಗಿ ಮಾಡೋದು. ದೇವರು ಇಮೇ ಸೋಮ ಅಲಂಕೃತ ಅಂತ ಮಂತ್ರ ಹೇಳ್ತೇವೆ, ಸೋಮರಸವೇ ಇಲ್ಲ. ಅದಕ್ಕೆ ಆಚಾರ್ಯ ಹೇಳಿದ್ರು, ಸೋಮ ಅಂದರೆ ಸೋಮರಸ ಅಲ್ಲಪ್ಪ. ಭಕ್ತ್ಯಾದ್ಯ ಅಲಂಕೃತ ಸೋಮ ಮನಾಂಸಿ. ಭಕ್ತಿಯಿಂದ ತುಂಬಿದ ಮನಸ್ಸು ಸೋಮ. ನಾವು ಭಕ್ತಿಯಿಂದ ಮನಸ್ಸನ್ನು ನಿಮಗೆ ಅರ್ಪಿಸ್ತಾ ಇದ್ದೇವೆ, ಸ್ವೀಕರಿಸು ಅಂತ ಅರ್ಥ. ಈ ಅರ್ಥ, ಇದು ಅಧ್ಯಾತ್ಮ. ಹೀಗೆ ವೇದದಲ್ಲಿ ಬರ್ತಕ್ಕಂಥ ಹೊರಗಿನ ಲೌಕಿಕ ಅರ್ಥಕ್ಕೆ ಒಂದು ಒಳಗಿನ ಅಂತರಂಗದ ಅಧ್ಯಾತ್ಮ ಪರವಾದಂಥ ಅರ್ಥ ಇದೆ. ಅದನ್ನು ಯಾರು ಆ ತನಕ ತೋರಿಸಿರಲಿಲ್ಲ. ಅದಕ್ಕೋಸ್ಕರ ಅವರು ಮನುಷ್ಯ 40 ಸೂಕ್ತಗಳಿಗೆ ಭಾಷೆ ಬರೋದು. ಹೀಗೆ ಪ್ರತಿಯೊಂದು ಅದು ಏನಾಯಿತು ಅಂದರೆ, ಈ ಕಪಾಲಿ ಶಾಸ್ತ್ರಿಗಳು ಅಂತಿದ್ರು ಮೈಸೂರಿನಲ್ಲಿ, ಬೆಂಗಳೂರು ಮದ್ರಾಸ್ ಚೆನ್ನೈ ಕಪಾಲಿ ಶಾಸ್ತ್ರಿಗಳು ಅಂತಿದ್ರು, ದೊಡ್ಡ ವಿದ್ವಾಂಸರು. ಅವರು ಅರವಿಂದ ಅವ್ರ ಶಿಷ್ಯ.
ಅವರು ಅವ್ರ ಹೆಸರೇ ಹೇಳಿದಾಗ ಗೊತ್ತಾಗ್ತದೆ. ಕಪಾಲಿ ಅಂದರೆ ಕಪಾಲ ಕೈಯಲ್ಲಿ ಶಿವ ಅಂತ. ಅವರು ಶಂಕರ ಮತಾನುಯಾಯಿಗಳು ಮತ್ತು ಸ್ವಯಂ ಸ್ಮಾರಕರು, ಶೈವೈತವರು. ಅವರು ಋಗ್ವೇದಕ್ಕೆ ಭಾಷೆ ಅವರು ಒಂದು ವ್ಯಾಖ್ಯಾನ ಬರ್ತಾರೆ ಸಂಸ್ಕೃತದಲ್ಲಿ. ಆದರೆ ಅವರು ಒಂದು ಮಾತು ಹೇಳ್ತಾರೆ, ನಾನೇನೋ ವ್ಯಾಖ್ಯಾನ ಬರೀತೇನೆ, ಆದರೆ ವೇದಕ್ಕೆ ನಿಜವಾದ ಅಧ್ಯಾತ್ಮಪರತಾ ಇದೆ ಅಂತ ತೋರಿಸಿದವರು ಮಧ್ವಾಚಾರ್ಯರು ಅಂತ ಹೇಳ್ತಾರೆ. ವೇದಾನಾಂ ಅಧ್ಯಾತ್ಮಪರತಾ ನಾಸ್ತಿ ಕೋನಾಮ ಬ್ರೂತೆ. ಅವರು ಮಾತ್ರಲ್ಲ, ಅವರು ಶಂಕರ ಇದ್ರು. ವೇದಾನಾಂ ಅಧ್ಯಾತ್ಮಪರತಾ ನಾಸ್ತಿ ಕೋನಾಮ ಬ್ರೂತೆ. ವೇದಗಳಿಗೆ ಅಧ್ಯಾತ್ಮದ ಅರ್ಥ ಇಲ್ಲ ಅಂತ ಹೇಳುವ ಧೈರ್ಯ ಯಾರಿಗೆ? ಯಾಕೆಂದ್ರೆ ಮಧ್ವ ಭಾಷೆಯು ಜಾಗ್ರತ್ಸು. ಮಧ್ವಾಚಾರ್ಯ ಭಾಷೆ ನಮ್ಮ ಕಣ್ಮುಂದೆ ಇರುವಾಗ ವೇದಕ್ಕೆ ಅಧ್ಯಾತ್ಮ ಅರ್ಥ ಇಲ್ಲ ಅಂತ ಹೇಳುವ ಧೈರ್ಯ ಮಾಡಲಿಕ್ಕೆ ಸಾಧ್ಯ ಉಂಟಾ? ಯಾರೂ ಮಾಡುವಂಗಿಲ್ಲ. ಅಂದರೆ ಎಲ್ಲರೂ ಅದನ್ನ ನೋಡಿ ಹಾಗೆ ಅಧ್ಯಾತ್ಮಪರ. ದುರ್ದೈವ ಏನು ಅಂದ್ರೆ, ದಯಾನಂದ ಸರಸ್ವತಿಯವರು ವೇದಗಳಿಗೆ ಅಧ್ಯಾತ್ಮ ಅರ್ಥ ಹೇಳಬೇಕು ಅಂತ ಪ್ರಯತ್ನಿಸಿದ್ರು. ಅವರು ಮಧ್ವ ಭಾಷೆಯನ್ನೇ ನೋಡಿಲ್ಲ. ನೋಡಿದ್ರೆ ಸುಲಭ ಆಗ್ತಿತ್ತು ಅವರಿಗೆ. ಅವರು ಗೊಂದಲ ಮಾಡಿದ್ರು, ಏನೇನೋ ಹೇಳಿದ್ರು, ಯದ್ವಾಗೋಯ್ತು. ಹೀಗೆ ವೇದಕ್ಕೆ ಭಾಷೆ ಬಂದರು. ಇದು ಒಬ್ಬ ಮತಾಚಾರ್ಯ ಮಾಡಿದ ಮೊದಲನೇ ವೇದ ಭಾಷೆ. ಹಾಗೆ ಅದನ್ನಂತರ ಇನ್ನೊಂದು ವಿಷಯ ಗೊತ್ತಾ, ತಂತ್ರಶಾಸ್ತ್ರಕ್ಕೆ ಸಂಬಂಧಪಟ್ಟ ಒಂದು ದೊಡ್ಡ ಗ್ರಂಥವನ್ನು ಬರೆದಿದ್ದಾರೆ ಶಂಕರರು. ರಾಮಾನುಜರು ಬರೆಯಲಿಲ್ಲ. ರಾಮಾನುಜರು ಋಗ್ವೇದಕ್ಕೂ ಭಾಷೆ ಬರೆಯಲಿಲ್ಲ. ರಾಮಾನುಜರು ರಿಚುವಲ್ಸ್ ಬಗ್ಗೆ ಏನೂ ಬರೆಯಲಿಲ್ಲ. ಶಂಕರರು ರಿಚುವಲ್ಸ್ ಬೇಡ, ಜ್ಞಾನ ಬೇಕು ಅಂತ ಹೇಳಿದವರು. ಆದರೆ ಒಂದು ಹಂತದ ತನಕ ರಿಚುವಲ್ಸ್ ಬೇಕು ಅಂತ ಅದಕ್ಕೆ ಒಂದು ದೊಡ್ಡ ತಾಂತ್ರಿಕ ಗ್ರಂಥ ಬರೆದಿದ್ದಾರೆ, ಪ್ರಪಂಚ ಸಾರ ಅಂತ. ಒಂದು ದೊಡ್ಡ ಗ್ರಂಥ. ಅಲ್ಲಿ ಎಲ್ಲ ದೇವತಾ ಉಪಾಸನೆ, ಪ್ರತಿಷ್ಠೆ, ಎಲ್ಲವನ್ನೂ ಬರೀತಾರೆ ಅವರು. ಎಲ್ಲ ಮಂತ್ರಗಳು, ಭೂತ ಪ್ರೇತಗಳ ಮಂತ್ರಗಳನ್ನು ಕೂಡ ಉಲ್ಲೇಖ ಮಾಡಿದ್ದಾರೆ. ಆ ಕಾಲದಲ್ಲಿ ಏನು ಉಪಾಸನೆಗಳಿತ್ತು ಅದನ್ನೆಲ್ಲ. ಅದು ಆದರೆ ಅವರಷ್ಟು ವಿಸ್ತಾರವಾದ ಗ್ರಂಥ ಬರೆದರೂ ಅದರಲ್ಲಿ ಐಕನೋಗ್ರಫಿ, ಒಂದು ಪ್ರತಿಮೆಯನ್ನ ಶಿಲ್ಪಶಾಸ್ತ್ರ, ಅದ್ರ ಬಗ್ಗೆ ಏನು ಉಲ್ಲೇಖ ಮಾಡಿದ್ರು. ಒಂದು ಪ್ರತಿಮೆಯನ್ನು ಆಚಾರ್ಯರು ಸಣ್ಣದು 400 ಚಿಲ್ಲರ ಶ್ಲೋಕದ್ದು ಒಂದು ತಂತ್ರ ಸಾರ ಸಂಗ್ರಹ ಅಂತ ಬರೋದು. ಅದರಲ್ಲಿ ಮೊದಲನೇ ಅಧ್ಯಾಯದಲ್ಲಿ ಅಷ್ಟಮಹಾಮಂತ್ರಗಳನ್ನು ಹೇಳಿದರು. ಎರಡನೇ ಅಷ್ಟಮಹಾಮಂತ್ರ ಮತ್ತು ಪೂಜೆ ಸಂಗ್ರಹ ಒಂದು 30-40 ಎಲ್ಲ ಹೇಳ್ಬಿಡ್ತಾರೆ ಅವರು. ಅದನ್ನು ಮಾಡಿದರೆ ಎರಡನೇ ಅಧ್ಯಾಯದಲ್ಲಿ ಹೋಮದ ಕುಂಡದ ಮೆಜರ್ಮೆಂಟು ಮತ್ತು ಹೋಮ ಅಗ್ನಿ ವಿಧಾನ ಹೇಳಿದರು. ಮೂರನೇ ಅಧ್ಯಾಯದಲ್ಲಿ ಒಂದು ದೇವತಾ ಪ್ರತಿಷ್ಠೆ ಮಾಡಿದ್ರೆ ದೇವಸ್ಥಾನ ಕಟ್ಟುವುದು. ದೇವಸ್ಥಾನ ಕಟ್ಟುವುದಕ್ಕೆ ದೇವಸ್ಥಾನದ ವಾಸ್ತು ಕರೆಕ್ಟ್ ಮೆಜರ್ಮೆಂಟ್ ಕೊಟ್ಟಿದ್ದಾರೆ. ಆಮೇಲೆ ಪ್ರತಿಮಾ ಲಕ್ಷಣ, ಒಂದು ಪ್ರತಿಮೆ ನಖಶಿಖ ಅಂತ ಊರಿನಿಂದ ಶಿರಸ್ಸಿನ ತನಕ ಯಾವ ರೀತಿ ಮೆಜರ್ಮೆಂಟ್ ಇರಬೇಕು ಅದನ್ನು ಕೊಟ್ಟಿದ್ದಾರೆ. ಆಮೇಲೆ ಪ್ರತಿಷ್ಠೆ ಮಾಡುವ ವಿಧಾನ ಹೇಳಿದ್ದಾರೆ. ಆಮೇಲೆ ಬ್ರಹ್ಮಕಲಶ ಮಾಡುವ ವಿಧಾನ ಹೇಳಿದ್ದಾರೆ. ಇದೆಲ್ಲ ಅದರಲ್ಲಿ 4ನೇ ಅಧ್ಯಾಯದಲ್ಲಿ ಎಲ್ಲ ಪ್ರಸಿದ್ಧವಾದ ಆದರೆ ಭೂತ ಪ್ರೇತಗಳ ಮಂತ್ರಗಳನ್ನು ಹೇಳಲಿಲ್ಲ ಅವರು. ಇದರ ತರ್ಕಶಾಸ್ತ್ರಕ್ಕೆ ಹೋದ್ರೆ ಅಲ್ಲಿ ಎಂಥದ್ದು ಜುಮಾತಿ ಅಂತ ಒಂದು ದೈವ ಇದೆ ಸೌತ್ ಕೇಂದ್ರದಲ್ಲಿ. ಅದು ಸಂಸನ್ ಧೂಮಾವತಿ, ಧೂಮಾವತಿ ಸ್ವಾಹ ಅದು ಮಂತ್ರ. ಆದರೆ ಆಚಾರ್ಯ ಅದನ್ನೆಲ್ಲ ಹೇಳೋದಿಲ್ಲ. ದೆವ್ವಗಳ ತಂತ್ರ ಬೇಕಾದ್ರೆ ಬೇರೆ ತಂತ್ರಶಾಸ್ತ್ರ ಓದ್ಕೊಳ್ಳಿ, ನಾನು ಭಗವಂತನ ಮಂತ್ರಗಳನ್ನು ಮಾತ್ರ ಹೇಳ್ತೇನೆ ಅಂತ ಪ್ರಸಿದ್ಧವಾದ ಅದು ಹೇಳ್ತಾರೆ. ಕೆಲವು ವೀರ್ಯಪ್ರದ ಅಂತ ಕಲಿಯುಗದಲ್ಲಿಯೂ ಕೂಡ ಶಕ್ತಿ ಕಳ್ಕೊಳ್ಳದ ಮಂತ್ರಗಳನ್ನು ಮಾತ್ರ ನಾನು ಉಲ್ಲೇಖ ಮಾಡಿ. ಕೆಲವು ಶಕ್ತಿ ನೀವು ಕಲಿಯುಗದಲ್ಲಿ ಹೇಳಿದ್ರೆ ಫಲಿಸೋಲ್ಲ, ಯಾಕಂದ್ರೆ ನಿಮಗೆ ತಾಕತ್ತು ಸಾಕಾಗಲ್ಲ. ಅದನ್ನ ಕಲಿಯುಗದಲ್ಲಿಯೂ ಫಲಿಸೋ ಮಂತ್ರಗಳನ್ನು ಹೇಳ್ತೇನೆ ಅಂತ ಒಂದು 70-80 ಮಂತ್ರಗಳನ್ನು ಹೇಳ್ತಾರೆ. ಹೀಗೆ ಆಮೇಲೆ ಕೊನೆಯದಲ್ಲಿ ನಮ್ಮ ಒಳಗಿನ ನಾಡಿಗಳು, ಆ ನಾಡಿಗಳಲ್ಲಿ ಮೆಡಿಟೇಷನ್ ಮಾಡ್ತಕ್ಕಂಥ ವಿಧಾನವನ್ನು ಕೊನೆಯಲ್ಲಿ ಹೇಳಿ, ಅಂದರೆ ತಂತ್ರಶಾಸ್ತ್ರದಲ್ಲಿ ಶಿಲ್ಪಶಾಸ್ತ್ರವನ್ನು ಸೇರಿಸಿ ಶಿಲ್ಪ ಮತ್ತು ವಾಸ್ತು, ಟೆಂಪಲ್ ವಾಸ್ತು ಮತ್ತು ಐಕನೋಗ್ರಫಿ ಎಲ್ಲವನ್ನೂ ಒಂದು ಗ್ರಂಥದಲ್ಲಿ ಕೊಡುವಂಥದ್ದು ಸಿಕ್ಕಿದ್ದೇ ಇವತ್ತು ಒಂದು ಗ್ರಂಥ ಆಚಾರ್ಯ ಮಠದಲ್ಲಿ ಬಂದ ಸಂಸ್ಥಾನ. ನಿಮಗೊಂದು ಕಥೆ ಹೇಳಬೇಕು ನಾನು, ನಡೆದದ್ದು. ದೇವನಹಳ್ಳಿಯಲ್ಲಿ ಹನುಮಂತಾಚಾರ್ಯ ಅಂತ ಒಂದು ಶಿಲ್ಪಿ ಇತ್ತು. ಇಲ್ಲ ದೇವನಹಳ್ಳಿ ಬಹಳ ದೊಡ್ಡ ಶಿಲ್ಪಿ, ಈಗ ಇಲ್ಲ, ಅವರು ಭಾರಿ ದೊಡ್ಡ ಶಿಲ್ಪಿ. ನನಗೆ ತಿಳಿದಂತೆ ಅವರ ಮಟ್ಟದ ಶಿಲ್ಪಿ ಇನ್ನೊಬ್ಬ ಕರ್ನಾಟಕದಲ್ಲಿ ಸದ್ಯದಲ್ಲಿ ಆಗಲಿಲ್ಲ, ಇನ್ನು ಆಗುವ ಸಂಭವ ಇಲ್ಲ. ತುಂಬಾ ದೊಡ್ಡ ಶಿಲ್ಪಿ. ಒಂದು ಸರ್ತಿ ಅವರು ಉಡುಪಿಗೆ ಬಂದಾಗ ಪೆರಿಯಾರ ಸ್ವಾಮಿಗಳ ಪರ್ಯಾಯ. ಉಡುಪಿಗೆ ಬಂದು ಅವರು ಸ್ವಾಮಿಗಳ ಹತ್ರ ಹೇಳಿದ್ರು, ನನಗೆ ಬನ್ನಂಜಿಯವರನ್ನ ನೋಡಬೇಕು. ಯಾಕಂದ್ರೆ ನಾನು ತತ್ವಸಾರ ಸಂಗ್ರಹ ಕನ್ನಡ ಅನುವಾದ ಆಗಷ್ಟೇ ಪಬ್ಲಿಷ್ ಆಗಿತ್ತು. ಅದನ್ನು ನೋಡಿದ್ದಾರೆ ಅವರಿಗೆ. ಅವ್ರ ಶಿಲ್ಪಿಗಳು ನೋಡಿ, ಅದು ಆ ಸಂಸಾರ ಸಂಗ್ರಹ ಅವ್ರು ಏನು ಮಾಡಿದ್ದಾರೆ ಗೊತ್ತಾ, ಮಧ್ವಾಚಾರ್ಯ ಶಿಲ್ಪಶಾಸ್ತ್ರದ ಮೆಜರ್ಮೆಂಟ್ ಕೊಟ್ಟಿದ್ದಾರಲ್ಲ, ಅದನ್ನು ಅವ್ರ ಮಕ್ಕಳಿಗೆ ಟೆಕ್ಸ್ಟ್ ಬುಕ್ ಮಾಡಿದ್ದಾರೆ. ಅವರು ಶಿಲ್ಪ ಹೇಳಿಕೊಡ್ತಾ ಇದ್ದಾರೆ. ಸೊ ಟೆಕ್ಸ್ಟ್ ಬುಕ್ ಇದೆಲ್ಲ ಇದನ್ನು ಟೆಕ್ಸ್ಟ್ ಬುಕ್ ಮಾಡಿದರು. ಅವ್ರ ಮಕ್ಕಳಿಗೆ ದೇವನಹಳ್ಳಿಯಲ್ಲಿ ಶಿಲ್ಪ ಕಲಿಯುವವರಿಗೆ ಅವರು ಊಟ ವಸತಿ ಎಲ್ಲ ಕೊಟ್ಟು ಅವರಿಗೆ ಪಾಠ ಹೇಳಿಕೊಡ್ತಿದ್ರು. ಟೆಕ್ಸ್ಟ್ ಬುಕ್ ಇದು ಮಾಡಿದ್ರು.
ಇದು ಯಾರು ನನಗೂ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ. ಅವರು ಆ ಪುಸ್ತಕ ನೋಡಿ ಅದನ್ನು ಟೆಕ್ಸ್ಟ್ ಬುಕ್ ಮಾಡಿಬಿಟ್ಟಿದ್ದಾರೆ. ಟೆಕ್ಸ್ಟ್ ಬುಕ್ ಮಾಡಿದ್ದರಿಂದ ಅವ್ರಿಗೆ ಪುಸ್ತಕ ಬೇಕಿತ್ತು ಮಕ್ಕಳಿಗೆ ಕೊಡಲಿಕ್ಕೆ, ವಿದ್ಯಾರ್ಥಿಗಳಿಗೆ ಒಂದಿಷ್ಟು ತಂತ್ರಸಾರ ಸಂಗ್ರಹ ಪುಸ್ತಕ ಒಂದು 20-25 ಒಯ್ಯಬೇಕು ಅಂತ ಬಂದದ್ದವರು. ಅದಕ್ಕೆ ನನಗೆ ಆ ತಂತ್ರಸಾರ ಸಂಗ್ರಹ ಅನುವಾದ ಮಾಡಿದವರನ್ನು ನಾವು ನೋಡಬೇಕು. ಯಾಕೆಂದ್ರೆ ಅದು ನಮಗೆ ಮಕ್ಕಳಿಗೆ ಪಾಠ ಹೇಳಲಿಕ್ಕೆ ಆಗುವಂತೆ ಪರ್ಫೆಕ್ಟ್ ಆಗಿ ಅದನ್ನು ಯಾರು ಟ್ರಾನ್ಸ್ಲೇಟ್ ಮಾಡಿರಲಿಲ್ಲ, ಅರ್ಥ ಆಗೋಲ್ಲ ಅಂತ. ಅದು ಪರ್ಫೆಕ್ಟ್ ಆಗಿ ಅನುವಾದ ಮಾಡಿದ್ದಾರೆ, ಅದನ್ನು ನೋಡಬೇಕು. ಮತ್ತೆ ನನಗೆ ಒಂದಿಷ್ಟು ಪುಸ್ತಕಗಳು ಬೇಕು. ಪೇಜಾವರ ಸ್ವಾಮಿ ನಮ್ಗೆ ಹೇಳಿ ಕಳಿಸಿದ್ರು ಮನೆಗೆ, ನಾನು ಬಂದೆ. ಅಂದಾಗ ಒಂದು ತಮಾಷೆ ಆಯಿತು. ನಾನು ಗೊತ್ತಲ್ಲ ನಿಮಗೆ, ನಾನು ಉಪನ್ಯಾಸಕ್ಕೆ ಹೋಗುವಾಗ ಒಂದು ಶರ್ಟ್ ಹಾಕೋತೇನೆ, ಒಂದು ಮುಂದೆ ಉಟ್ಕೋತೇನೆ. ಹಾಗೆ ಆವಾಗ ಬುಷ್ ಶರ್ಟ್ ಹಾಕೊಂಡಿದ್ದೆ ಕಾಣುತ್ತೆ. ಅದು ನಾನು ಆವಾಗ ಅವ್ರು ಬರುವಾಗ ನನಗೆ ಪ್ರಾಯ 20-30 ವರ್ಷ ಆಚೆ. ಅವರು ಪೇಜಾವರ ನೋಡಿ ಬನ್ನಂಜೆ ಬಂದಿದ್ದಾನೆ. ಈಗ ನೋಡಿದ್ರು, ಸ್ವಾಮಿ ನನಗೆ ನಿರಾಶೆ ಮಾಡಿಬಿಟ್ರಲ್ಲ ನೀವು ಅಂತ. ಏನು ಕಥೆ ಅಲ್ಲ, ತಂತ್ರಸಾರ ಸಂಗ್ರಹವನ್ನು ಅನುವಾದ ಮಾಡಿದ್ರು ಕನಿಷ್ಠ 80 ವರ್ಷದ ಮುದುಕ ಇರೋದು. ನೀವು ಒಳ್ಳೆ 30 ವರ್ಷದ ಹುಡುಗ ಏನೋ ಇಷ್ಟು ದಾಡಿ ಬಿಟ್ಟವ ಒಬ್ಬ ಮುದುಕ ಬರ್ತಾನೆ ಅಂತ ನಿರೀಕ್ಷಿಸಿದ್ರೆ ನೀವು ಬಂದುಬಿಟ್ರಲ್ಲ, ನಿರಾಶೆ ಮಾಡಿಬಿಟ್ರೆ ಹನುಮಂತಾಚಾರ್ಯ. ಕಡೆಗೆ ಅದೆಲ್ಲ ತಮಾಷೆ ಆದಮೇಲೆ ನನಗೆ ಒಂದಿಷ್ಟು ಪುಸ್ತಕಗಳು ಬೇಕು, ನಾನು ನಿಮಗೆ ಥ್ಯಾಂಕ್ಸ್ ಹೇಳಲಿಕ್ಕೆ ಬಂದದ್ದು. ಅಷ್ಟು ಒಳ್ಳೆಯ ಒಂದು ಶಿಲ್ಪಶಾಸ್ತ್ರದಲ್ಲಿರುವ ಟೆಕ್ಸ್ಟ್ ಅನ್ನು ಮಧ್ವಾಚಾರ್ಯ ಬಂದಿದ್ರು ಅಂತಲೇ ಗೊತ್ತಿರಲಿಲ್ಲ ನಮಗೆ. ಮತ್ತು ಗೊತ್ತಾದ ಮೇಲೆಯೂ ಅದನ್ನು ಪಾಠ ಹೇಳಬೇಕಾದ್ರೆ ಅನುವಾದ ಇಲ್ಲದೆ ಸಾಧ್ಯ ಇಲ್ಲ. ನೀವು ಅದನ್ನು ಕನ್ನಡದಲ್ಲಿ ಅನುವಾದ ಮಾಡಿ ಆ ಮೆಷರ್ಮೆಂಟ್ಗಳನ್ನೆಲ್ಲ ಗಣಿತಬದ್ಧವಾಗಿ ಕೊಟ್ಟು ಪುಸ್ತಕ ಮಾಡಿದ್ದೀರಿ. ನಾನೊಂದು ಟೆಕ್ಸ್ಟ್ ಬುಕ್ ಮಾಡಿದ್ದೇನೆ, ದಯವಿಟ್ಟು ನನಗೊಂದು 25 ಕಾಪಿ ಬೇಕು ಅಂದು. ಆವಾಗ ಔಟ್ ಆಫ್ ಪ್ರಿಂಟ್ ಆಗಿತ್ತು, ಇರಲಿಲ್ಲ ಕಾಪಿ. ಅವಾಗ ಏನು ಹೇಳಿದ್ರು ಗೊತ್ತಾ, ಅವರು ಪಾಪ ತಿಳ್ಕೊಂಡಿದ್ದ, ನೀವು ಇನ್ನೊಮ್ಮೆ ದಯವಿಟ್ಟು ಪ್ರಿಂಟ್ ಮಾಡಿ. ಮತ್ತು ಆ ಶಿಲ್ಪಶಾಸ್ತ್ರ ಪ್ರಕಾರ ಅಲ್ಲಿ ಎಲ್ಲ ದೇವತೆಗಳ ಲಕ್ಷಣ ಹೇಳಿದ್ದಾರಲ್ಲ, ಅಷ್ಟೂ ದೇವತೆಗಳನ್ನು ಶಿಲ್ಪಶಾಸ್ತ್ರ ಪ್ರಕಾರ ನಾನೇ ಚಿತ್ರ ಮಾಡಿ ಕೊಡ್ತೇನೆ, ನನಗೆ ಏನು ಕಾಸು ಕೊಡುವುದು ಬೇಡ, ಅದನ್ನು ಹಾಕಿ ನೀವು ತಂತ್ರಸಾರದಿಂದ ಮತ್ತೆ ಪ್ರಿಂಟ್ ಮಾಡಿ ಅಂತ ಹೇಳಿದ್ರು. ಅದು ನನ್ನಿಂದ ಆಗಲಿಲ್ಲ, ಯಾಕಂದ್ರೆ ನಾನು 2ನೇ ಪ್ರಿಂಟ್ ಮಾಡುವಾಗ ಅವ್ರು ತಿಳ್ಕೊಂಡು. ಆದರೆ ಅವರು ಮಾಡಿದಂಥ ಒಂದು ಮಧ್ವಾಚಾರ್ಯದ ಉಡುಪಿಯಲ್ಲಿ ಇದೆ, ಆ ಮಧ್ವ ಸರೋವರದ ನಡುವಿನ ಗುಡಿಯಲ್ಲಿದೆ. ಅದು ಬಿಟ್ಟರೆ ಅವರು ಅಂದರೆ ಅವರ ಮನೆಯಲ್ಲಿ ತುಂಬ ಎಲ್ಲಿ ತನಕ ಹೇಳಿದ್ರು ಗೊತ್ತಾ, ಅವರು ನಾನು ಹೋದಾಗ ಹೇಳಿದರು, ನನಗೆ ಆಚಾರ್ಯರ ದುಡ್ಡು ಬೇಡ, ನನ್ನ ಕಲಾಕೃತಿಗಳನ್ನು ಜನ ನೋಡಿ ಸಂತೋಷ ಪಡಬೇಕು, ಅದಕ್ಕೋಸ್ಕರ ಅವರ ಹತ್ರ 100 ಶಿಲ್ಪಕೃತಿಗಳಿವೆ, ಈಗಲೂ ಇರ್ಬೋದು ಮನೆಯಲ್ಲಿ, ನಾನು ಅವ್ರು ತೀರ್ಕೊಂಡ ಮೇಲೆ ಹೋಗಲಿಲ್ಲ, ಇದೆಲ್ಲವನ್ನು ನಿಮಗೆ ಕೊಟ್ಟು ಬಿಡ್ತೇನೆ ಅಂದರು. ಧರ್ಮಕ್ಕೆ ನೀವು ಎಲ್ಲಿಯಾದರೂ ದೊಡ್ಡ ಮ್ಯೂಸಿಯಂ ಮಾಡಿ ಅದನ್ನು ಜನ ನೋಡೋ ಹಾಗೆ ಮಾಡಿ, ಹಾಗಿದ್ದರೆ ಎಲ್ಲ ನಿಮಗೆ ಕೊಟ್ಟು ಬಿಡ್ತೇನೆ. ಅಷ್ಟು ಅವರಿಗೆ ಒಂದು ಅಭಿಮಾನ ಇತ್ತು ನನ್ನ ಮೇಲೆ. ನನ್ನ ದುರ್ದೈವ, ನನಗೆ ಮ್ಯೂಸಿಯಂ ಮಾಡೋದಾಗಲಿಲ್ಲ, ಅದು ಹಾಗೆ ಉಳಿದೋಯ್ತು. ಅವರು ತೀರಿಕೊಂಡ್ರು. ಅವರ ಆಸೆಗಳು ದೊಡ್ಡದಿತ್ತು. ಅವರು ಒಂದು ಮಾತು ಹೇಳಿದರು, ನೀವೀಗ ಶ್ರವಣ ಬೆಳಗೊಳದ ಗುಮ್ಮಟ ನನ್ನ ನೋಡ್ತೀವಿ, ಅದು ಬಹಳ ವಿಶ್ವಪ್ರಸಿದ್ಧ, ಆದರೆ ಅದು ನಿಜವಾಗಿ ಪ್ರಪೋರ್ಷನೇಟ್ ಆಗಿ ಇಲ್ಲ. ಅದರ ಮುದ್ದಾದ ಮುಖ ನೋಡಿ ನೀವು ಆಹಾ ಏನು ಚಂದ ಇದ್ದೀರಿ, ಮೆಷರ್ಮೆಂಟ್ ಸರಿ ಇಲ್ಲ, ಎನಾಟಮಿ ಇಲ್ಲ, ಅದು ಯಾರಿಗೂ ಗೊತ್ತಾಗಲ್ಲ. ದೂರದಲ್ಲಿ ನೋಡ್ತಾರೆ, ಎನಾಟಮಿ ಸರಿ ಇಲ್ಲ. ಅದನ್ನು ಧೈರ್ಯವಾಗಿ ಹೇಳಿದವರು ಹನುಮಂತಾಚಾರ್ಯರು. ಅವ್ರು ನನ್ನ ಹತ್ರ ಹೇಳಿದ್ರು, ಆಚಾರ್ಯ ಅದು ಎನಾಟಮಿ ಚೆನ್ನಾಗಿಲ್ಲ, ತಪ್ಪಾಗಿ ಮಾಡಿದ್ದಾರೆ, ಅದಕ್ಕಿಂತಲೂ 10 ಅಡಿ ಎತ್ತರದ ಒಂದು ಪ್ರತಿಭೆ ನಾನು ಮಾಡಿಕೊಡ್ತೇನೆ, ಎನಾಟಮಿ ಬದ್ಧವಾಗಿ ಅದನ್ನು ಮಾಡಿಸುವ ಖರ್ಚು ಕೊಡೋ ಯಾರಾದರೂ ಒಬ್ರು ಇದ್ದರೆ ನಾನು ಮಾಡಿಕೊಡ್ತೇನೆ, ನನಗಂಥ ವ್ಯಕ್ತಿಯ ಪರಿಚಯ ಮಾಡಿಸಿಕೊಡಿ ಇಲ್ಲ. ಬಹಳ ದೊಡ್ಡ ಶಿಲ್ಪಿ ಅವರು. ಬಟ್ ಯಾರು ಮಾಡಿಸಿಲ್ಲ. ಅವರು ತೀರ್ಕೊಂಡ್ರು. ಅದು ಮುಗಿದೋಯ್ತು ಅವರ ಕನಸು. ಅವರಿಗೆ ಎಷ್ಟು ಅವರ ಶಿಲ್ಪವನ್ನು ಒಂದು ಮೆಚ್ಚಿಕೊಂಡಿದ್ರು ಅಂದರೆ, ಸಿನಿಮಾ ಇದ್ರಲ್ಲ ಶಾಂತಾರಾಮ್ ಒಂದು ಸಿನಿಮಾ ಮಾಡಿದ್ದಾರೆ, ಗೀತಗಾಯ ಪತ್ಥರವನ್ನೇ ಅಂತ. ಅದು ಅವರ ಶಿಲ್ಪವನ್ನು ನೋಡಿ ಮಾಡಿದ ಸಿನಿಮಾ. ಮತ್ತು ಅವರು ಶಾಂತಾರಾಮ್ ಇರುವಷ್ಟು ಕಾಲ ಅವರಿಗೆ ತಿಂಗಳಿಗೆ 100 ರೂಪಾಯಿ ಕಳಿಸ್ಕೊಡ್ತಿದ್ರು. ಅವರಿಗೆ ಸರ್ಕಾರದವ್ರು ಏನು ಕೊಟ್ಟಿಲ್ಲ. ಅವರು ದೊಡ್ಡ ಶಿಲ್ಪಿ ಅಂತ ಕರ್ನಾಟಕ ಸರ್ಕಾರ ರೆಕಾಗ್ನೈಸೇ ಮಾಡಲಿಲ್ಲ. ಅವ್ರಿಗೆ ಏನು 10 ರೂಪಾಯಿ ಕೊಡಲಿಲ್ಲ, ಒಂದು ಸನ್ಮಾನ ಮಾಡಲಿಲ್ಲ. ಅದು ಶಾಂತಾರಾಮ್ ಕಳಿಸ್ತಿದ್ರು 100 ರೂಪಾಯಿ. ಇದೆಲ್ಲ ಯಾಕೆ ಹೇಳಿದ್ರೆ, ಅಂಥ ಒಬ್ಬ ದೊಡ್ಡ ಶಿಲ್ಪಿ ಟೆಕ್ಸ್ಟ್ ಬುಕ್ ಮಾಡಿದ್ದು ತಂತ್ರಸಾರ ಸಂಗ್ರಹವನ್ನು. ಹಾಗಾಗಿ ಬೇರೆ ಯಾರೂ ಕೈಯಾಡಿಸದ ಇಂಥ ಅನೇಕ ಸಂಗತಿಗಳು, ಶಿಲ್ಪದ ಬಗ್ಗೆ ಅಂದರೆ ಶಿಲ್ಪದ ಬಗ್ಗೆ, ವಾಸ್ತುವಿನ ಬಗ್ಗೆ ಅಂದರೆ ವಾಸ್ತುವಿನ ಬಗ್ಗೆ, ಅಥವಾ ಅಪೂರ್ವವಾದ ವೇದಮಂತ್ರಗಳ ಭಾಷ್ಯದ ಬಗ್ಗೆ ಅಂದರೆ ವೇದಮಂತ್ರಗಳ ಭಾಷ್ಯದ ಬಗ್ಗೆ, ಇಂಥ ಬೇರೆ ಯಾವ ಆಚಾರ್ಯರು ಕೊಡದಂಥ ಅಪೂರ್ವ ಗ್ರಂಥಗಳನ್ನೆಲ್ಲ ಆಚಾರ್ಯರು ಕೊಟ್ಟರು. ಒಂದು ವಿಚಿತ್ರ ಇದೆ. ಅವರು ಉಜಿರೆ ಅಂತ ನಿಮ್ಗೆ ಗೊತ್ತಿದೆ, ಧರ್ಮಸ್ಥಳದ ಹತ್ರ ಒಂದು ಊರು, ಅಲ್ಲಿಗೆ ಹೋಗಿದ್ದರಂತೆ ಆಚಾರ್ಯರು. ಹೋದಾಗ ಅಲ್ಲಿ ಪಂಡಿತರೆಲ್ಲ ಭೇಟಿಗೆ ಬರಲಿಲ್ಲ ಅಂತ. ಆಗ ಅವರು ಮಹಾಕರ್ಮಠರು,
ಅಲ್ಲಿ ಇದ್ದ ಪಂಡಿತರೆಲ್ಲ ಅವ್ರ ಜೀವನ ಚರಿತ್ರೆ ಬರುತ್ತೆ. ತುಂಬ ಕರ್ಮಠರು, ಯಜ್ಞಯಾಗಗಳಲ್ಲಿ ಹೇಳ್ತಾರೆ, ನಾವು ಯಾಜ್ಞಿಕರು, ನಮಗೆ ಸನ್ಯಾಸಿಗಳ ಅಗತ್ಯ ಇಲ್ಲ, ನಾವು ನೋಡ್ಲಿಕ್ಕೆ ಬರೋಲ್ಲ ಅಂತ ಹೇಳಿರಂತೆ. ಆಚಾರ್ಯರಿಗೆ ತಮಾಷೆ ಕಂಡಿತು. ಅಲ್ಲಿ ಯಾರನ್ನು ಕರೆದು ಈ ಊರಿನ ಕೂಪಮಂಡುಕಗಳೆಲ್ಲ ಎಲ್ಲಿ ಹೋಗಿದ್ದಾರೆ ಹೇಳಿದ್ರಂತೆ. ಪಂಡಿತ ಅಂತ ಹೇಳಿಲ್ಲ, ಈ ಕುಹರ ದರ್ದುರಾಭ ಈ ಊರಿನ ಕೂಪಮಂಡುಕಗಳು ಒಂದು ಕಾಣಿಸೋನೆಯಲ್ಲಿ ಹೋಗಿದ್ದಾವೆ, ಸುತ್ತಮುತ್ತ ಪಂಡಿತರಿಗೆ ನಮ್ಮನ್ನು ಕೂಪಮಂಡುಕ ಅಂತ ಹೇಳಿದ್ರೆ ಬಂದರು. ಆಗ ಪಂಡಿತರು ಬಂದ ಮೇಲೆ ಏನ್ ಮಾಡುವ, ಇವರು ವೇದಾಂತಿಗಳು, ಇವರು ಏನೋ ವಿಷ್ಣು ಪೂಜೆ ತಂತ್ರಸಾರ ಕರ್ಮಕಾಂಡ ಇವರಿಗೆ ಗೊತ್ತಿದೆ ಅಂತ ವೇದ ಭಾಗದ ಕರ್ಮಕಾಂಡಕ್ಕೆ ವಾಚಾರ್ಥ ತೆಗೆದ್ರು ಅವರು. ಇದು ಉಜಿರೆಯಲ್ಲಿ ಅಂತದ್ದು ಅವ್ರ ಜೀವನ. ಆ ಕರ್ಮಕಾಂಡದಲ್ಲಿ ಅವರು ಮಾಡಿದ್ದೇನು ಗೊತ್ತುಂಟ, ವೇದದಲ್ಲಿ ಒಂದು ಕುಂತಾಪ ಸೂಕ್ತ ಅಂತಿದೆ ವೇದದ ಖಿಲ ಭಾಗದಲ್ಲಿ. ಆ ಕುಂತಾಪ ಸೂಕ್ತಕ್ಕೆ ಸಾಯನರು ಅರ್ಥ ಬರೆಯಲಿಲ್ಲ, ಇದನ್ನು ಯಾರೂ ಅರ್ಥ ಬರೆಯಲಿಲ್ಲ. ಈ ಪಂಡಿತರು ಏನು ಇಚ್ಛೆ ಮಾಡಿದ್ರು, ಕುಂತಾಪ ಸೂಕ್ತ ಅರ್ಥ ಹೇಳಿ ಅಂತ ಕೇಳೋಣ, ಅವಾಗ ಚಪ್ಪೆ ಆಗ್ತಾರೆ ಮಧ್ವಾಚಾರ್ಯರು. ಅದು ನೋಡಿದ್ರೆ ಕುಂತಾಪ ಸೂಕ್ತದ ಅರ್ಥ ಹೇಳ್ರಿ ಅಂತ ಹೇಳಿದಂತೆ. ಜನ ಹೇಳಿದರು, ಅವರಿಗೆ ಕೇಳಿದ್ರೆ ಗೊತ್ತಿರಲಿಲ್ಲ, ಅವ್ರು ಬರೀ ಬಾಯ್ಪಟ್ಟಂಥದ್ದು. ಇವರು ಕೇಳಿದ್ರೆ ಕುಂತಾಪ ಸೂಕ್ತದ ಪೂರ್ತಿ ವ್ಯಾಖ್ಯಾನ ಹೇಳಿದರು. ಅದನ್ನ ನಾನು ಈಗ ಇನ್ನೊಂದು ಕೆಲವು ದಿವಸದಲ್ಲಿ ಬಿಡುಗಡೆ ಆಗುತ್ತೆ, ಈ ತಿಂಗಳೇ ಪ್ರಾಯ 16-17ಕ್ಕೆ ಒಂದು ಸೂಕ್ತಗಳ ಪುಸ್ತಕ ಬಿಡುಗಡೆ ಆಗುತ್ತೆ. ಅದರಲ್ಲಿ ಇಡೀ ಕುಂತಾಪ ಸೂಕ್ತಕ್ಕೆ ವ್ಯಾಖ್ಯಾನ ಬರೆದಿದ್ದೇನೆ ನಾನು. ಅದು ಒಂದು ದೃಷ್ಟಿಯಿಂದ ಆಚಾರ್ಯರ ಮಾರ್ಗದರ್ಶನ, ಈ ಹಿಂದೆ ಯಾರೂ ಬರೆಯಲಿಲ್ಲ. ಕುಂತಾಪ ಸೂಕ್ತದ ಅರ್ಥ ಹೇಳಿದ್ರು. ಆಮೇಲೆ ಯಾವುದೋ ಒಂದು ಮಂತ್ರದ ಬ್ರಾಹ್ಮಣ ಭಾಗದಲ್ಲಿ ಅದನ್ನ ಖಂಡಾರ್ಥ ನಿರ್ಣಯ ಅಂತ ಅವರು ವಾದ ಮಾಡಿ ಅದಕ್ಕೆ ಆಚಾರ್ಯ ಉತ್ತರ ಕೊಟ್ಟರು. ಆದರೆ ಕಾಮನ್ ಸೆನ್ಸ್ ನೋಡಿ ಅವರದ್ದು. ಅವ್ರು ಹೇಳಿರಂತೆ, ನಾನು ಉತ್ತರ ಕೊಡ್ತೇನೆ, ನಾನು ಕೊಟ್ಟ ಉತ್ತರ ದಾಖಲೆ ಬರ್ಕೊಳ್ಳಿ ಅಂತ ಹೇಳ್ತಾರೆ. ಅವ್ರು ಯಾವತ್ತೂ ತನ್ನ ಕೈಯಲ್ಲಿ ಗ್ರಂಥ ಬರೆದದ್ದೇ ಇಲ್ಲ, ಬರೀ ಡಿಕ್ಟೇಟ್ ಮಾಡಿ ಕೈಯಲ್ಲಿ ಪೆನ್ ಹಿಡಿದು ಬರೆದದ್ದೇ ಇಲ್ಲ ಅವರು. ಅದನ್ನ ನಾನು ಏನು ಹೇಳ್ತೇನೆ ಅದು ದಾಖಲೆ ಆಗಬೇಕು. ಯಾಕೆಂದ್ರೆ ನಾನು ಹೇಳಲೇ ಇಲ್ಲ ಅವರು ಅಂತ ಹೇಳ್ಬೋದು, ನಮ್ಮಲ್ಲಿ ಬರೋಲ್ಲ ಜನ, ನೀವು ರಾಜಕಾರಣಿಗಳು ಹಾಗೆ ಹೇಳೋದು, ನಾನು ಹಾಗೆ ಹೇಳಲೇ ಇಲ್ಲ ಸ್ಟೇಟ್ಮೆಂಟ್ ಕೊಡ್ತಾರೆ. ಆದ್ದರಿಂದ ನಾನು ಉತ್ತರ ಕೊಟ್ಟದ್ದು ಬರ್ಕೊಳ್ಳಿ ಅಂತ ಹೇಳಿದ್ರೆ ಅದನ್ನು ಬರೆಸಿ ಲಿಪಿಬದ್ಧಗೊಳಿಸಿ ಅದನ್ನು ಖಂಡಾರ್ಥ ನಿರ್ಣಯ ಅಂತ ತೀರ್ಮಾನ ಮಾಡಿಕೊಟ್ರು. ಹಾಗೆ ಮತ್ತೊಂದು ಪಂಡಿತ ಹೇಳಿದಂತೆ ಎಲ್ಲ ಸಮ, ಇವರೆಲ್ಲ ವಾಕ್ಯಾರ್ಥ ಮಾಡ್ತಾರೆ, ಏನು ವೇದದ ವಿಷಯ ವೇದಾಂತ ಸಿಕ್ಕಾಬಟ್ಟೆ ಮಾತಾಡ್ತಾರೆ. ಆದರೆ ಇವ್ರಿಗೆ ಕವಿತೆ ಬರೀಲಿಕ್ಕೆ ಬರುತ್ತಾ? ಕವಿತೆ ಬರೀಲಿಕ್ಕೆ ಬರೋಲ್ಲ. ಅದು ಚಂದದಲ್ಲಿ ಕವಿತೆ ಬರೀಲಿಕ್ಕೆ ಕೇಳಿದ್ರೆ ಹಾಗೆ ನೋಡುವ. ಅದು ಕವಿತೆಯಲ್ಲಿ ಅಂದರೆ ಅದು ಕೊನೆಗೆ ಪ್ರಾಸ ಇರಬೇಕು, ಪ್ರಾಸಬದ್ಧವಾದ ಕವಿತೆ. ಅದಕ್ಕೆ ಹೌದಾ ಬರ್ಕೊಳ್ಳಿ ಇದ್ರಂತೆ. ಇನ್ನೇನು ಕವಿತೆ ಬೇಕಾ? ಪ್ರಾಸಬದ್ಧವಾದ್ದು ನಾನು ಬರೆಯೋಲ್ಲ, ಬರ್ಕೊಳ್ಳಿ. ಅದಕ್ಕೂ ಕವಿತೆ ಕೂಡ ಅವ್ರು ಯಾವುದೋ ಲೌಕಿಕ ವಿಷಯ ಬರೆಯೋಲ್ಲ. ಮಹಾಭಾರತ ತಾತ್ಪರ್ಯ ಅಂತ ಒಂದು ವಿಷಯ, ಮಹಾಭಾರತ ತಾತ್ಪರ್ಯ ಅಂದ್ರೆ ಅದು ಪೂರ್ತಿ ಯಮಕ. ಧ್ಯಾಯೇತ್ ಪರಮಾನಂದಂ ಯನ್ಮಾತಾಪತಿಮೇದ ಪರಮಾನಂದಂ ಉಜ್ಜಿತ ಪರಮಾನಂದಂ ಪಶ್ಚಾದ್ಯಾಧ್ಯಾಶ್ರಮೈವ ಪರಮಾನಂದಂ ಯಸ್ಯ ಕರಾಳೋಳಂ ಚಕ್ರಂ ಕಾಲ ಪರಸ ಹಿ ಕರಾಳೋಳಂ ಯಸ್ಯ ಗದಾಪೋಮಾನ ಸಂಜ್ಞೋ ವ್ಯಾಸೋ ವತ್ಸದಾಪೋಮಾನ. ಕೊನೆಯ ಶಬ್ದ ಒಂದೇ, 4 5 ಅಥವಾ 2 ಹೀಗೆ ಅದು ಇಂಪ್ರಾಂಪ್ಚೋದು. ಬರ್ಕೊಳ್ಳಿ ಅಂತ ಹೇಳ್ತಾ ಹೋದ್ರು ಇವರು. ಅವರಿಗೆ ಬರ್ಕೊಳ್ಳಿ ಪುರುಷೋದು ಅಷ್ಟೇ ಹೇಳಿಬಿಟ್ಟು 70-72 ಶ್ಲೋಕ ಬರೀ ಯಮಕ ಬದ್ಧವಾದ. ಇದು ಕೂಡ ತಮಾಷೆಯ ಕಾವ್ಯ ಅಲ್ಲ, ಇಡೀ ಮಹಾಭಾರತದ ಸಂದೇಶವನ್ನು ತುಂಬಿಸಿ ಬಂದರು. ನಿತ್ಯ ಪಾರಾಯಣ ಮಾಡುವಲ್ಲಿ ಉಪಯೋಗ ಆಗಲಿಲ್ಲ. ಆಮೇಲೆ ಆ ಕಾಲದಲ್ಲಿ ನಾನು ನಿನ್ನೆ ಹೇಳಿದ್ದೆ, ವೇದಗಳಿಗೆ ಮತ್ತು ಪುರಾಣಗಳಿಗೆ ಸಮನ್ವಯ ಮಾಡುವುದು ಅಂತ ಹೇಳಿಲ್ಲ. ಪುರಾಣದಲ್ಲಿ ಒಂದೊಂದರಲ್ಲಿ ಒಂದೊಂದು ಥರ ಇದೆ, ಮಹಾಭಾರತದಲ್ಲಿ ಒಂದೊಂದು ಥರ, ಪುರಾಣಗಳಲ್ಲಿ ಒಂದು ಥರ. ಅದಕ್ಕೆ ಮೊದಲೇ ಬಾರಿ ಪುರಾಣಗಳನ್ನು ಮಹಾಭಾರತವನ್ನು ವಿರೋಧ ಪರಿಹರಿಸಿ ಅರ್ಥ ಹಚ್ಚುವುದು ಹಾಗೆ ತೋರಿಸುವುದಕ್ಕೋಸ್ಕರ ಮಹಾಭಾರತ ತಾತ್ಪರ್ಯ ನಿರ್ಣಯ. ಇದು ಪ್ರಾಯ ಸಂಸ್ಕೃತ ಭಾಷೆಯಲ್ಲಿ ಮೊಟ್ಟ ಮೊದಲು ನಿರ್ಮಾಣವಾದ ರಿಸರ್ಚ್ ವರ್ಕ್, ಸಂಶೋಧನಾ ಗ್ರಂಥ. ಯಾವ್ಯಾವ ಪಾಠ ಹೇಗಿರಬೇಕು, ಅದಕ್ಕೆ ಅರ್ಥ ಏನಿರಬೇಕು ಅನ್ನೋದು ಸಂಶೋಧನೆ ಇದು ಹಿಂದೆ ಯಾರು ಮಾಡಿಲ್ಲ ಸಂಸ್ಕೃತದಲ್ಲಿ. ಹಾಗೆ ಒಂದು ರಿಸರ್ಚ್ ವರ್ಕ್ ಬರೋದು. ಅದರ ಹಿನ್ನೆಲೆಯಲ್ಲಿ ಪುರಾಣಗಳಿಗೆ ಯಾರು ಅರ್ಥ ಮಾಡಬೇಕು ಅನ್ನೋದಕ್ಕೆ ಭಾಗವತ ತಾತ್ಪರ್ಯ ನಿರ್ಣಯ ಮತ್ತೊಂದು. ಅಂದರೆ ಎಷ್ಟು ವಿಷಯ ವಹಿಸಲಿ, ಆ ಹಿಂದೆ ಯಾರೂ ಪ್ರಯತ್ನ ಮಾಡಿದ. ಅಧ್ಯಾತ್ಮದ ಕ್ಷೇತ್ರದಲ್ಲಿ ಇರುವ ಎಲ್ಲರಿಗೂ ಯಾವ್ಯಾವ ವಿಷಯದ ಅವಶ್ಯಕತೆ ಉಂಟೋ ಅದೆಲ್ಲಕ್ಕೂ ಗ್ರಂಥರಚನೆ ಮಾಡಿಕೊಟ್ರು. ಅದು ಹಿಂದಿನವರು ಯಾಕೋ ಅಷ್ಟು ಗ್ರಂಥಗಳು ಮಾಡಿಲ್ಲ, ಗೊತ್ತಿಲ್ಲ ಅಂತಲ್ಲ, ಯಾವುದನ್ನು ಬರೆದಿಲ್ಲೋ ಅದು ಅವ್ರಿಗೆ ಗೊತ್ತಿಲ್ಲ ಅಂತ ಹೇಳೋದು ತಪ್ಪು. ಹಿಂದಿನವರಿಗೆ ಗೊತ್ತಿದ್ದು ಕೂಡ ಅದನ್ನು ಜನಕ್ಕೆ ಕೊಡಲಿಲ್ಲ. ಆಚಾರ್ಯರು ಅದನ್ನು ಎಲ್ಲ ಜನರಿಗೆ ಕೊಟ್ಟರು.
ಎಲ್ಲೋ ಒಂದು ಅಧ್ಯಾತ್ಮದಲ್ಲಿ ಏನೇ ಅವರು ತಮಾಷೆ ಗೊತ್ತಾ, ಭಾರತದಲ್ಲಿ ಒಂದು ಮಾತಿದೆ, ಯದಿಹಾಸ್ತಿ ತದನ್ಯಂತ್ರ ಎನ್ನಿಹಾಸ್ತಿ ನತಸ್ಕೊಚ್ಚಿತು. ಭಾರತದ ವ್ಯಾಸರು ಹೇಳಿ, ಇದರಲ್ಲಿ ಏನಿದೆಯೋ ಅದೇ ಬೇರೆ ಕಡೆ ಇರು, ಇದರಲ್ಲಿ ಏನಿಲ್ಲವೋ ಅದು ಎಲ್ಲಿಯೂ ಇಲ್ಲ ಅಂತ. ಅದೇ ರೀತಿ ಆಚಾರ್ಯ ಒಂದು ಕಡೆ ಹೇಳ್ತಾರೆ, ಅವ್ರು ಸಂಕ್ಷಿಪ್ತವಾಗಿ ಹೇಳಿದ ಸದಾಚಾರ ಅನುಷ್ಠಾನ ಹೇಗಿರ್ಬೇಕು ಅನ್ನೋದಕ್ಕೆ ಸದಾಚಾರ ಬೆಳಗಿನ ಸಂಜೆ ತನಕ ನಮ್ಮ ಜಪ ಪೂಜೆ ಹೇಗಿರ್ಬೇಕು ಅನ್ನೋದಕ್ಕೆ ಒಂದು ಗ್ರಂಥ ಬಂದು ತಮಾಷೆ. ಅದರಲ್ಲಿ ಕೆಲವು ಹೊಸ ಸಂಗತಿಗಳು ಗೊತ್ತಾಗುವಂತೆ ಯಾರು ಗಮನಿಸೋದಿಲ್ಲ. ಗಾಯತ್ರಿ ಜಪ ಮಾಡ್ತಾರೆ, ಗಾಯತ್ರಿ ಎರಡಿದೆ, ಬ್ರಹ್ಮ ಗಾಯತ್ರಿ ಋಗ್ವೇದಲ್ಲಿದೆ, ಅದು ಓಂ ಭೂರ್ಭುವ ಸ್ವಹ ಇಲ್ಲ, ತತ್ಸವಿತ ವರೇಣ್ಯಂ ಅಷ್ಟೇ. ವಿಶ್ವಾಮಿತ್ರ ಗಾಯತ್ರಿಯಲ್ಲಿ ತತ್ಸವಿತ ಮೊದಲು ಓಂ ಭೂರ್ಭುವ ಸ್ವಹ ಅಂತ ಓಂಕಾರ ಮತ್ತು ವ್ಯಾಹೃತ ಸಹಿತವಾಗಿ. ಇದಕ್ಕೆ ಎರಡಕ್ಕೆ ಬೇರೆ ಬೇರೆ ಧ್ಯಾನ ಇದೆ, ಅದನ್ನು ಸಾಮಾನ್ಯ ಯಾರು ಗಮನಿಸುವುದಿಲ್ಲ. ಗಾಯತ್ರಿ ಹೇಳುವಾಗಲೂ ಪ್ರೋದ್ಯ ವರ್ಣಸ್ಯ ಸೂರ್ಯಮಂಡಲ ಮಧ್ಯಮ ಅಂತ ಹೇಳ್ತಾರೆ, ಅದು ಗಾಯತ್ರಿ ವಿಶ್ವಾಮಿತ್ರ ಗಾಯತ್ರಿ ಧ್ಯಾನ ಅಲ್ಲ. ಅದನ್ನು ಬ್ರಹ್ಮ ಗಾಯತ್ರಿ ಧ್ಯಾನವಾಗಿ ತಂತ್ರಸಾರ ಸಂಗ್ರಹದಲ್ಲಿ ಹೇಳಿದ್ದಾರೆ. ಜಪ ಮಾಡತಕ್ಕಂತಹ ಗಾಯತ್ರಿಗೆ ಧ್ಯಾನ ದೇವಸ್ಥದ ತಂತ್ರಮಂಡಲ ಮಧ್ಯವರ್ತಿ ನಾರಾಯಣ, ಅದನ್ನು ಸದಾಚಾರ ಸೂಚನೆ. ಯಾಕೆಂದ್ರೆ ವಿಶ್ವಾಮಿತ್ರ ಗಾಯತ್ರಿ ನಾರಾಯಣನಿಗೆ ಎರಡು ಕೈ, ವಶಿಷ್ಠ ಗಾಯತ್ರಿ ನಾರಾಯಣ 4 ಕೈ. ಈ ಮೊದಲನೇ ಶ್ಲೋಕದ 4 ಕೈ ಇದೆ, ಎರಡನೇ ಶ್ಲೋಕದಲ್ಲಿ 2 ಕೈ. ಈ 2 ಶ್ಲೋಕ ಹೇಳಿದ ದೇವರ ಗತಿ ಏನು? ಅವ್ನು 2 ಕೈಯಿಂದ ಪ್ರತ್ಯಕ್ಷ ಆಗಬೇಕು, 4 ಕೈಯಿಂದ ಪ್ರತ್ಯಕ್ಷ ಆಗಬೇಕು. ಪ್ರತ್ಯಕ್ಷ ಆಗೋದು ಅರ್ಥ ಗೊತ್ತಿದೆ ಅಲ್ವ, ಬಾಯಿ ಮಾಡಿ ಕಲಿತಾರೆ ಹೇಳ್ತಾರೆ. ಅದಕ್ಕೆ ಬೇರೆ ಬೇರೆ ಧ್ಯಾನ ಶ್ಲೋಕಗಳನ್ನು ಕೊಟ್ಟು ಅದನ್ನು ಪ್ರತಿಯೊಂದು ಇಷ್ಟು ವ್ಯವಸ್ಥಿತವಾಗಿ ಕೊಡುವಂತಹ ಪ್ರಯತ್ನ ನಡೆಯುತ್ತೆ. ಆಮೇಲೆ ಅವ್ರು ಹೇಳ್ತಾರೆ ಏನು ಅಂದ್ರೆ, ಯಾವತ್ತ ಮಹಾಭಾರತ ಹೇಳಿದಾಗೆ ಕರ್ಮಗಳನ್ನೆಲ್ಲ ಹೇಳಿದರು. ಹೇಳಿ ಅಲ್ಲಪ್ಪ ಬಹಳ ಸಂಕ್ಷಿಪ್ತವಾಗಿದೆ ತುಂಬ. ಇವತ್ತು ನಿಜವಾಗಿ ಆಚಾರ್ಯರು ಹೇಳಿದಷ್ಟೇ ಕರ್ಮವನ್ನು ಮಾಡುವುದಿದ್ದರೆ ಯಾವ ಆಫೀಸಿಗೆ ಹೋಗುವುದು ಕಷ್ಟ ಆಗಲಿಕ್ಕಿಲ್ಲ. ಯಾಕೆಂದರೆ ಅವ್ರು ಹೇಳಿದ್ರು ಮಿನಿಮಮ್ ಮಾಡಲಿಕ್ಕೆ ಮ್ಯಾಕ್ಸಿಮಮ್ ಅರ್ಧ ಗಂಟೆ ಸಾಕು ನಿಮ್ಮ ಜಪ ಪೂಜೆ ಎಲ್ಲ ಒಟ್ಟಿಗೆ. ಅದಕ್ಕೆ ಅವ್ರು ಏನು ಹೇಳ್ತಾರೆ ಗೊತ್ತುಂಟ, ಅದನ್ನು ಇಷ್ಟು ಸಂಕ್ಷಿಪ್ತ ಹೇಳಿದ್ರಲ್ಲ, ಇಲ್ಲವರೆಲ್ಲ ಬೆಳಗ್ಗೆ ಸಂಜೆ ತನಕ ಚಂಡಿ ಬಟ್ಟೆ ಉಟ್ಕೊಂಡು ಓಡಾಡ್ತಾ ಇದ್ರು. ನೀವು ಎಲ್ಲ ರಿಲೀಸ್ ಮಾಡಿ ಯಾವತ್ತಾಮ ಅನನುಷ್ಠಾನೇ ಕರ್ಮಪೂರ್ತಿ ನವಿದ್ಯತೆ ತಾವತ್ ಸಮಸ್ತಂ ಕಥಿತಂ. ಎಷ್ಟು ಮಾಡಲೇಬೇಕು ಅಷ್ಟೇ ಹೇಳಿದ್ದೇನೆ ನಾನು, ನಿಮ್ಗೆ ವಿಸ್ತಾರ ಬೇಕಾದ್ರೆ ಮಾಡ್ಕೊಳ್ಳಿ. ಇದು ಮಿನಿಮಮ್ ಇಷ್ಟು ಮಾಡಲೇಬೇಕು. ಯಾವತ್ತಾಮ ಅನನುಷ್ಠಾನೇ ಕರ್ಮಪೂರ್ತಿ ನವಿದ್ಯತೆ ತಾವತ್ ಸಮಸ್ತಂ ಕಥಿತಂ ಎಲ್ಲ ಹೇಳಿದ್ದೇನೆ. ಮತ್ತೆ ನಾವು ವಿಸ್ತಾರ ವಿರೋಧಿತ, ನೀವು ವಿಸ್ತಾರ ಮಾಡೋದು ನಂದೇನು ಅಡ್ಡಿ ಇಲ್ಲ, ನೀವು ಟೈಮ್ ಇದ್ರೆ ಮಾಡಿ, ಅದ್ರ ಮಿನಿಮಮ್ ಇಷ್ಟು ಮಾಡಲೇಬೇಕು, ಅದನ್ನು ಪೂರ್ತಿ ನಾನು ಹೇಳಿದ್ದೇನೆ. ಇದಕ್ಕೊಂದು ಸೂಚನೆ. ಸದಾಚಾರ ಸ್ಮೃತಿಯಲ್ಲಿ ಅವರು ಬೆಳಿಗ್ಗೆ ಸಂಧ್ಯಾವನ್ನ ಹೇಳ್ತಾರೆ, ಸಾಯಂಕಾಲ ಸಂಧ್ಯಾವನ್ನ ಹೇಳ್ತಾರೆ, ಮಧ್ಯಾಹ್ನ ಸಂಧ್ಯಾವನ್ನ ಹೇಳೋದು. ಅಂದರೆ ಮಧ್ಯಾಹ್ನ ಸಂಧ್ಯಾವನ್ನ ಮಾಡಬಾರದು ಅಂತ, ಮಾಡದಿದ್ರೆ ತೊಂದರೆ ಇಲ್ಲ. ಮಧ್ಯಾಹ್ನ ಸಂಧ್ಯಾವನದಲ್ಲಿ ನೀವು, ಯಾಕೆಂದರೆ ಗಾಯತ್ರಿ ಜಪ ಹೇಗೆ ಮಾಡಬೇಕು ಅಂದರೆ, ಹಿಂದೆ 3 ಸುತ್ತಿಗೆ ಯಾಕೆ ಹೇಳಿದ್ರು ಗೊತ್ತಾ, ಗಾಯತ್ರಿಯಲ್ಲಿ 24 ಅಕ್ಷರ ಇದೆ. ಅದನ್ನು 1000 ಜಪ ಮಾಡಿದ್ರೆ 24,000 ಆಗುತ್ತೆ. 3 ಹೊತ್ತು ಮಾಡಿದ್ರೆ 24 72,000 ಆಗುತ್ತೆ. ನಮ್ಮ ದೇಹದಲ್ಲಿ 72,000 ನಾಡಿಗಳಿರುವುದು. ಆ ಎಷ್ಟು ನಾಡಿಗಳಿದೆಯೋ ಅಷ್ಟಕ್ಕೂ ಎನರ್ಜಿ ಫ್ಲೋ ಆಗಬೇಕು ಅಂದರೆ 3,000 ಗಾಯತ್ರಿ ದಿವಸದಲ್ಲಿ ಜಪಿಸಬೇಕು. ಅದಕ್ಕೆ ಹೆಚ್ಚು ಜಪಿಸಬಾರದು, ಯಾಕಂದರೆ ಎನರ್ಜಿ ವೇಸ್ಟ್ ಆಗುತ್ತೆ. ಈಗ ಒಂದು ಬಲ್ಬಿಗೆ ನೀವು ಅದೊಂದು 40 ಕ್ಯಾರೆಟ್ ಬಲ್ಬಿಗೆ 100 ವ್ಯಾಟ್ ಪವರ್ ಕೊಟ್ಟರೆ ಬೆಳಕು ಜಾಸ್ತಿ ಆಗೋದಲ್ಲ, ಬಲ್ಬು ಬರ್ನ್ ಆಗುತ್ತೆ. ಹಾಗೆಯೇ 3,000ಕ್ಕಿಂತ ಹೆಚ್ಚು ಗಾಯತ್ರಿ ಜಪ ಮಾಡಿದರೆ ದೇಹದಲ್ಲಿ ಶಕ್ತಿ ಹೆಚ್ಚುವುದಲ್ಲ, ಒಂದು ತಲೆಗೆ ಹೋಗುತ್ತೆ, ಹುಚ್ಚು ಹಿಡಿಬೋದು, ಅದು ಎನರ್ಜಿ ವೇಸ್ಟ್ ಆಗುತ್ತೆ. ಆದ್ದರಿಂದ 3 ಹೊತ್ತು 1,000 ಮಾಡಿ, ಅದಕ್ಕೆ 3 ಹೊತ್ತು ಅಂತ ಹೇಳಿದ್ರು. ಆದರೆ ನೀವು ಅದನ್ನು 1,500 ಮಾಡಬಹುದು. ಅಥವಾ ನೀವು 108 ಮಾಡುವವರು 3 ಹೊತ್ತು ಮಾಡುವುದು, 2 ಹೊತ್ತು 108 ಮಾಡಿದ್ರೆ, ಯಾಕಂದ್ರೆ ನೀವು 72,000 ಮೀರುವುದೇ ಇಲ್ಲ. 72,000ಕ್ಕಿಂತ ಮೀರಬಾರದು ಗಾಯತ್ರಿ ಮಂತ್ರ. ಅಂದರೆ 3,000ಕ್ಕಿಂತ ಹೆಚ್ಚು ಯಾವ ಕಾಲಕ್ಕೂ ಜಪಿಸಬೇಡಿ. ಹಾಗೆ ಪ್ರಣವ ಅಷ್ಟಾಕ್ಷರ 8, 9,000ಕ್ಕಿಂತ ಹೆಚ್ಚು ಅಷ್ಟಾಕ್ಷರವನ್ನು ಒಂದು ದಿವಸ ಜಪಿಸಬಾರದು. ಇದೆಲ್ಲ ವ್ಯವಸ್ಥೆಗಳನ್ನು ಗಾಯತ್ರಿಯ ತ್ರಿಗುಣಂ ವಿಷ್ಣು ಧ್ಯಾಯನ ಅಷ್ಟಾಕ್ಷರ ಗಾಯತ್ರಿ ಎಷ್ಟು ಮಾಡಿದರೋ ಅದರ 3 ಪಟ್ಟು. ಯಾಕೆಂದರೆ ಗಾಯತ್ರಿಯಲ್ಲಿ 24 ಅಕ್ಷರ, ಅಷ್ಟಾಗಿ 8 ಅಕ್ಷರ, 8 3 24. ಆದ್ದರಿಂದ ಎಲ್ಲ ನೀವು ಗಾಯತ್ರಿ ಎಷ್ಟು ಜಪಿಸಿದರೋ ಅದರ 3 ಪಟ್ಟು ಅಷ್ಟಾಕ್ಷರ ಜಪಿಸಿ, ಅಂದರೆ ಅದು 72,000 ಆಗುತ್ತೆ, 9,000 ಆಗುತ್ತೆ. ಅದೇ ನೀವು ವಾಸುದೇವ ದ್ವಾದಶಾಕ್ಷರ ಜಪಿಸುವುದಾದರೆ ಅದು 12 ಅಕ್ಷರ ಇದೆ, 12 72, 6,000ಕ್ಕಿಂತ ಹೆಚ್ಚು ಅಷ್ಟಾಕ್ಷರ ವಾಸುದೇವ ದ್ವಾದಶಾಕ್ಷರವನ್ನು ಒಂದು ದಿವಸ ಜಪಿಸಬೇಡಿ. ಇದು ಬೇರೆ ಮಂತ್ರಗಳಲ್ಲಿ, ಸಾಮಾನ್ಯ ಮಂತ್ರಗಳಿಗೆ ಅಲ್ಲ, ಮಹಾಮಂತ್ರಗಳಿಗೆ ಮಾತ್ರ. ಸಾಮಾನ್ಯ ಮಂತ್ರ ಎಷ್ಟು ಬೇಕಾದ್ರೆ ಹೇಳಿ, ನೀವು ಒಂದು ದಿನಕ್ಕೆ ಬರೀ ರಾಮನಾಮ ಹೇಳ್ತೇನೆ, 60,000 ಹೇಳಿ, 1 ಲಕ್ಷ ಹೇಳಿ, ಏನು ಬಾಧೆ? ಅದಕ್ಕೆ 72,000 ರಾಮನಾಮ ಹೇಳಬೇಕು ಅಂತ ಲೆಕ್ಕ ಇಲ್ಲ. ಆದರೆ ಮಹಾಮಂತ್ರಗಳು ಅದು ಎನರ್ಜಿ ಕ್ರಿಯೇಟ್ ಆಗುತ್ತೆ ಒಳಗೆ. ಅದು ನಮ್ಮ ದೇಹ ತಡ್ಕೊಳ್ಳುವಷ್ಟೇ ಎನರ್ಜಿ ಮಾಡಬೇಕು, ಅದನ್ನು ಮೀರಿ ಮಾಡಬಾರದು.
ಇದೆಲ್ಲ ಸಂಖ್ಯೆಗಳನ್ನ ಇಷ್ಟು ಸಣ್ಣ ಗ್ರಂಥಗಳು ಪೂರ ವಿವರ ಕೊಟ್ಟು. ಹಾಗಾಗಿ ಒಂದು ಆ ವೇದಾಂತದ ಕ್ಷೇತ್ರದಲ್ಲಿ ಅವರು ಕೊಟ್ಟ ಕೊಡುಗೆ ಮಾತ್ರ ಬಹಳ ಅದ್ಭುತ. ಚಿಕ್ಕ ಗ್ರಂಥ, ಅದರ ಅನೇಕ ಅಪೂರ್ವ ವಿಷಯಗಳನ್ನು ಕೊಟ್ಟಿದ್ದಾರೆ. ಭಾಗವತ ತಾತ್ಪರ್ಯದಲ್ಲಂತೂ ಸೃಷ್ಟಿ ಅಂದರೆ ಏನು, ಸೃಷ್ಟಿ ಹೇಗಾಗತ್ತೆ, ಇವಲ್ಯೂಷನ್ ಆಫ್ ಕ್ರಿಯೇಷನ್, ಸೃಷ್ಟಿಯ ಇವಲ್ಯೂಷನ್ ನಮ್ಮ ಡಾರ್ವಿನ್ನ ಇವಲ್ಯೂಷನ್ ಅಲ್ಲ, ಸೃಷ್ಟಿಯ ಇವಲ್ಯೂಷನ್ ಏನು, ಎಷ್ಟೆಷ್ಟು ಅಂತರಗಳಲ್ಲಿ ಯಾವ್ಯಾವುದು ಸೃಷ್ಟಿ ಆಗುತ್ತೆ, ಸೃಷ್ಟಿ ಒಟ್ಟು ಹಿಡಿಯುವ ಕಾಲ ಎಷ್ಟು, ಇದೆಲ್ಲ ಮ್ಯಾಥಮೆಟಿಕ್ಸ್ ಕೊಟ್ಟಿದ್ದಾರೆ. ಈ ಯಾವ ಸಂಸ್ಥೆಗಳಂತಲೂ ಇಲ್ಲ. ಸೃಷ್ಟಿಯಿಂದ 432 ಕೋಟಿ ವರ್ಷ ಸೃಷ್ಟಿ ಸ್ಥಿತಿ ಕಾಲ ಇರುತ್ತೆ, ಆಮೇಲೆ 432 ಕೋಟಿ ವರ್ಷ ಪ್ರಳಯ ಕಾಲ ಇರುತ್ತೆ, ಅದರ ಕೊನೆಯ 54 ಕೋಟಿ ವರ್ಷ ಪುನಃ ಸೃಷ್ಟಿ ಕಾಲ. ಅಂದರೆ ಪ್ರತಿಯೊಂದನ್ನು ಗಣಿತಬದ್ಧವಾಗಿ ಅದು ಪ್ರಾಯ ಭಾಗವತ ತಾತ್ಪರ್ಯ ನಿರ್ಣಯ ಓದದೇ ಇದ್ದರೆ ಪ್ರಪಂಚದಲ್ಲಿ ಯಾವ ಗ್ರಂಥ ಹೋದರೂ ಗೊತ್ತಾಗಲ್ಲ, ವಿಜ್ಞಾನ ಓದಿದ್ರು ಗೊತ್ತಾಗ್ರೆ ವಿಜ್ಞಾನಿಗಳಿಗೂ ಗೊತ್ತಿರ್ತದೆ. ಅವರು ಇದೆಲ್ಲ ನಿಗೂಢ ಹೈಪೋಥಿಟಿಗಳು, ಊಹೆ ಮಾಡ್ತಾರೆ ಹೊರತು ಕರಾರುವಾದ ಗಣಿತ ವಿಜ್ಞಾನಿಗಳು ಗೊತ್ತು. ಅದಕ್ಕೆ ಹೇಳಿದ ನಾನು, ನಮ್ಮ ಪ್ರಾಚೀನ ಆಚಾರ್ಯರು ಹೇಳಿರ್ತಕ್ಕಂಥ ವಿಜ್ಞಾನವನ್ನು ಗಣಿತವನ್ನು ಅರ್ವಾಚೀನ ವಿಜ್ಞಾನದ ಜೊತೆಗೆ ನಮ್ಮ ಹುಡುಗರು ಓದಿದರೆ ಬಹಳ ದೊಡ್ಡ ಕೊಡುಗೆ ಕೊಡ್ಬೋದಿತ್ತು ಪ್ರಪಂಚಕ್ಕೆ. ಅದ್ರಲ್ಲಿ ಏನು ಮಾಡೋಣ, ನಮ್ಮ ಹುಡುಗರಿಗೆ ಪ್ರಾಚೀನ ಗ್ರಂಥದಲ್ಲಿ ಏನು ಹೇಳಿದ್ದ ಅಂತ ಗೊತ್ತಿಲ್ಲ, ನಮ್ಮ ಪಂಡಿತರಿಗೆ ಅರ್ವಾಚೀನರಿಗೆ ಏನು ಹೇಳ್ತಾರೆ ಅಂತ ಗೊತ್ತಿಲ್ಲ. ಅವರೊಂದು ಕಡೆ ಕೂಗು ಮಂಡುಕುಗಳು, ಇವರೊಂದು ಕಡೆ ಕೂಗು ಮಂಡುಕುಗಳು, ಇಬ್ಬರಿಗೂ ಏನು ಹೊಸ ಜ್ಞಾನದ ಆವಿಷ್ಕಾರ ಆಗ್ತಾ ಇದೆ. ಇದು ಹೋಗಬೇಕು ಅಂದರೆ ಈ ವೇದಾಂತದ ಆವಿಷ್ಕಾರ ಅಂದರೆ ವಿಸ್ಡಮ್ ಆಫ್ ದ ಏನ್ಷಂಟ್ಸ್ ಅಂತ ಹೇಳಿ ನಾನು ನಿನ್ನೆ ಅದನ್ನು ಲೊಪ್ಸಾಂಗ್ ರಾಂಪ ಅಂತ ಅದನ್ನು ಬರೆದಿದ್ದಾನೆ ಆ ಪುಸ್ತಕವನ್ನ. ಲೊಪ್ಸಾಂಗ್ ರಾಂಪ ಟ್ಯೂಸ್ಡೇ ಅಂತ ಅದನ್ನು ಬರೆದ ಒಬ್ಬ ಬೌದ್ಧ, ಅವನು ಹೇಳ್ತಾನೆ ವಿಸ್ಡಮ್ ಆಫ್ ದ ಏನ್ಷಂಟ್ಸ್. ಅದನ್ನು ಪುಸ್ತಕ ಬರ್ತಾನೆ. ಆ ಹಿಂದಿನವರ ಬುದ್ಧಿವಂತಿಕೆಯನ್ನು ಬಳಸಿಕೊಂಡು ಹೊಸ ಸಂಶೋಧನೆಗೆ ಮುಂದೆ ಹೋಗಿ ನಮ್ಗೆ ಅವಕಾಶವಿಲ್ಲ. ಯಾಕಂದ್ರೆ ಹಿಂದಿನವ್ರ ಬುದ್ಧಿವಂತಿಕೆಯನ್ನು ತಿನ್ನಲಿಕ್ಕೆ ಅವಕಾಶ ಇಲ್ಲ. ಹಿಂದಿನವ್ರ ಬುದ್ಧಿವಂತರೇ ಅಲ್ಲ ಅಂತ ಹೋಗೋಗ್ಬಿಟ್ಟಿದ್ದೇವೆ ನಾವು, ಎಲ್ಲ ಧಡ್ರು. ನಮ್ಮ ಶಾಲೆಯಲ್ಲಿ ಹಿಂದಿನವರು ಕೊಟ್ಟಿರ್ತಕ್ಕಂಥ ವಿಜ್ಞಾನವನ್ನು ಅದು ಹೋಗಲಿ, ವಿಜ್ಞಾನಗಳಿಗೆ ಇಕನಾಮಿಕ್ಸು ನಮ್ಮ ದೇಶದಲ್ಲಿ ಕೌಟಿಲ್ಯ ಇದ್ದಾನೆ, ಮಹಾಭಾರತದಲ್ಲಿ ಭೀಷ್ಮಾಚಾರ್ಯ ಹೇಳಿದ್ದಾರೆ, ಎಲ್ಲ ಇಂಡಿಯನ್ ಎಕನಾಮಿಕ್ಸ್ ಇದೆ. ನಮಗೆ ಇಕನಾಮಿಕ್ಸ್ ನಿರ್ಣಯ ಆಗುವವರಿಗೆ ಕೌಟಿಲ್ಯ ಎಕನಾಮಿಕ್ಸ್ ಬಗ್ಗೆ ಅನ್ನೋದೇ ಗೊತ್ತಿಲ್ಲ. ಇಕನಾಮಿಕ್ಸ್ ನಿರ್ಣಯ ಅಂತಾರೆ, ಬರೀ ವೆಸ್ಟರ್ನ್ ಇಕನಾಮಿಕ್ಸ್ ಕಲಿಸೋದು. ಅಂದರೆ ನಮ್ಮ ಶಿಕ್ಷಣ ಪದ್ಧತಿ ಇಷ್ಟು ದರಿದ್ರ ಅಂದರೆ ಕ್ರಿಯೇಟಿವಿಟಿ ಇಲ್ಲ, ಸ್ವಂತಿಕೆ ಇಲ್ಲ. ಇನ್ನೊಬ್ಬರನ್ನ ಕಾಪಿ ಮಾಡೋದು, ಅದನ್ನು ಉರು ಹೊಡೆಯೋದು, ಅದು ಪಾಸ್ ಆಗೋದು. ಇದನ್ನು ಸ್ವಂತಿಕೆ ಕೊಟ್ಟಂತಹ ಒಂದು ವೇದಾಂತದ ಕ್ಷೇತ್ರದಲ್ಲಿ ನಮ್ಮ ಹುಡುಗರು ಪ್ರವೇಶ ಮಾಡಿದರೆ ಅವರಿಗೆ ಸ್ವಲ್ಪ ಸ್ವಂತಿಕೆ ಬರ್ತಿತ್ತು, ಅವರ ಚಿಂತನದಲ್ಲಿ ನಾವೀನ್ಯ ಬರ್ತಿತ್ತು, ಅವರು ಪ್ರಪಂಚಕ್ಕೆ ಹೊಸ ವಿಷಯ ಕೊಡಬಹುದು. ಅದು ಏನಾಗಬೇಕು, ವೇದಾಂತ ಮತ್ತು ವಿಜ್ಞಾನ ಅದು ಕ್ಲಬ್ ಆಗಬೇಕು. ಅಂಥ ಅವಕಾಶಗಳಿಗೆ ಇಂಥ ಅಧ್ಯಯನಗಳು ಪೂರಕವಾಗಲಿ ಅಂತ ಹಾರೈಸ್ತಾ ಈ 5 ದಿವಸದ ಅಧ್ಯಾತ್ಮ ಚಿಂತನೆಯನ್ನು ಮುಗಿಸ್ತಾ ಇದ್ದೇನೆ. ತಮಗೆಲ್ಲ ಅಭಿನಂದನೆಗಳು ಮತ್ತು ಅಭಿವಂದನೆಗಳು. ಆಪಾದಮೂಲ ಪರ್ಯಂತ ಶ್ರೀಮನಾಮಸ್ಕರೆ ವಿಜ್ಞಾನ ಪ್ರಣಶ್ಯಂತಿ ವಿದ್ಯಾರ್ಥಿಕ ಮನೋರಥಾಹ. ಜ್ಞಾನ ಯಜ್ಞ ದರ್ಶನ ಸಂಗಮ ಅಂತಾನೆ ಏನಾಗುತ್ತೆ ಅಂತ ಎಲ್ರಿಗೂ ಗೊತ್ತು. 5 ದಿವಸದ ಹಿಂದೆ ನಮಗೊಂದು ಕಲ್ಪನೆ ಇತ್ತು, ಹೇಗಿರುತ್ತೆ ಆ ದರ್ಶನ ಸಂಗಮ, ಏನೇನಾಗ್ಬಿಡುತ್ತೆ, ಏನೋ ಇವರು ಅವ್ರಿಗೆ ಬೈಯೋದು ಇವ್ರಿಗೆ ಬೈಯೋದು ಎಲ್ಲ ಆಗ್ಬಿಡುತ್ತೆ ಅಂತ. ಈ ಎಲ್ಲ ಪೂರ್ತಿ ಶಾಂತವಾಗೋದು. ದರ್ಶನ ಸಂಗಮ ಯಾರಿಗೂ ಕೂಡ ಬಾಧೆ ಇಲ್ಲ. ಅವರವರ ಮತದವರು ಹೇಗೆ ಹೇಳಿದ್ದಾರೆ, ಅದು ಹೇಗೆ ಮುಂದೆ ಬಂತು, ಅದನ್ನ ಹೇಗೆ ಹೇಗೆ ಹೇಳ್ತಾ ಬಂತು ಅಂತ ತಿಳಿಸ್ಕೊಡಕ್ಕೆ ನಮಗೆ ಸರಿಯಾದ ವ್ಯಕ್ತಿ ಅಂದರೆ ವಿದ್ಯಾ ವಾಚಸ್ಪತಿಗಳು, ವೇದಗಳ ಸನ್ಮಾನ ಪುರಸ್ಕೃತವಾಗಿರ್ತಕ್ಕಂತಹ ಡಾಕ್ಟರ್ ಬನ್ನಂಜೆ ಗೋವಿಂದಾಚಾರ್ಯ ಆಚಾರ್ಯರಿಗೆ ಶ್ರೀ ರಾಮಸೇವಾ ಮಂಡಳಿಯ ಪರವಾಗಿ ಸಾಷ್ಟಾಂಗ ನಮಸ್ಕಾರವನ್ನು ಮಾಡ್ತಾ ಇದ್ದೀವಿ. ಅವರು ಹೆಚ್ಚಿನ ವಿಷಯಗಳನ್ನು ತಿಳಿಸಿಕೊಟ್ಟಿದ್ದಾರೆ. ಇವತ್ತು ಒಂದೇ ಒಂದು ಸಂಶಯ ನನಗೆ, ಮಾಧ್ಯಮಿಕದಲ್ಲಿ 3 ಹೊತ್ತು ಮೊದಲನೇ ಸತಿ ಜಪ ಮಾಡಿ ಅಂತ ಹೇಳಿದ್ರು. ಅದರಲ್ಲಿ ಸೂರ್ಯೋಪಸ್ಥಾನ, ಚಿತ್ತಂ ದೇವಾನ ಅದೆಲ್ಲ ಯಾವಾಗ ಹೇಳ್ಕೋಬೇಕು, ಮತ್ತೆ ಅರ್ಘ್ಯ ಪ್ರದಾನದಲ್ಲಿ ಒಂದು ಸ್ವಲ್ಪ ಸಂಶಯ ಇಲ್ಲ, ಅದೊಂದು ಹೇಳ್ಕೊಟ್ಬಿಟ್ರೆ ಅದನ್ನು ಸರಿ ಹೋಗುತ್ತೆ. ನೀವು ಮಾಧ್ಯಮಿಕ ಮಾಡುವುದಿದ್ರೆ ನೀವು ಏನು ಹೇಳಿದ್ರೆಲ್ಲ ಮಾಡಬೇಕು. ಮಾಧ್ಯಮಿಕ ಇಲ್ಲದೆ ಇದ್ರೆ ಅರ್ಘ್ಯ ಪ್ರದಾನವಿಲ್ಲ, ಮಾಧ್ಯಮಿಕ ಉಪಸ್ಥಾನ ಬೆಳಿಗ್ಗೆ ಮತ್ತು ಸಂಜೆ ಅಲ್ಲೇ ಹೋಗಿ. ತುಂಬಾ ಸಂತೋಷ. ಈ ತರ ವಿಚಾರವನ್ನ ನಾವು ಹೇಳ್ತಾ ಇದ್ವಿ. ಅದೇ ರೀತಿ ರಾಮಸೇವಳ್ಳಿ ಅವರು ಮಾಡಿದ್ದಾರೆ. ಈ ಒಂದು ದರ್ಶನ ಸಂಗಮ ಈ ವರ್ಷ ಶುರುವಾಗಿದೆ. ಇದೇ ರೀತಿ ಮುಂದಿನ ವರ್ಷದಿಂದ ಇನ್ನೂ ಹೆಚ್ಚಿನ ಇದೇ ತರ ವಿಷಯಗಳು ಬರ್ತಾ ಇರುತ್ತೆ. ಆದ್ದರಿಂದ ಮತ್ತೊಮ್ಮೆ ನಾನು ಆಚಾರ್ಯರಿಗೆ ಶ್ರೀ ರಾಮಸೇವಾ ಮಂಡಳಿಯ ಪರವಾಗಿ ಸಾಷ್ಟಾಂಗ ನಮಸ್ಕಾರವನ್ನ ಅರ್ಪಣೆ ಮಾಡ್ತಾ ಇದ್ದೇನೆ.
ಮತ್ತೆ ಈ ಕಾರ್ಯಕ್ರಮದಿಂದ ಈ 76ನೆಯ ಶ್ರೀರಾಮನವಮಿಯ ಜ್ಞಾನಯಜ್ಞದ ಕಾರ್ಯಕ್ರಮ ಮುಕ್ತಾಯ ಆಗ್ತಾರೆ. ಮೊದಲಿನಿಂದ ಇದುವರೆಗೂ ನಡೆಸಿಕೊಂಡು ಬಂದಿರತಕ್ಕಂತಹ ಎಲ್ಲ ಉಪನ್ಯಾಸಕರಿಗೂ ಹಾಗೂ ಶ್ರೀ ಶ್ರೀಗಳವರಿಗೂ ಕೂಡ ರಾಮಶ್ರವಣ ಜಿಲ್ಲೆಯ ಪರವಾಗಿ ನಿಮ್ಮ ಪರವಾಗಿ ಸಾಷ್ಟಾಂಗ ನಮಸ್ಕಾರವನ್ನು ಅರ್ಪಣೆ ಮಾಡಿ, ಮತ್ತೆ ಪ್ರತಿದಿನ ಬೆಳಗ್ಗೆ ಭಾಗವತ ಶ್ರವಣ ಮಾಡ್ತಿರ್ತಕ್ಕಂತಹ ಕೊರಟಗೆರೆ ವಾಗ್ದೇವಾಚಾರ್ಯರಿಗೂ ಕೂಡ ಮಂಡಳಿಯ ಪರವಾಗಿ ನಮಸ್ಕಾರವನ್ನು ತಿಳಿಸ್ತಾ ಇದ್ದೇನೆ. ಮತ್ತೆ 16/5/2014 19/5 ಸಂಜೆ ವಿದ್ಯಾಪೀಠದ ಸಭಾಂಗಣದಲ್ಲಿ ಆಚಾರ್ಯರ ಉಪನ್ಯಾಸ ಇರುತ್ತೆ. ಮತ್ತೆ 21/5 28 ದೇವಗಿರಿ ರಾಯಮಠದಲ್ಲಿ ಸಂಜೆ 6:30 ಆಚಾರ್ಯರ ಉಪನ್ಯಾಸ ಕಾರ್ಯಕ್ರಮ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ನಾಳಿನ ಕಾರ್ಯಕ್ರಮ ಬೆಳಗ್ಗೆ ರಾಮತಾರಕ ಹೋಮ ಹಾಗೂ ವಸಂತೋತ್ಸವದ ಕಾರ್ಯಕ್ರಮ ಬೆಳಗ್ಗೆ 8 ಗಂಟೆಗೆ ಪ್ರಾರಂಭವಾಗಿ 76ನೆಯ ರಾಮನವಮಿ ಮಹೋತ್ಸವ ಸಾಯಂಕಾಲದ ಸಂಗೀತ ಮಹೋತ್ಸವದವರೆಗೆ ಮುಕ್ತಾಯವಾಗ್ತಾ ಇದೆ. ಎಲ್ಲ ಕಾರ್ಯಕ್ರಮಗಳಲ್ಲಿ ಎಲ್ಲರೂ ಭಾಗವಹಿಸಿದ್ದೀರಾ. ಎಲ್ಲರಿಗೂ ಕೂಡ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಆಚಾರ್ಯರಿದ್ದಾರೆ ಅವರಿಗೆ ಮತ್ತೊಮ್ಮೆ ನಾನು ಧನ್ಯವಾದಗಳನ್ನ ಹಾಗೂ ನಮಸ್ಕಾರವನ್ನು ಅರ್ಪಣೆ ಮಾಡಿ ಈಗ ವೇದವ್ಯಾಸ ಪೂಜೆ ಆಗುತ್ತೆ. ಅದಾದ ಮೇಲೆ ಆಚಾರ್ಯರಿಗೆ ಮಂಡಳಿಯ ವತಿಯಿಂದ ಸನ್ಮಾನ ಸಮಾರಂಭ, ಗೌರವ ಸಮರ್ಪಣೆ, ಅದಾದ ನಂತರ ಆಚಾರ್ಯರು ಕೊರಟಗೆರೆ ವಾಗ್ದೇವಾಚಾರ್ಯರಿಗೆ ಅನುಗ್ರಹವನ್ನು ಮಾಡ್ತಾರೆ. ಎಲ್ಲರಿಗೂ ಮಂತ್ರಾಕ್ಷರ ಕೊಡ್ತಾರೆ. ಎಲ್ಲರೂ ಸಾವಧಾನದಿಂದ ಸ್ವೀಕಾರ ಮಾಡಬೇಕು ಅಂತೇಳಿ ಕೇಳ್ಕೊಳ್ತಾರೆ. ಹದಿನಾರರಿಂದ